ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನಡೆಸ್ತಾ ಇರ್ತಕ್ಕಂಥ ಸ್ಫೂರ್ತಿ ದಿನ ಕಾರ್ಯಕ್ರಮದ AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ 2026 ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 7 ಮತ್ತೆ 8ನೇ ದಿನದ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ನಿನ್ನೆ ಈ ಕ್ಲಾಸ್ ಅನ್ನ ತಗೊಳಕ್ಕಾಗಲಿಲ್ಲ, ಸೊ ಆ ಕಾರಣ 2 ದಿನದ ಕ್ಲಾಸ್ ಅನ್ನು ನಾನು ಇವತ್ತು ಕಂಬೈನ್ ಮಾಡಿ ತಗೋತೀನಿ. ಸೊ ಇಲ್ಲಿ ಫಾಸ್ಟ್ ಆಗಿ ಏನಾಗಲ್ಲ, ನಾನು ನಿಧಾನಕ್ಕೆ ಪ್ರತಿಯೊಂದು ಟಾಪಿಕ್ಸ್ ಏನಿದೆ ಅದನ್ನು ನಾವು ಕವರ್ ಮಾಡ್ತೀವಿ. ಓಕೆ, ಏನೆಲ್ಲ ನಾವು ಆಕ್ಚುಲಿ ನಿನ್ನೆ ಮಾಡಬೇಕಾಗಿದ್ದು ಡೇಟಾ ಕ್ಲೀನಿಂಗ್, ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಮತ್ತೆ ಆಟೋಮೇಷನ್ ಇತ್ತು. ಸೊ ಇದನ್ನು ನಾನು ಇವತ್ತು ಕವರ್ ಮಾಡ್ತೀನಿ. ಮತ್ತೆ AI ಟೂಲ್ಸ್ ಇವತ್ತಿನ ಟಾಪಿಕ್, ಮತ್ತೆ ಪ್ರಾಂಪ್ಟ್ ಇಂಜಿನಿಯರಿಂಗ್, ಈ 2 ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ AI ಟೂಲ್ಸ್ ಬಗ್ಗೆ ಆಗಲಿ, AI ಟೆಕ್ನಾಲಜಿ ಬಗ್ಗೆ ಆಗಲಿ, ಮತ್ತೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ತುಂಬಾ ಗೊತ್ತಿರಬೇಕು. ಸೊ ಅದಕ್ಕೂ ಕೂಡ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ತಂದಿದ್ದೀನಿ, ನಿಮಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಟಾಪಿಕ್ಸ್ ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲೆಲ್ಲ ಟಾಪಿಕ್ಸ್ ಇದೆ, ನಾನು ನಿಮ್ಗೆ ಕಳಿಸ್ತೀನಿ. ಸೊ ಏನ್ ಮಾಡಿ ಅಂದ್ರೆ ನೋಡ್ಕೊಂಡು ನೀವು ಕೆಲವೊಂದು ಟಾಪಿಕ್ಸ್ ಅಕಸ್ಮಾತ್ ಮಿಸ್ ಆದ್ರೆ ಅದಕ್ಕೆ ವಿಡಿಯೋಸ್ ಅನ್ನ ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದನ್ನ ನೋಡ್ತೀನಿ. ಓಕೆ, ರೈಟ್. ಸೊ ಇದನ್ನ ಮಿನಿಮೈಸ್ ಮಾಡೋಣ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಡೇಟಾ ಕ್ಲೀನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಡೇಟಾ ಕ್ಲೀನಿಂಗ್. ಓಕೆ, ಫಸ್ಟ್ ಆಫ್ ಆಲ್ ಡೇಟಾ ಕ್ಲೀನಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಡೇಟಾ ಕ್ಲೀನಿಂಗ್ ಅಂದ್ರೆ ಏನಂದ್ರೆ ಅದನ್ನೆಲ್ಲ ಡಿಲೀಟ್ ಮಾಡೋದು ಅಂತಲ್ಲ. ಅಕಸ್ಮಾತ್ ನನಗೆ ಕೆಲವೊಂದು ಡೇಟಾ ಬೇಕು ಅಥವಾ ಬೇಡ, ನನಗೇನಾದ್ರು ಬೇಕು ಅಂತಂದ್ರೆ ಅದನ್ನ ಇಟ್ಕೋಬೇಕು, ಬೇಡ ಅಂತಂದ್ರೆ ಇದರ್ ಅದನ್ನ ಹೈಡ್ ಮಾಡಬೇಕು ಇಲ್ಲ ಡಿಲೀಟ್ ಮಾಡಬೇಕು. ಇದಿಷ್ಟೇ ಡೇಟಾ ಕ್ಲೀನಿಂಗ್ ಅಂತಲ್ಲ. ನನಗೆ ಡೇಟಾ ಕ್ಲೀನಿಂಗ್ ಅಂದ್ರೆ ಡೇಟಾನ ಅಕಸ್ಮಾತ್ ಆಗಿ ನನ್ನ ರಿಪೋರ್ಟ್ಸ್ಗೆ ಅನುಸಾರವಾಗಿ ಅಲೈನ್ ಮಾಡ್ಕೊಳ್ಳೋದಕ್ಕೆ ಕೂಡ, ಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಡೇಟಾ ಕ್ಲೀನಿಂಗ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ನಾನು ಆಲ್ರೆಡಿ ತುಂಬಾ ಸರಿ ಯೂಸ್ ಮಾಡಿದ್ದೀನಿ, ಬಟ್ ಇಲ್ಲಿ ಕೆಲವರೆಲ್ಲ ಹೊಸಬ್ರಿದ್ದಾರೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನೇ ತಗೊಂಡು ನಿಮಗೆ ಡೇಟಾ ಕ್ಲೀನಿಂಗ್ ಅನ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಓಕೆ, ನೋಡಿ, ಈಗ ಇಲ್ಲೊಂದಷ್ಟು ಡೇಟಾ ಇದೆ. ಯೂಶಲಿ ನೀವೊಂದು ಅರ್ಥ ಮಾಡ್ಕೊಳ್ಳಿ, ರಾ ಡೇಟಾ ಅಂತ ಇರುತ್ತೆ. ರಾ ಡೇಟಾ ಅಂದ್ರೆ ಅದು ಯಾವುದೇ ರೀತಿಯಾದ ಕ್ಲೀನಿಂಗ್ ಆಗಿರಲ್ಲ. ಅಂದ್ರೆ ಜಸ್ಟ್ ಯಾವುದೋ ಒಂದು ಡೇಟಾ ಬೇಸ್ ಇಂದನೋ ಅಥವಾ ಯಾವುದೋ ಡೇಟಾ ಸೋರ್ಸ್ ಇಂದನೋ ಯಾರೋ ಡೇಟಾ ಎಂಟ್ರಿ ಮಾಡಿರೋಂಥದ್ದನ್ನು ಡೇಟಾನ ಡೈರೆಕ್ಟ್ ನಮಗೆ ಕೊಟ್ಬಿಡ್ತಾರೆ. ಯಾರು ಕೊಡ್ತಾರೆ ಅಂದ್ರೆ, ಇಲ್ಲ ನಮ್ಮ ಮ್ಯಾನೇಜರ್ ಕೊಡ್ಬೋದು, ಇಲ್ಲಾಂದ್ರೆ ಕ್ಲೈಂಟ್ ಕೊಡ್ಬೋದು. ಅದ್ರ ಮೇಲೆ ನಾವು ರಿಪೋರ್ಟ್ಸ್ ಮಾಡಬೇಕು ಅಂತ ಇರುತ್ತೆ. ಆ ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ಕೆಲವು ಟೈಮ್ ನಮ್ಗೆ ನೋಡಿ ಈ ತರ ಡೇಟಾ ಕೊಟ್ಟಿರ್ತಾರೆ ಅಂತ ಇಟ್ಕೊಂಡು, ಈ ಡೇಟಾ ನಮ್ಗೆ ಕೊಟ್ಬಿಟ್ಟು ಕ್ಲೈಂಟ್ ಏನ್ ಮಾಡ್ತಾರೆ ಅಂದ್ರೆ, ಇದರಿಂದ ನನಗೊಂದಷ್ಟು ರಿಪೋರ್ಟ್ಸ್ ಬೇಕು ಅಂತ ಹೇಳ್ತಾರೆ. ಇಷ್ಟೇ ಅವ್ರು ಹೇಳೋದು ಕೆಲವು ಕ್ಲೈಂಟ್ಸ್. ಕೆಲವು ಕ್ಲೈಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಡೇಟಾ ಕೊಟ್ಬಿಟ್ಟು ನಮಗೆ ಈ ತರ ಒಂದು 5 ರಿಪೋರ್ಟ್ಸ್ ಬೇಕು ಅಂತ 5 ರಿಪೋರ್ಟ್ಸ್ ಲಿಸ್ಟ್ ಅನ್ನ ಕಳಿಸಿರುತ್ತೆ. ಸೊ ನಾವೇನ್ ಮಾಡಬೇಕು, ಆಸ್ ಅ ಡೇಟಾ ಅನಲಿಸ್ಟ್, ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸ್ ಅನ್ನ ನಾವು ಮಾಡಕ್ಕೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಿನಾರಿಯೋ, ಒಬ್ಬ ಕ್ಲೈಂಟ್ ನಮ್ಗೆ 5 ರಿಪೋರ್ಟ್ಸ್ ಬೇಕು ಅಂತ ಹೇಳಿರ್ತಾನೆ. 5 ರಿಪೋರ್ಟ್ಸ್ ಈ ಡೇಟಾದಲ್ಲಿ ಮಾಡಕ್ ಆಗುತ್ತಾ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕು. ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಮ್ಯಾನೇಜರ್ಗೆ ಮತ್ತು ನಮ್ಮ ಸೀನಿಯರ್ಗೆ ಅಥವಾ ಡೈರೆಕ್ಟ್ ಕ್ಲೈಂಟ್ ಹತ್ರ ನಾವು ಮಾತಾಡ್ತೀವಿ ಅಂದ್ರೆ ಅವರಿಗೆ ಅದನ್ನ ತಿಳಿಸ್ಬೇಕು. ಇದು ಫಸ್ಟ್. ನೀವು ಇದನ್ನ ಮಾಡಿಲ್ಲ ಅಂದ್ರೆ, ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಾದ್ಮೇಲೆ ಆ ಕಾಲಮ್ ಅಥವಾ ಡೇಟಾ ಇಲ್ಲ ಅಂದ್ರೆ ನೀವು ಪ್ರಾಬ್ಲಮ್ಗೆ ಸಿಗಾಕೋತೀರ. ಓಕೆ, ಇದು ಒಂದು ಸಿನಾರಿಯೋ. ಸೆಕೆಂಡ್ ಸಿನಾರಿಯೋ ಬಂದು, ಕ್ಲೈಂಟ್ಗೆ ಏನು ಗೊತ್ತಿಲ್ಲ, ಅವ್ರು ಜಸ್ಟ್ ಡೇಟಾ ಕೊಟ್ಬಿಟ್ಟು ನಮ್ಗೆ ರಿಪೋರ್ಟ್ಸ್ ಮಾಡಿ ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ ನಾವು ಮಾಕ್ ಪ್ರಾಜೆಕ್ಟ್ಸ್ ಅಂತ ಮಾಡ್ತೀವಿ. ಮಾಕ್ ಡ್ಯಾಶ್ ಬೋರ್ಡ್ಸ್ ಅಥವಾ ಮಾಕ್ ಪ್ರಾಜೆಕ್ಟ್ಸ್ ಏನಂತಂದ್ರೆ ಅದು ಆಕ್ಚುಯಲ್ ಪ್ರಾಜೆಕ್ಟ್ ಅಲ್ಲ, ಜಸ್ಟ್ ಒಂದು ಡ್ರಾಫ್ಟ್ ತರ ಇರುತ್ತೆ, ಅಥವಾ ಜಸ್ಟ್ ಒಂದು ಮಾಕ್. ಸುಮ್ಮನೆ ನಾವೇನ್ ಮಾಡ್ತೀವಿ, ಒಂದು ಡಿಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸುಮ್ಮನೆ ನಿಮ್ಗೆ ತೋರಿಸ್ತೀನಿ. ಏನ್ ಮಾಡ್ತೀವಿ ಅಂದ್ರೆ, ಈ ತರ ಇಲ್ಲಿ ಹೋಗ್ತೀವಿ, ಒಂದು ಶೇಪ್ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ತರ ಅವ್ರಿಗೆ ನಿಮ್ ಡ್ಯಾಶ್ ಬೋರ್ಡ್ ಈ ತರ ಬರುತ್ತೆ ಅಥವಾ ನಿಮ್ ರಿಪೋರ್ಟ್ಸ್ ಹಿಂಗ್ ಬರುತ್ತೆ ಅಂದ್ಬಿಟ್ಟು ಈ ತರ ಡಮ್ಮಿ ಶೇಪ್ಸ್ ಅನ್ನ ಹಾಕ್ಬಿಟ್ಟು ಅವ್ರಿಗೆ ತೋರಿಸ್ತೀವಿ. ಆಯ್ತಾ? ಇಲ್ಲಿ ನಿಮ್ಗೆ ಕಾರ್ಡ್ಸ್ ಈ ತರ ಬರುತ್ತೆ. ಓಕೆ, ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು.
ಸೊ ಈ ತರ ನೀವು ಒಂದು ಟೆಂಪ್ಲೇಟ್ ತರನೋ ಅಥವಾ ಇದಕ್ಕೆಲ್ಲ ಬಟನ್ಸ್ ಇದೆಲ್ಲ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ ಅವ್ರಿಗೆ ಈಗ ಈ ತರದೆಲ್ಲ ಇಲ್ಲಿ ಚಾರ್ಟ್ಸ್ ಇದೆಲ್ಲ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ ಇದಕ್ಕೆ ಮಾಕ್ ಅಂತ ಕಳಿಸ್ತೀವಿ. ಯಾತಕ್ಕೆ ಕಳಿಸ್ಬೇಕು ಅಂತಂದ್ರೆ ಇದನ್ನ ಕಳಿಸಿಲ್ಲ ಅಂದ್ರೆ ನಾವೆಲ್ಲ ಪ್ರಾಜೆಕ್ಟ್ ಡೈರೆಕ್ಟ್ ಆಗಿ ಮಾಡ್ಬೇಕು ಕೊಟ್ಮೇಲೆ ಇದು ನನಗೆ ಇಷ್ಟ ಆಗಿಲ್ಲ ಇದು ಇಷ್ಟ ಆಗಿಲ್ಲ ಇದು ಬರಬಾರ್ದು ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಸಿಗಾಕೋತೀರ. ಯಾಕಂದ್ರೆ ನೀವು ಮಾಡುವಂತ ಕೆಲಸ ಏನಿದೆ ಅಕಸ್ಮಾತ್ ಆಗಿ ಎಲ್ಲ ಅಕೌಂಟೇಬಲ್ ಕಂಪನಿ. ಓಕೆ, ಅದು ಬೇಡ ಅಂತ ಅಂದ್ಬಿಟ್ರೆ ನಿಮ್ಮ ಅವರ್ಸ್ ಮಾಡಿದ್ದೆಲ್ಲ ವೇಸ್ಟ್. ನಿಮಗೆ ಸಂಬಳ ಬರುತ್ತೆ ಫೈನ್, ಬಟ್ ಕಂಪನಿಗೆ ದುಡ್ಡು ಬರದೇ ಇದ್ದಾಗ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಅಪ್ರೈಸರ್ ಸುಮ್ಮನೆ ಅದನ್ನ ನೋಟ್ ಮಾಡ್ತಾರೆ. ಆಯ್ತಾ? ಸೊ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಸೊ ಅದಕ್ಕೆ ನಾನು ಏನ್ ಮಾಡಬೇಕು ಅಂದ್ರೆ ಡೇಟಾ ಕ್ಲೀನಿಂಗ್ ಮಾಡಬೇಕು. ಡೇಟಾ ಕ್ಲೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನನಗೆ ನಾನು ಮಾಡ್ತಾ ಇರುವಂತ ರಿಪೋರ್ಟ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ನನ್ನ ಡೇಟಾ ಫಸ್ಟ್ ಅನ್ವಾಂಟೆಡ್ ಡೇಟಾ ತೆಗಿಬೇಕು. ಅಂದ್ರೆ ಕಾಲಮ್ಸ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು. ಸೆಕೆಂಡ್, ಡೂಪ್ಲಿಕೇಟ್ ವ್ಯಾಲ್ಯೂಸ್ ತೆಗಿಬೇಕು ಅಂದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ತೆಗಿಬೇಕು. ಇಲ್ಲ ಅಂದ್ರೆ ನನಗೆ ಇಲ್ಲೇ ಈ ತರ ಬ್ಲಾಂಕ್ ರೆಕಾರ್ಡ್ಸ್ ಇರುತ್ತೆ, ಈ ತರ ಬ್ಲಾಂಕ್ ರೋ ಇದೆಯಲ್ಲ ಇಂಥದ್ದು ತೆಗಿಬೇಕು. ಎಸ್, ಅದನ್ನು ತೆಗಿಬೇಕು. ಆಮೇಲೆ ಇಲ್ಲ ಅಕಸ್ಮಾತ್ ಏನೋ ಈ ತರ ಅನ್ವಾಂಟೆಡ್ ಸ್ಪೇಸ್ ಇರುವಂತ ಡೇಟಾ ಇರುತ್ತೆ, ಅದನ್ನ ತೆಗಿಬೇಕು. ಇಲ್ಲ ನನಗೆ ಕೆಲವೊಂದು ಕಾಲಮ್ಸ್ ಬೇಡ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀವಿ, ಅದನ್ನ ತೆಗಿಬೇಕು. ಸೊ ಈ ರೀತಿ ಒಂದಲ್ಲ ಎರಡಲ್ಲ ಅನೇಕ ರೀತಿಯಾದ ಡೇಟಾ ಕ್ಲೀನಿಂಗ್ ಸ್ಟೆಪ್ಸ್ ಇರುತ್ತೆ. ಆಯ್ತಾ? ಮೊದಲೆಲ್ಲ ನಮ್ಗೆ ಈ ತರ ಡೇಟಾ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ನಮಗೆ ಗೊತ್ತಿರಲ್ಲ ಏನೇನೆಲ್ಲ ಮಾಡಬೇಕು ಡೇಟಾ ಕ್ಲೀನಿಂಗ್ ಅಂತ. ನಾವೇನ್ ಮಾಡ್ತಿದ್ವಿ ಅಂದ್ರೆ ಸುಮ್ಮನೆ ಒಂದು ರಿಪೋರ್ಟ್ಸ್ ಮಾಡೋದು, ಇಲ್ಲ ಯಾರು ಬಂತಾರೆ ಮತ್ತೆ ಹೋಗಿ ಕಾಲಮ್ ಕ್ಲಿಕ್ ಮಾಡೋದು, ಅಥವಾ ಎಲ್ಲಾ ಕಾಲಮ್ಸ್ ಇದ್ರೆ ಚೆಕ್ ಮಾಡೋದು. ಸೊ ಇಂಥದ್ದೆಲ್ಲ ತುಂಬಾ ನಾವು R&D ಮಾಡಬೇಕಿತ್ತು. ಇವಾಗ ಅದೆಲ್ಲ ಏನು ತಲೆನೋವಿಲ್ಲ. ನಾನೇನ್ ಮಾಡ್ತೀನಿ ನೋಡಿ, ಪ್ರತಿಯೊಂದು ಅಷ್ಟೇನೆ ಎಲ್ಲ AI ಟೂಲ್ಸ್ ಅಲ್ಲೇ ಮಾಡ್ಬೋದು. ಇವಾಗ ನಾನು AI ಟೂಲ್ಸ್ ಮಾಡಲ್ಲ, ನಾನು ನಂದೇ ಆದ ರೀತಿಯಲ್ಲಿ ವರ್ಕ್ ಮಾಡ್ತೀನಿ ಅಂತಂದ್ರೆ ಅದು ಇವಾಗ ವರ್ಕ್ ಆಗಲ್ಲ. ಓಕೆ, ನಾನು ಏನ್ ಹೇಳ್ತೀನಿ ನಿಮಗೆ, ದಯವಿಟ್ಟು ಆದಷ್ಟು AI ಟೂಲ್ಸ್ ಅನ್ನ ಯೂಸ್ ಮಾಡಿ. ಸರ್ ನಮ್ಮ ಕಂಪ್ನಿಯಲ್ಲಿ ChatGPT ಯೂಸ್ ಮಾಡಕ್ಕೆ ಅಲೋ ಮಾಡ್ತಾ ಇಲ್ಲ. ಆಯ್ತಾ? ಎಷ್ಟೋ ಕಂಪ್ನಿಯಲ್ಲಿ ಇವಾಗ ಕ್ಲಾಡ್ ಅನ್ನ ಯೂಸ್ ಮಾಡೋದಕ್ಕೆ ಅಲೋ ಮಾಡ್ತಿದ್ದಾರೆ. ಯಾಕಂದ್ರೆ ಅದ್ರಲ್ಲಿ ಒಂದಷ್ಟು ಸೆಕ್ಯೂರಿಟಿ ಎಲ್ಲ ಏನೋ ಇದೆಯಂತೆ. ನಾನು ಇನ್ನ ಆಕ್ಚುಲ್ ಆಗಿ ಅದನ್ನ ನೋಡಿಲ್ಲ. ಓಕೆನಾ? ಸೊ ಕ್ಲಾಡ್ ತುಂಬಾ ಕಂಪ್ನಿಯಲ್ಲಿ ಯೂಸ್ ಮಾಡಕ್ಕೆ ಬಿಡ್ತಿದಾರಂತೆ. ಸೊ ಇನ್ನ ಅದೇನಾರ ಆಯ್ತು ಅಂದ್ರೆ ChatGPT ಅವರು ಕೂಡ ಪ್ರಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಕಂಪ್ನೀಸ್ ChatGPT ಅನ್ನ ಅಲೋ ಮಾಡ್ತಾ ಇಲ್ಲ, ಸೆಕ್ಯೂರಿಟಿ ರೀಸನ್ ಅಂತ. ಓಕೆ, ಎಷ್ಟೋ ಕಂಪ್ನೀಸ್ ಅಲ್ಲಿ ಇನ್ನು ಡೈರೆಕ್ಟ್ ಆಗಿ AI ಟೂಲ್ಸ್ ಅನ್ನ ಅಲೋ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಕನ್ಫ್ಯೂಷನ್ಸ್, ಕೊಡ್ಬೇಕು ಬೇಡವು ಅಂತ. ಯಾಕಂದ್ರೆ ಇದೆಲ್ಲ ಬಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಕುತ್ಕೊಳ್ಳುತ್ತೆ, ನಮ್ಮ ಕಾನ್ಫಿಡೆನ್ಷಿಯಲ್ ಡೇಟಾ ಅಂತ. ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ Co-Pilot ಅನ್ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ Co-Pilot ಸೇಮ್ ನಿಮ್ಗೆ ಇದೇ ತರ ವರ್ಕ್ ಆಗುತ್ತೆ. ಬಟ್ ಇಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಇದ್ರು ನಮ್ಗೆ ಏನಕ್ಕೆ ಸೆಕ್ಯೂರ್ ಅಂತಂದ್ರೆ ಇಲ್ಲಿ ಒಂದು ಎಕ್ಸೆಲ್ ಇದೆಯಲ್ಲ ಅದೇ ರೀತಿ ಇಲ್ಲಿ ಒಂದು ನಿಮಿಷ ನೋಡ್ತೀನಿ ತೋರಿಸ್ಬೋದು ಅಂತ. ನಿಮಿಷ. Co-Pilot ನೋಡಿ, ಇಲ್ಲಿದೆ Co-Pilot. ಓಕೆ, ಸೊ ಇದು Co-Pilot ಏನಿದೆಯಲ್ಲ ಇದು ಯೂಸ್ ಮಾಡ್ಕೊಂಡಿದ್ದೆ. ಈ ತರ ನಮಗೆ ಎಕ್ಸೆಲ್ ಅಲ್ಲೂ ಇದೆ, ಮತ್ತೆ ಬೇರೆ ಬೇರೆ ಎಲ್ಲಾದ್ರೂ ಇರುತ್ತೆ ನೋಡಿ. ಇಲ್ಲೂ ನಾನು Co-Pilot ಅನ್ನು ಯೂಸ್ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ChatGPT ಅಥವಾ ಕ್ಲಾಡ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದು ನಾನು ತುಂಬಾ ಯೂಸ್ ಮಾಡಲ್ಲ. ಬಟ್ ಸ್ಟಿಲ್ ನೋಡೋಣ, ನಾನೇನ್ ಮಾಡ್ತೀನಿ ಅಂದ್ರೆ ಇದ್ರಲ್ಲಿ ಕೂಡ ಟ್ರೈ ಮಾಡೋಣ. ಈಗ ಏನ್ ಮಾಡ್ತೀನಿ, ನನಗೆ ಡೇಟಾ ಕ್ಲೀನಿಂಗ್ ಮಾಡಬೇಕು, ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ಡ್ರಾಪ್ ಮಾಡ್ತೀನಿ. ಆಯ್ತಾ? ಇದು Co-Pilot ನಿಮ್ಗೆ 365 ಅದರಲ್ಲೇ ಇರುತ್ತೆ. ನೀವು ಲೈಸೆನ್ಸ್ಡ್ ವರ್ಷನ್ ತಗೊಂಡ್ರೆ, ಇಲ್ಲಾಂದ್ರೆ ಕೆಲವು ಟೈಮ್ ಇದು ಬರಲ್ಲ ನಿಮ್ಗೆ. ಇದನ್ನ ಪೇಡ್ ನೀವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ. ಕ್ಲಾಸ್ ಇದು ಮುಗಿದ್ಮೇಲೆ ಬೇಕಿದ್ರೆ ಶ್ರೀರಾಮ್ ಇದ್ರ ಹತ್ರ ವಿಚಾರಿಸ್ ನೋಡೋಣ. ಯಾಕಂದ್ರೆ ಅವ್ರು ಡಿಜಿಟಲ್ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ. ಸೊ ಅವ್ರನ್ನ ವಿಚಾರಿಸ್ ನೋಡೋಣ. ಈಗ ಸದ್ಯಕ್ಕೆ ಬೇಡ, ಕ್ಲಾಸ್ ಮುಗಿದ್ಮೇಲೆ ಬೇಕಿದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ. ಓಕೆ ರೈಟ್. ಇವಾಗ Co-Pilot ನಾ ಏನ್ ಮಾಡ್ತೀನಿ, ಆಕ್ಟ್ ಆಸ್ ಓಕೆ senior data analyst. Okay, attached command need to be cleaned. Please check document and let me know the process and steps to be. Okay, ಇಷ್ಟೇ ನಾನು ಕೊಡ್ತೀನಿ.
ಇದನ್ನ ಕಾಪಿ ಮಾಡ್ಕೋತೀನಿ, ಯಾಕಂದ್ರೆ ನಾನು ಚಾಟ್ ಜಿಪಿಟಿಗೂ ಇದೇ ಪ್ರಾಂಪ್ಟ್ ಅನ್ನ ಕೊಡ್ತೀನಿ. ಈಗ ನಾನು ಇದನ್ನ ರನ್ ಮಾಡ್ತೀನಿ, ಇದು ವರ್ಕ್ ಆಗ್ಲಿ. ನಾನು ಇವಾಗ ಚಾಟ್ ಜಿಪಿಟಿ ಹೋಗ್ತೀನಿ. ಬೇಡ, ತಿಂಡಿ ಮಾಡ್ಬೇಕಮ್ಮ ಕೂಡ. ಓಕೆ, ಸೊ ಇಲ್ಲೂ ಕೂಡ ನಾನು ಏನ್ ಮಾಡ್ತೀನಿ, ಅದೇ ಡಾಕ್ಯುಮೆಂಟ್ ಅನ್ನ ತಗೋತೀನಿ, ತಗೊಂಡು ಇಲ್ಲೇ ಪೇಸ್ಟ್ ಮಾಡ್ತೀನಿ, ಅದೇ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ತೀನಿ. ಓಕೆನಾ, ಇದನ್ನ ರನ್ ಮಾಡಿ ನೋಡೋಣ. ಅಂದ್ರೆ ನಮಗೆ ಇರುವಂತ AI ಟೂಲ್ಸ್ ತುಂಬಾ ಇದಾವೆ. ಓಕೆ, ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿಯಾಗಿ ವರ್ಕ್ ಆಗುತ್ತೆ. ಬಟ್ ಏನಂದ್ರೆ ಕೆಲವೊಂದು ಮಾಡ್ಯೂಲ್ಸ್ಗಳು ಅದಕ್ಕೆ ಆದಂತ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಇವಾಗ ನಾವು ಜೆಮಿನೈ ಏನಾದ್ರು ಇದನ್ನೇ ಕೊಟ್ರೆ ನಿಮಗೆ ಕರೆಕ್ಟಾಗಿ ಬರಲ್ಲ, ಯಾಕಂದ್ರೆ ಅದು ತುಂಬಾ ಈ ಇಮೇಜ್ಗೆ ವಿಡಿಯೋಸ್ಗೆ ಮಾಡಿರ್ತಕ್ಕಂಥ ಮಾಡ್ಯೂಲ್ ಅಂತ ನಮಗೆ ಅನ್ನಿಸ್ತು. ಓಕೆ ರೈಟ್, ಇಲ್ಲೊಂದಷ್ಟು ಲಿಸ್ಟ್ ಬರ್ತಿದೆ, ಬರ್ಲಿ. ನಾವು ನಮ್ಮ Copilot ಅಲ್ಲಿ ಏನಿದೆ ನೋಡ್ಕೊಂಡ್ ಬರೋಣ. ಓಕೆ ರೈಟ್, ಅಂಡರ್ಸ್ಟ್ಯಾಂಡ್ ದ ಡೇಟಾ ಸ್ಟ್ರಕ್ಚರ್ ಶೀಟ್ ಓವರ್ವ್ಯೂ. ರಾ ಡೇಟಾ ಶೀಟ್ ಫಸ್ಟ್ ಅರ್ಥ ಮಾಡ್ಕೋತಿದ್ದೆ ನೋಡಿ. ರಿಮೂವ್ ಬ್ಲ್ಯಾಂಕ್ ರೋಸ್ ಅಂಡ್ ಬ್ಲ್ಯಾಂಕ್ ಸೆಲ್ಸ್. ಆಯ್ತಾ, ಸೊ ಇದೇನ್ ಹೇಳ್ತಿದೆ ಅಂದ್ರೆ ಫಿಲ್ಟರ್ ಮಾಡಬೇಕು ಬ್ಲ್ಯಾಂಕ್ ರೋಸ್ ನ, ಮತ್ತೆ ಪ್ರಾಡಕ್ಟ್ ಐಡಿ, ಆರ್ಡರ್ ಐಡಿಯಲ್ಲಿ ಮತ್ತೆ ಅದನ್ನು ಡಿಲೀಟ್ ಮಾಡಬೇಕು. ಮತ್ತೆ ಎನ್ರಿಚ್ ಡೇಟಾ ಯೂಸಿಂಗ್ ಲುಕ್ಅಪ್ ವ್ಯಾಲ್ಯೂಸ್. ಸೊ ನಮಗೆ ಲುಕ್ಅಪ್ ವ್ಯಾಲ್ಯೂಸ್ ಇಂದ, ಅಂದ್ರೆ ಟೇಬಲ್ ಇಂದ ನಮಗೆ ಈ ಪ್ರಾಡಕ್ಟ್ ಕ್ಯಾಟಗರಿ ಮತ್ತೆ ಸಬ್ ಕ್ಯಾಟಗರಿ ಬೇಕು ಅಂತ ಹೇಳ್ತಿದ್ದೆ, ಅದಕ್ಕೆ ಫಾರ್ಮುಲಾನು ಕೊಡ್ತಿದ್ದೀವಿ. ರೈಟ್, ರಿಪೀಟ್ ಫಾರ್ ಸಬ್ ಕ್ಯಾಟಗರಿ ಹೋಗಿ ಕ್ಲೀನ್ ಅಂಡ್ ಸ್ಟ್ಯಾಂಡರ್ಡೈಸ್ ಕಸ್ಟಮರ್ ನೇಮ್ಸ್, ಟ್ರಿಮ್ ಯೂಸ್ ಮಾಡಬೇಕು, ಪ್ರಾಪರ್ ಯೂಸ್ ಮಾಡಬೇಕು. ದೆನ್ ಸ್ಟ್ಯಾಂಡರ್ಡೈಸ್ ಅಂಡ್ enhance date fields. Okay, so create a derived date columns, clean and standardized numerical columns. ನೋಡಿ ಎಷ್ಟು ಲಿಸ್ಟ್ ಕೊಟ್ಟಿದೆ. ಓಕೆನಾ, ಚಾಟ್ ಜಿಪಿಟಿ ಏನು ಕೊಟ್ಟಿದೆ ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಬರೋಣ ನೋಡಿ, ಇದನ್ನು ಒಂದಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ. ಎಂಟಿ ಕಾಲಮ್ಸ್, ಇಂಪ್ರಾಪರ್ ಸ್ಟ್ರಕ್ಚರ್, ನೋ ಪ್ರಾಪರ್ ಹೆಡರ್ಸ್, ಡೇಟಾ ಇಸ್ ವರ್ಟಿಕಲಿ ಸ್ಟ್ರಕ್ಚರ್ಡ್. ಸೊ ಈ ತರ ನಮಗೆ ಒಂದಷ್ಟು ಲಿಸ್ಟ್ ಕೊಡುತ್ತೆ. ಒಂದೊಂದೇ ನಾವು ಹೋಗ್ಬಿಟ್ಟಲ್ಲಿ ಚೆಕ್ ಮಾಡಿಕೊಂಡು ಅದನ್ನ ವರ್ಕ್ ಮಾಡಬೇಕು. ಕೆಲವೊಂದನ್ನ ವರ್ಕ್ ಮಾಡಿ ನಾನು ತೋರಿಸ್ತೀನಿ. ಈಗ ನಾನು ಇಲ್ಲಿ ಹೋಗ್ತೀನಿ. ಓಕೆ, ಯೂಶಲಿ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡುವಂತವ್ರಿಗೆ ಇದು ತುಂಬಾ ಈಸಿ. ಓಕೆ, ಫಸ್ಟ್ ಥಿಂಗ್ ನನಗೆ ನೋಡಿ, ಡೇಟಾ ಇಲ್ಲಿದೆಲ್ಲ, ಇದು ಇಲ್ಲಿಂದ ಇಲ್ಲಿವರೆಗೂ ಡಿಲೀಟ್ ಆಗಬೇಕು, ಇಲ್ಲಿಂದ ಎಲ್ಲವೂ ಡಿಲೀಟ್ ಆಗಬೇಕು. ನನಗೆ ಇಲ್ಲಿಂದ ಡೇಟಾ ಸ್ಟಾರ್ಟ್ ಆಗಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಯಾವತ್ತೂ ಅಷ್ಟೇ ನಮಗೆ A1 ಇಂದ ಸ್ಟಾರ್ಟ್ ಆದ್ರೆ ಪವರ್ BI ಯೂಸ್ ಮಾಡ್ಕೋಬಹುದು, SQL ಯೂಸ್ ಮಾಡ್ಕೋಬಹುದು, ಟ್ಯಾಬ್ಲಿಂಗ್ ಯೂಸ್ ಮಾಡ್ಕೋಬಹುದು. ಪ್ರತಿಯೊಂದಕ್ಕೂ ನಮ್ಗೆ ಡೇಟಾ ಇಲ್ಲಿಂದ ಬಂತು ಅಂದ್ರೆ ತುಂಬಾ ಸುಲಭ. ಓಕೆ, ನಾನೀಗ ಏನ್ ಮಾಡ್ತೀನಿ, ಇಲ್ಲಿ ಇರ್ತಕ್ಕಂಥ ಬ್ಲ್ಯಾಂಕ್ ರೆಕಾರ್ಡ್ಸ್ ಅನ್ನ ಡಿಲೀಟ್ ಮಾಡಬೇಕು. ಇಲ್ಲಿ ನನಗೆ ಡೇಟಾನ ಟ್ರಿಮ್ ಮಾಡಬೇಕು, ಮತ್ತೆ ಇಲ್ಲಿ ಟ್ರಿಮ್ ಮಾಡಿ ಡೇಟಾ ತಗೋಬೇಕು. ಇಲ್ಲಿ ಓಕೆ, ಕ್ಯಾಟಗರಿ ಮತ್ತೆ ಸಬ್ ಕ್ಯಾಟಗರಿನ ಇಲ್ಲಿ ತಗೋಬೇಕು. ನನಗೆ ಇಲ್ಲಿ ಕ್ಯಾಟಗರಿ ಸಬ್ ಕ್ಯಾಟಗರಿ ಬೇಕಂದ್ರೆ ನನಗಿರೋದು ಪ್ರಾಡಕ್ಟ್ ಐಡಿ ಒಂದೇ. ಸೊ ಹೆಂಗ್ ತಗೋಬೇಕು ಅದನ್ನ? ಸೊ ಈ ರೀತಿಯಾದ ಸ್ಟೆಪ್ಸ್ ಅನ್ನ ಅದಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಟೇಬಲ್ ಕನ್ವರ್ಟ್ ಮಾಡ್ಕೋತೀನಿ. ನೀವು ಹಿಂಗ್ ಬೇಕಾದ್ರೂ ಮಾಡ್ಬೋದು ಆಕ್ಚುಲಿ, ಡೈರೆಕ್ಟ್ ಎಕ್ಸೆಲ್ ಅಲ್ಲೇ ಮಾಡ್ಬೋದು. ನಿಮ್ಗೆ ಒಂದು ಕೆಲಸ ಮಾಡ್ತೀನಿ, ಕೆಲವೊಂದನ್ನ ಎಕ್ಸೆಲ್ ಅಲ್ಲೇ ತೋರಿಸ್ತೀನಿ, ಕೆಲವೊಂದನ್ನ ನಾನು ಪವರ್ ಕ್ವೆರಿ ಎಡಿಟರ್ ಅಲ್ಲಿ ತೋರಿಸ್ತೀನಿ. ಓಕೆ, ಹೆಂಗ್ ಮಾಡೋದು ಅಂತ. ಈಗ ನೋಡಿ, ಇಲ್ಲಿ ನಿಮಗೆ ಬ್ಲ್ಯಾಂಕ್ ರೆಕಾರ್ಡ್ಸ್ ಇದೆ. ಆಯ್ತಾ, ನಾನೇನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಫುಲ್ ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಶಿಫ್ಟ್ ಇಟ್ಕೊಳ್ಳಿ, ನಿಮ್ಗೆ ಈ ತರ ಡೇಟಾ ಸೆಲೆಕ್ಟ್ ಮಾಡ್ಕೋಬಹುದು ಕಂಪ್ಲೀಟ್. ಆಯ್ತಾ, ನೋಡಿ ಇದು ಎಷ್ಟೊಂದು ರೆಕಾರ್ಡ್ಸ್ ಇದೆ. ನಮ್ಗೆ ಪವರ್ ಕ್ವೆರಿ ಎಡಿಟರ್ ಇದು ತುಂಬಾ ಸುಲಭವಾಗಿ ಮಾಡ್ಬೋದು. ಓಕೆ, ಈಗ ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಅಂತ ಕೊಡ್ತೀನಿ, ಡೇಟಾ ಫಿಲ್ಟರ್. ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ಬ್ಲ್ಯಾಂಕ್ಸ್ ಅಂತ ಬರುತ್ತೆ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಸ್ಕ್ರಾಲ್ ಮಾಡಿದ್ರೆ ಬ್ಲ್ಯಾಂಕ್ಸ್ ಅಂತ ಬರುತ್ತೆ. ಈ ಬ್ಲ್ಯಾಂಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಡಿಲೀಟ್ ಮಾಡಬೇಕು. ಆಯ್ತಾ, ಡಿಸೆಲೆಕ್ಟ್ ಮಾಡ್ತೀನಿ, ಕೆಳಗಡೆ ಹೋಗ್ಬಿಟ್ಟು ಬ್ಲ್ಯಾಂಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ ಇಷ್ಟು ರೆಕಾರ್ಡ್ಸ್ ಇಲ್ಲೇನಿದೆಲ್ಲ ಇದನ್ನ ಡಿಲೀಟ್ ಮಾಡಬೇಕು. ನಾನು ಇವಾಗ ಡಿಲೀಟ್ ಮಾಡಲ್ಲ, ಯಾಕಂದ್ರೆ ನಾನು ಡಿಲೀಟ್ ಮಾಡಿದ್ರೆ ತುಂಬಾ ಸ್ಲೋ ಆಗುತ್ತೆ. ಇಷ್ಟು ರೆಕಾರ್ಡ್ಸ್ ಡಿಲೀಟ್ ಮಾಡೋದು.
ಬ್ಲ್ಯಾಂಕ್ ರೋಸ್. ಆಯ್ತಾ? ಸೊ ನಿಮ್ಗೆ ಹೆಂಗಾಗ್ಬಿಡುತ್ತಂದ್ರೆ ಸಖತ್ ಸ್ಲೋ ಆಗುತ್ತೆ. ಯಾಕಂದ್ರೆ ಅಷ್ಟು ರೆಕಾರ್ಡ್ಸ್ ನಾನು ಎಕ್ಸೆಲ್ ಅಲ್ಲಿ ಡಿಲೀಟ್ ಮಾಡ್ಬೇಕು ಅಂದ್ರೆ ತುಂಬಾ ಸ್ಲೋ ಆಗುತ್ತೆ. ಅದಕ್ಕೆ ನಾ ಏನ್ ಮಾಡ್ಬೇಕು ಅಂದ್ರೆ ಹೊಸ ಆಪ್ಷನ್ಸ್ ನನಗಿರೋಂತ ಪವರ್ ಕ್ವೆರಿ ಎಡಿಟರ್ ಅಲ್ಲೇ ನಾನು ಡೇಟಾ ಕ್ಲೀನಿಂಗ್ ಅನ್ನ ಮಾಡ್ಕೋತೀನಿ. ಓಕೆನಾ? ಸೊ ನೀವ್ ಹೇಳ್ಬೋದು ಸರ್ ನಾವು ಡೈರೆಕ್ಟ್ ಎಕ್ಸೆಲ್ ಅಲ್ಲೇ ಮಾಡ್ಬೋದು ಅಂತ. ಖಂಡಿತ ಮಾಡ್ಬೋದು. ಮೊದ್ಲೆಲ್ಲ ನಮ್ಗೆ ಆಪ್ಷನ್ ಇರಲಿಲ್ಲ, ನಾವು ವಿಧಿ ಇರಲಿಲ್ಲ, ನಾವು ಹಿಂಗೆ ಮಾಡ್ಬೇಕಾಗಿದ್ದು. ಬಟ್ ಅದು ತುಂಬಾ ಸ್ಲೋ ಆಗುತ್ತೆ. ಓಕೆ? ಸೊ ನಾ ಏನ್ ಮಾಡ್ತೀನಿ, ಈಗ ಪವರ್ ಕ್ವೆರಿ ಎಡಿಟರ್ಗೆ ಹೆಂಗ್ ಹೋಗ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಡೇಟಾ, ಗೆಟ್ ಡೇಟಾ, ನಾನು ಪವರ್ ಕ್ವೆರಿ ಎಡಿಟರ್ ಅಂತ ಹೋದ್ರೆ ಈ ಡೇಟಾ ಬರಲ್ಲ ಅಲ್ಲಿ. ಅಕಸ್ಮಾತ್ ಆಗಿ ಇದನ್ನ ನಾನು ಕೊಟ್ಟರು ಇಲ್ಲಿ ಬ್ಲಾಂಕ್ ರೆಕಾರ್ಡ್ಸ್ ಇದೆಲ್ಲ, ಇದನ್ನ ತಗೊಳ್ಳಲ್ಲ, ಈ ಕೆಳಗೆ ತಗೊಳ್ಳಲ್ಲ, ಇಷ್ಟಕ್ಕೆ ಮಾತ್ರ ತಗೊಂಡ್ಬಿಡುತ್ತೆ. ಸೊ ಒಂದ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಂಪ್ಲೀಟ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಫುಲ್ ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ಟೇಬಲ್ಗೆ ಕನ್ವರ್ಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿ ಇಲ್ಲಿ ಟೇಬಲ್ ಅಂತ ಇರುತ್ತೆ. ಕಂಟ್ರೋಲ್ ಟಿ ಯೂಸ್ ಮಾಡ್ಬೋದು. ನಾನು ಟೇಬಲ್ ಅಂತ ಕೊಟ್ರೆ ಇದು ಟೇಬಲ್ ಕನ್ವರ್ಟ್ ಆಗ್ಬಿಡುತ್ತೆ ನೋಡಿ. ಮೈ ಟೇಬಲ್ ಆಸ್ ಹೆಡರ್ಸ್, ಎಸ್, ಇದೆಲ್ಲ ಹೆಡರ್ ಆಗಿರ್ಲಿ, ಓಕೆ ಅಂತ ಕೊಡ್ತೀನಿ. ಈಗ ಇದೊಂದು ಟೇಬಲ್ ಕನ್ವರ್ಟ್ ಆಗುತ್ತೆ. ಏನ್ ರೇಂಜ್ಗೂ ಟೇಬಲ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ರೇಂಜ್ ಅಂತಂದ್ರೆ ಎಕ್ಸೆಲ್ ಅಲ್ಲಿ ಇರ್ತಕ್ಕಂಥ ನಾರ್ಮಲ್ ವ್ಯಾಲ್ಯೂಸ್. ಟೇಬಲ್ ಅಂತಂದ್ರೆ ನಿಮ್ಗೆ ಅದೊಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ SQL ಟೇಬಲ್ಸ್ ಇರುತ್ತಲ್ಲ ಆತರ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ನಾರ್ಮಲ್ಲಿ ಇವಾಗ ಇದಿರುತ್ತೆ, ಇದೊಂದು ಟೇಬಲ್ ನೋಡಿ, ಈಕ್ವಲ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ L7 ಅಥವಾ ಅಡ್ರೆಸ್ ಏನಿದೆ ಆ ಅಡ್ರೆಸ್ ಅಷ್ಟೇ ಕೊಡುತ್ತೆ. ಬಟ್ ನನಗೆ ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿ, ಇದನ್ನ ಇಲ್ಲಿ ಈಕ್ವಲ್ಸ್ ಕೊಟ್ಬಿಟ್ಟು ಇಲ್ಲಿ ನೋಡಿ, ನಿಮಗೆ ಕಾಲಮ್ ನೇಮ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಟೇಬಲ್ 1 ಅಂದ್ರೆ ಈ ಟೇಬಲ್ ಹೆಸರು, ಅಟ್ ಡಿಸ್ಕೌಂಟ್ ಅಂದ್ರೆ ಈ ಕಾಲಮ್. ನಾನೇನ್ ಮಾಡ್ತೀನಿ ಗೊತ್ತಾ, ಯೂಶಲಿ ಟೇಬಲ್ ಕ್ರಿಯೇಟ್ ಆದ್ಮೇಲೆ ಟೇಬಲ್ ಡಿಸೈನ್ ಹೋಗ್ಬಿಟ್ಟು ಟೇಬಲ್ 1 ಅಂತಿದೆಲ್ಲ, ನಾನೇನ್ ಮಾಡ್ತೀನಿ TBL ಡೇಟಾ ಅಂತ ಕೊಟ್ಬಿಡ್ತೀನಿ. ಓಕೆನಾ? ಈಗ ನೋಡಿ, ನಾನು ಈಕ್ವಲ್ಸ್ ಕೊಟ್ಟರೆ TBL ಡೇಟಾ ಅಂತ ಬರ್ಬೇಕು, ಟೇಬಲ್ 1 ಅಂತ ಬರ್ಬಾರ್ದು. ನೋಡಿ, TBL ಡೇಟಾ ಅಂದ್ರೆ ಟೇಬಲ್. ಸೊ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಟೇಬಲ್ ಡೇಟಾ ಸ್ಕ್ವೇರ್ ಬ್ರಾಕೆಟ್ ಅಟ್ ಪ್ರಾಫಿಟ್ ಅಂತ ನೀವು ಪವರ್ BI ಹೋದ್ರು ಇದೇ ಕಾನ್ಸೆಪ್ಟ್ ಅಲ್ಲೇ ಇರುತ್ತೆ. ನಾನು SQL ಹೋದ್ರು ಆಲ್ಮೋಸ್ಟ್ ಟೇಬಲ್ ಮತ್ತೆ ಕಾಲಮ್ ಇರುತ್ತೆ, ಟ್ಯಾಬ್ಲ್ ಹೋದ್ರು ಹಿಂಗೆ ಇರುತ್ತೆ. ಸೊ ನಿಮಗೆ ಇದೆಲ್ಲ ಒಂದೇ ಕಾನ್ಸೆಪ್ಟ್. ಏನಂದ್ರೆ ಬೇರೆ ಬೇರೆ ಕಂಪ್ನೀಸ್ ಅವರು ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಅವರು ಅದನ್ನ ರಿಪೋರ್ಟ್ಸ್ ಮಾಡೋದಕ್ಕೆ ಪ್ರೋಗ್ರಾಮ್ ಮಾಡಿರ್ತಾರೆ. ಓಕೆನಾ? ನೀವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕಲ್ತ್ರೆ ಸಾಕು, ಬಾಕಿ ಎಲ್ಲದು ಸ್ವಲ್ಪ ಚೇಂಜಸ್ ಇರುತ್ತೆ, ಲಾಜಿಕ್ಸ್ ಮಾತ್ರ ಸೇಮ್ ಇರುತ್ತೆ. ಓಕೆ? ಸೊ ರೈಟ್, ಈಗ ನಾನೇನ್ ಮಾಡ್ತೀನಿ, ಪವರ್ ಕ್ವೆರಿ ಎಡಿಟರ್ ಹೋಗ್ಬೇಕು. ಇಲ್ಲಿ ಹೋಗ್ತೀನಿ, ಡೇಟಾ ಫ್ರಮ್ ರೇಂಜ್ ಅಥವಾ ಟೇಬಲ್ ಅನ್ನು ನಾನು ಕೊಡ್ತೀನಿ. ಇದೇನ್ ಮಾಡುತ್ತೆ ಅಂದ್ರೆ ಗೆಟ್ ಅಂಡ್ ಟ್ರಾನ್ಸ್ಫಾರ್ಮ್ ಪವರ್ ಕ್ವೆರಿ ಎಡಿಟರ್ ಹೋಗುತ್ತೆ. ಈಗ ಅಕಸ್ಮಾತ್ ಯಾರನ್ನ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಎಕ್ಸೆಲ್ ಮತ್ತೆ ಪವರ್ BI ದಯವಿಟ್ಟು ಆ ವಿಡಿಯೋ ನೋಡಿ. ಪವರ್ ಕ್ವೆರಿ ಎಡಿಟರ್ ಅಂತ ನಾನು ಮತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ನಾನು ಪವರ್ ಕ್ವೆರಿ ಎಡಿಟರ್ ಬರ್ತೀನಿ. ಸೊ ಇಲ್ಲಿ ನಿಮಗೆ ಅಕಸ್ಮಾತ್ ಎಲ್ಲಾದ್ರೂ ಚೇಂಜಸ್ ಮಾಡಬೇಕು ಅಂದ್ರೆ ಇದೆಲ್ಲ ಸ್ಟೆಪ್ಸ್ ಅನ್ನ ನೋಡ್ಕೊತಾ ಹೋಗ್ಬೇಕು. ಓಕೆನಾ? ಇದೆಲ್ಲ ಸ್ಟೆಪ್ಸ್ ನೋಡ್ಕೊತಾ ಹೋಗಿ ಆಮೇಲೆ ಚೇಂಜಸ್ ಅನ್ನ ಮಾಡ್ಬೇಕಾಗುತ್ತೆ. ಆಯ್ತಾ? ನೋಡಿ, ಇಲ್ಲಿ ನನಗೆ ಈ ರೋಸ್ ಅದನ್ನು ನೋಡಾಗ್ತಾ ಇದೆ. ಅದು ಲೋಡ್ ಆಗ್ಬಿಡ್ಲಿ ಅದು. ಓಕೆ, ಈಗ ಫಸ್ಟ್ ಥಿಂಗ್ ನನಗೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಬ್ಲ್ಯಾಂಕ್ ರೆಕಾರ್ಡ್ಸ್ ಇದಾವೆ. ಆಯ್ತಾ? ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೋಮ್, ರಿಮೂವ್ ರೋಸ್ ಕ್ಲಿಕ್ ಮಾಡಿದ್ರೆ ರಿಮೂವ್ ಬ್ಲ್ಯಾಂಕ್ ರೋಸ್ ಕ್ಲಿಕ್ ಮಾಡೋದು ನೋಡಿ ಆಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನನಗೆ ಬ್ಲ್ಯಾಂಕ್ ರೆಕಾರ್ಡ್ಸ್ ರಿಮೂವ್ ಆಗೋಯ್ತು. ಏನಪ್ಪಾ ಇದು ಅಂತಂದ್ರೆ, ನಾನು ಎಕ್ಸೆಲ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಹ್ಯಾಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನಮ್ಗೆ ಇವಾಗ ಈ ಆಪ್ಷನ್ಸ್ ಇರೋದ್ರಿಂದ ದಯವಿಟ್ಟು ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಏನೇ ಕ್ಲೀನ್ ಮಾಡೋದಿದ್ರು ಇಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಆಯ್ತಾ? ಕಸ್ಟಮರ್ ನೇಮ್ ಇದನ್ನ ಟ್ರಿಮ್ ಮಾಡಬೇಕಿತ್ತು, ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಆ್ಯಡ್ ಕಾಲಮ್ ನೋಡೋಣ. ಅಕಸ್ಮಾತ್ ಆಗಿ ಫಾರ್ಮ್ಯಾಟ್ ಟ್ರಿಮ್ ಅಂತ ಕೊಟ್ಟಿರ್ತೀನಿ, ಆಗಿಲ್ಲ ಅಂದ್ರೆ ನಾವು ಬೇಕಾದ್ರೆ ಮ್ಯಾನ್ಯಲ್ ಆಗಿ ಮಾಡೋಣ. ಆಯ್ತಾ? ಇದು ಬಂದು ನನಗೆ ಪ್ರಾಪರ್ ಕೇಸ್ ಆಗಬೇಕು. ಓಕೆ, ಪ್ರಾಪರ್ ಕೇಸ್ ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ನಮಗೆ ಕ್ಯಾಪಿಟಲ್ ಆಗುತ್ತೆ.
ಎಲ್ಲೋಗ್ಬಿಟ್ಟು ಈಗ ಟ್ರಾನ್ಸ್ಫಾರ್ಮ್ ಕಾಲಮ್ ಫಾರ್ಮ್ಯಾಟ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕೊಡ್ತೀನಿ. ಫೈನ್. ಓಕೆ, ಸೊ ಈಗ ಸದ್ಯಕ್ಕೆ ನನಗೆ ಇಷ್ಟು ಸಾಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಕ್ಲೋಸ್ ಅಂಡ್ ಲೋಡ್, ಆಯ್ತಾ, ಕ್ಲೋಸ್ ಅಂಡ್ ಲೋಡ್ ಅಂತ ಕೊಡ್ತೀನಿ. ಏನ್ ಮಾಡುತ್ತೆ ಅಂದ್ರೆ ನಮಗೆ ಚೇಂಜಸ್ ಅನ್ನ ಮಾಡ್ಬಿಟ್ಟು, ಇಲ್ಲಿ ನೋಡಿ ಒಂದು ಹೊಸ ಶೀಟ್ ಅಲ್ಲಿ ಕೊಟ್ಟಿರುತ್ತೆ, ನೋಡೋಣ ಟ್ರಿಮ್ ಆಗಿದೆ ಅಂತ. ಟ್ರಿಮ್ ಆಗಿಲ್ಲ, ಆಕ್ಚುಲಿ ಅದು ಮಾಡ್ಬೇಕಿತ್ತು, ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಾವು ಮ್ಯಾನುವಲ್ ಆಗಿ ಮಾಡೋಣ. ಇದು ಸ್ಪೇಸ್ ಮ್ಯಾನುವಲ್ ಕೊಟ್ಟಿರ್ತೀವಿ, ಅದಕ್ಕೆ ಅದು ಆಗಿರಲ್ಲ. ಬಟ್ ಅದು ಬಿಟ್ಟು ಬೇರೆ ಇನ್ನೇನಾಗಿದೆ, ಬ್ಲಾಂಕ್ ರೋಸ್ ಹೋಗಿದೆ ನೋಡೋಣ. ನೋಡಿ, ಬ್ಲಾಂಕ್ ರೋಸ್ ಎಲ್ಲ ಹೋಗ್ಬೋದು, ಆಯ್ತಾ. ಇಲ್ಲಿ ಡೇಟ್ ಟೈಮ್ ಕರೆಕ್ಟ್ ಆಗಿಲ್ಲ, ಅದನ್ನು ಸರಿ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಈಕ್ವಲ್ಸ್ ಟ್ರಿಮ್ ಅಂತ ಕೊಡ್ತೀನಿ. ನೋಡಿ, ಈ ಸೆಲೆಕ್ಟ್ ಮಾಡಿದ್ರೆ ನನಗೆ ಈ ಕಾಲಮ್ ಹೆಡರ್ ಬರುತ್ತೆ. ಚೇಂಜ್ ಮಾಡ್ಕೊಳ್ಳೋಣ. ಹೋಗ್ಬಿಟ್ಟು ಸಿಸ್ಟಮ್ ಈಕ್ವಲ್ಸ್ ನೋಡಿ, ಆಯ್ತಾ. ನೆಕ್ಸ್ಟ್ ಇದು ಡೇಟ್ ಫಾರ್ಮ್ಯಾಟ್ ಇದೆಯಾ ಅದನ್ನು ಚೆಕ್ ಮಾಡ್ತೀನಿ. ಸಿಸ್ಟಮ್ ಡೇಟ್, ಓಕೆ, ಡೇಟ್ ಫಾರ್ಮ್ಯಾಟ್ ಇದೆ, ಏನು ತೊಂದರೆ ಇಲ್ಲ. ಓಕೆ, ಇದನ್ನು ಚೇಂಜ್ ಮಾಡಿ. ಸೊ ಈ ರೀತಿ ನನಗೆ ಏನಾದ್ರೂ ಅಕಸ್ಮಾತ್ ಆಗಿ ಚೇಂಜಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಇನ್ನೊಂದು, ನಿಮಗೆ ಒಂದು ರಿಪೋರ್ಟ್ಸ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ನಾನು ರಿಪೋರ್ಟ್ ಮಾಡ್ಬೇಕಾದ್ರೆ ನನಗೆ ಕ್ಲೈಂಟ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕ್ಯಾಟಗರಿ ಮತ್ತೆ ಸಬ್ ಕ್ಯಾಟಗರಿ ಮೇಲೆ ರಿಪೋರ್ಟ್ಸ್ ಬೇಕು ಅಂತ ನಾನು ಕೇಳ್ತಾರೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ, ಎಲ್ಲೂ ಕೂಡ ಕ್ಯಾಟಗರಿ ಅಥವಾ ಸಬ್ ಕ್ಯಾಟಗರಿ ಅಂತ ಕಾಲಮ್ ಇಲ್ಲ. ಓಕೆ, ಸೊ ನೀವ್ ಏನೇನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಏನ್ ಮಾಡ್ಬೇಕು ಇವಾಗ, ನಾನು ಇಲ್ಲಿ ನೋಡಿ ಒಂದು ಮ್ಯಾಪಿಂಗ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ನನಗೆ ಕ್ಯಾಟಗರಿ ಕೋಡ್ ಮತ್ತೆ ಸಬ್ ಕ್ಯಾಟಗರಿ ಕೋಡ್ ಕೊಟ್ಟಿದ್ದಾರೆ, ಅದಕ್ಕೆ ಮ್ಯಾಚ್ ಆಗುವಂತ ಮ್ಯಾಪ್ ಆಗುವಂತ ಕ್ಯಾಟಗರೀಸ್ ಕೊಟ್ಟಿರುತ್ತೆ, ಸಬ್ ಕ್ಯಾಟಗರೀಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನನಗೆ ಯಾವುದೇ ರೀತಿಯಾದ ಕ್ಯಾಟಗರಿ ಅಥವಾ ಸಬ್ ಕ್ಯಾಟಗರಿ ಇಲ್ಲ. ಬಟ್ ನಾನು ರಿಪೋರ್ಟ್ಸ್ ಮಾಡಬೇಕು. ನೋಡಿ, ನಾನು ಇಲ್ಲಿ ಹೋಗಿ ನೋಡಿದ್ರೆ ಪ್ರಾಡಕ್ಟ್ ಐಡಿ. ಓಕೆ, ಸೊ ಈ ಪ್ರಾಡಕ್ಟ್ ಐಡಿಯಲ್ಲಿ ಫಸ್ಟ್ 3 ಕ್ಯಾರೆಕ್ಟರ್ಸ್ ಏನಿಲ್ಲ, 3 ಇದು ಬಂದು ಕ್ಯಾಟಗರಿ ನೇಮ್ಸ್ ತಗೋಬಹುದು. ಮಧ್ಯದಲ್ಲಿ ಎರಡು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಬಂದು ನಾನು ಸಬ್ ಕ್ಯಾಟಗರಿ ತಗೋಬಹುದು. ಸೊ ನಾನೇನ್ ಮಾಡ್ತೀನಿ, ಇವಾಗ ಈ 3 ಕ್ಯಾರೆಕ್ಟರ್ಸ್ ಮತ್ತೆ 2 ಕ್ಯಾರೆಕ್ಟರ್ಸ್ ಅನ್ನ ಬೇರೆ ಬೇರೆ ಕಾಲಮ್ ಅಲ್ಲಿ ನಾನು ಇಟ್ಕೊಂಡ್ರೆ ಈಸಿಗೆ ವಿ ಲುಕ್ಅಪ್ ಅಥವಾ ಎಕ್ಸ್ ಲುಕ್ಅಪ್ ಮಾಡಿ ನಾನು ತಗೋಬಹುದು. ಬಟ್ ಇದನ್ನ ಹೆಂಗ್ ಮಾಡೋದು, ನಿಮ್ಗೆ ಇದನ್ನ ಸಪರೇಟ್ ಮಾಡ್ಲೇಬೇಕು ಅಂತಿಲ್ಲ, ನಾನು ಡೈರೆಕ್ಟ್ ಆಗಿ ವಿ ಲುಕ್ಅಪ್ ಫಾರ್ಮುಲಾಗಳು ತಗೋಬಹುದು. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಏನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಒಂದು ನಾನು ಸ್ಪ್ಲಿಟ್ ಅಂತ ಏನ್ ಆಪ್ಷನ್ ಇದೆ ಪವರ್ ಕ್ವೆರಿಯಲ್ಲಿ, ಅದನ್ನ ಅಲ್ಲೇ ಮಾಡಬಹುದಿತ್ತು. ನಿಮ್ಗೆ ಎರಡೂ ತರ ಎಕ್ಸೆಲ್ ಮತ್ತೆ ಪವರ್ ಕ್ವೆರಿ ಎಡಿಟರ್ ಎರಡರಲ್ಲೂ ಹೆಂಗ್ ಕ್ಲೀನಿಂಗ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈಕ್ವಲ್ಸ್ ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಲೆಫ್ಟ್ ಆಫ್, ಆಯ್ತಾ, ಲೆಫ್ಟ್ ಆಫ್ ತಗೋತೀನಿ. ಯಾವಾಗ ತಗೋಬೇಕು ಅಂದ್ರೆ, ನನಗೆ ಫಿಕ್ಸ್ಡ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಲೆಫ್ಟ್ ಆಫ್ ಪ್ರಾಡಕ್ಟ್ ಐಡಿ 3. ಓಕೆ, ನಾನು ಎಂಟರ್ ಅಂತ ಕೊಟ್ಟರೆ ನೋಡಿ, ನನಗೆ ಫಸ್ಟ್ 3 ಕ್ಯಾರೆಕ್ಟರ್ಸ್ ಬರುತ್ತೆ. ಒಂದು, ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಫಿಕ್ಸ್ಡ್ ಇದ್ರೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ದಯವಿಟ್ಟು ಇದನ್ನ ಯೂಸ್ ಮಾಡಿ. ಇಲ್ಲ ನನಗೆ ಫಿಕ್ಸ್ ಆಗಿಲ್ಲ, ಅದು ಫಿಕ್ಸ್ ಆಗಿಲ್ಲ ಅಂತಂದ್ರೆ ನಾನೇನ್ ಮಾಡ್ಬೋದು, ಟೆಕ್ಸ್ಟ್ ಬಿಫೋರ್. ಓಕೆನಾ, ಟೆಕ್ಸ್ಟ್ ಬಿಫೋರ್ ಅಂತ ಕೊಟ್ಬಿಟ್ಟು ನಾನು ಇದನ್ನ ಸೆಲೆಕ್ಟ್ ಮಾಡ್ಬೋದು. ಕಾಮ ನಮ್ಗೆ ಡಿಲಿಮಿಟರ್ ಕೇಳುತ್ತೆ, ನಾನು ಅವಾಗ ಹೈಫನ್ ಅಂತ ಕೊಡ್ತೀನಿ. ಸೊ ಈ ರೀತಿ ಕೂಡ ನಾನು ಮಾಡಬಹುದು. ಓಕೆ, ಸೊ ನಾನೇನ್ ಮಾಡ್ತೀನಿ ಇವಾಗ ಲೆಫ್ಟ್ ಅದನ್ನ ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಇವಾಗ ಫಸ್ಟ್ 3 ಕ್ಯಾರೆಕ್ಟರ್ಸ್ ಬಂತೆ. ನಾನಿವಾಗ ಮಧ್ಯದಲ್ಲಿ ಇರುವಂತ 2 ಕ್ಯಾರೆಕ್ಟರ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ನೋಡಿ, ಅಕಸ್ಮಾತ್ ನಿಮಗೆ ಇದು ಗೊತ್ತಾಗಿಲ್ಲ ಅಂತಂದ್ರೆ, ಆಯ್ತಾ, ನೀವೇನ್ ಮಾಡ್ಬೋದು,
ಇಲ್ಲಿ ಕೋ ಪೈಲಟ್ ಇದ್ರೆ ನೀವು ಕೋ ಪೈಲಟ್ ಅನ್ನ ಎನೇಬಲ್ ಮಾಡ್ಕೋಬಹುದು. ಅದೇ ನಿಮ್ಗೆ ಫಸ್ಟ್ ಟೈಮ್ ಮಾಡ್ಬೇಕಿತ್ತು ನಾವು. ಇದು ಎಕ್ಸೆಲ್ ಇರುವಂತ ಕೋ ಪೈಲಟ್. ಇಲ್ಲಿ ನಾನ್ ಮಾಡಿದ್ದು ನಮ್ಗೆ ಟೀಮ್ಸ್ ಇರುವಂತ ಕೋ ಪೈಲಟ್ಗೆ ನಾನು ಡೇಟಾ ಕೊಟ್ಬಿಟ್ಟು ಇಲ್ಲಿ ಮಾಡ್ಕೊಂಡು ನೋಡಿ. ಇಲ್ಲಿ ನಿಮ್ಗೆ ನೋಡಿ ಆ ಪ್ರಾಡಕ್ಟ್ ರೆಡಿ ಇದೆಯಲ್ಲ, ಎಕ್ಸ್ ಲುಕಪ್ ಅದು ಇಲ್ಲಿ ಹೇಳ್ತೀನಿ. ಸೊ ನಾನು ಎಕ್ಸ್ ಲುಕಪ್ ಅಥವಾ ವಿ ಲುಕಪ್ ಮಾಡ್ಕೊಂಡು ಮಾಡ್ಬೋದು. ಅದೇನಂತೀನಿ ಅಂದ್ರೆ ಕ್ಯಾಟಗರಿ ಕೊಟ್ಟಿದೆ, ಸಬ್ ಕ್ಯಾಟಗರಿ ಅದೇ ರೀತಿ ಮಾಡ್ಬೋದು. ಓಕೆನಾ? ಸೊ ಅಂತ ನಂಗೆ ಗೊತ್ತಿಲ್ಲ, ಬಟ್ ಈಗ ಕೊಡ್ಬೋದು ನೀವು ಆಕ್ಚುಲಿ. need to extract middle two characters from column number column n from ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೇನೆ, ಬಟ್ ಇದು ತಗೊಳ್ಳುತ್ತಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಫಸ್ಟ್ ಅದನ್ನ ಅರೇಂಜ್ ಇದು ಮಾಡಬೇಕಿತ್ತು. ಜಸ್ಟ್ ನಾನು ಕೊಟ್ಟು ನೋಡ್ತೀನಿ. ಓಕೆ, ಬಂದಿಲ್ಲ ಅಂದ್ರೆ ನಮ್ಗೆ ಮ್ಯಾನುವಲ್ ಏನ್ ಮಾಡ್ತೀವಿ ಅದನ್ನ ಮಾಡಬೇಕು. ಶೀಟ್ ಮೆನ್ಷನ್ ಮಾಡಬೇಕಾಯ್ತಲ್ಲ, ಶೀಟ್ ಮಾಡ್ತೀವಿ. ಯಾವ ಕಾಲಮ್ ರೆಫರ್ ಮಾಡ್ತೀನಿ ಗೊತ್ತಿಲ್ಲ. ಕರೆಕ್ಟಾಗಿ ಬಟ್ ಈಗ ಏನು ಮಾಡ್ತೀವಿ ಅಂದ್ರೆ ಲೆನ್ ಅಷ್ಟೇ ತಗೋತೀವಿ. ಓಕೆ, ಈಕ್ವಲ್ಸ್ ಮಿಡ್ ಆಫ್, ಆಯ್ತಾ, ಪ್ರಾಡಕ್ಟ್ ಐಡಿ ತಗೋತೀನಿ, 1 2 3 4 5 ಫಿಫ್ತ್ ಪೊಸಿಷನ್ ಇಂದ 2 ಕ್ಯಾರೆಕ್ಟರ್ಸ್ ತಗೋಬೇಕು. ಓಕೆ, ಸೊ ನನಗೆ ಇವಾಗ FUR ಮತ್ತೆ BO ಈ ಕ್ಯಾಟಗರಿ ಮತ್ತೆ ಸಬ್ ಕ್ಯಾಟಗರಿ ಬರುತ್ತೆ. ಮ್ಯಾಪಿಂಗ್ ಹೋದ್ರೆ ನನ್ಗೆ ಇಲ್ಲಿ ಈ ರೀತಿಯಾದ ಮ್ಯಾಪಿಂಗ್ ವ್ಯಾಲ್ಯೂಸ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈಕ್ವಲ್ಸ್ ವಿ ಲುಕಪ್ ಆದ್ರೂ ಯೂಸ್ ಮಾಡಿ, ಎಕ್ಸ್ ಲುಕಪ್ ಆದ್ರೂ ಯೂಸ್ ಮಾಡಿ. ವಿ ಲುಕಪ್ ಈ ವ್ಯಾಲ್ಯೂ ತಗೊಂಡು ನಾನು ಇಲ್ಲಿ ಮ್ಯಾಪಿಂಗ್ ಅಲ್ಲಿ ತಗೋತೀನಿ F4. ಓಕೆ, ಇದು ಬಂದ ನಿಮಗೆ ಕ್ಯಾಟಗರಿ. ನೆಕ್ಸ್ಟ್ ಈಕ್ವಲ್ಸ್ ವಿ ಲುಕಪ್ of this value ಓಕೆ. ಸೊ ಇದು ಎರಡು ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊತೀನಿ. ಇದನ್ನ ಸಬ್ ಕ್ಯಾಟಗರಿ ಅಂತ ಕೊಡ್ತೀನಿ ನೋಡಿ. ಸೊ ಈ ರೀತಿ ನಾವು ಕ್ಲೀನಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಈಗ ಟೇಬಲ್ ಇದು ಸೇರ್ಕೊಂಡಿಲ್ಲ, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಅನ್ನು ಎಕ್ಸ್ಟೆಂಡ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಅಷ್ಟೇ. ಓಕೆ, ಸೊ ಇವಾಗ ಇದು ಕೂಡ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಆಗ್ಬಿಡುತ್ತದೆ. ಸೊ ಈ ರೀತಿ ನಾವು ಈ ಕ್ಲೀನಿಂಗ್ ಅಂತ ಮಾಡೋದು ತುಂಬಾ ಇದೆ. ಅಂದ್ರೆ ನಮ್ಗೆ ಡೇಟಾ ಕ್ಲೀನಿಂಗ್ ಅಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ. ಸೊ ಇದು ಒಂದು ರೀತಿ. ಸಪೋಸ್ ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ನಿಮಗೆಲ್ಲ ನಾನು ಪವರ್ ಕ್ವೆರಿ ಎಡಿಟರ್ ಗೊತ್ತಿದೆ ಅಂತ ಅನ್ಕೊಂಡು ನಾನು ಇಂತ ಡೈರೆಕ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನೋಡಿ, ಈ ತರ ನಮ್ಗೆ ಅಷ್ಟು ಡೇಟಾ ಇರುತ್ತೆ. ಓಕೆನಾ? ನಾನಿಲ್ಲಿ ಇದು ಬಂದು ಪವರ್ ಕ್ವೆರಿ ಎಡಿಟರ್ಗೆ ನಾನು ಯೂಸ್ ಮಾಡ್ತೀನಿ ಈ ಡೇಟಾನ ಆಕ್ಚುಲಿ. ಬಟ್ ನಿಮ್ಗೆ ಡೇಟಾ ಕ್ಲೀನಿಂಗ್ಗೆ ಯೂಸ್ ಆಗೋದಕ್ಕೆ ನಾನು ತಗೊಂಡಿದ್ದೀನಿ. ಅಕಸ್ಮಾತ್ ಆಗಿ ಡೇಟಾ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ನನಗೆ ಈ ತರ ಡೇಟಾ ಇದೆ. ಓಕೆನಾ? ನನಗೆ ಈ ಡೇಟಾ ಬಂದು ಹೆಂಗ್ ಆಗ್ಬೇಕು ಅಂದ್ರೆ ಮೆಟ್ರಿಕ್ಸ್ ತರ ಆಗ್ಬೇಕು. ಮೆಟ್ರಿಕ್ಸ್ ಅಂದ್ರೆ ಈ ಕ್ಯಾಟಗರಿ ಏನಿದೆಯಲ್ಲ, ಈ ಫರ್ನಿಚರ್, ಆಫೀಸ್ ಸಪ್ಲೈಸ್, ನನಗೆ ಈ ತರ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ ನನಗೆ ಡೇಟಾ ಬಂದು ಹಿಂಗಿರ್ಬೇಕು.
ಪೈವಟ್ ಟೇಬಲ್ ಮಾಡ್ತೀನಿ, ಇಲ್ಲಿ ಬೇಗ ಮಾಡೋದು. ಈ ತರ ರೀಜನ್, ಕ್ಯಾಟಗರಿ ಮತ್ತೆ ಸೇಲ್ಸ್. ನನಗೆ ಟೇಬಲ್ ಫಾರ್ಮ್ಯಾಟ್ ಈ ರೀತಿ ಚೇಂಜ್ ಆಗಬೇಕು. ಸೊ ಅದಕ್ಕೆ ನಾನು ಏನ್ ಮಾಡಬೇಕು? ಓಕೆನಾ? ಸೊ ಇವಾಗ ಈ ತರ ನನಗೆ ಒಂದು ಟೇಬಲ್ ಸ್ಟ್ರಕ್ಚರ್ ಚೇಂಜ್ ಆಗಬೇಕು. ನಾನು ಇದನ್ನ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಮಾಡಬಹುದು. ಓಕೆ, ಹೆಂಗ್ ಮಾಡ್ತೀನಿ ನೋಡಿ. ಈಗ ನಾನೇನ್ ಮಾಡ್ತೀನಿ, ಡೇಟಾ ಹೋಗ್ತೀನಿ. ಇಲ್ಲಿ ಫ್ರಮ್ ಟೇಬಲ್ ಆರ್ ರೇಂಜ್ ಅಂತಿದೆ. ನಾನು ಇದು ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಟೇಬಲ್ ಕನ್ವರ್ಟ್ ಆಗುತ್ತೆ. ನೀವು ಕೇಳ್ಬೋದು, ಲಾಸ್ಟ್ ಟೈಮ್ ಮತ್ತೆ ನಾವು ಟೇಬಲ್ ಕನ್ವರ್ಟ್ ಮಾಡಿ ಆಮೇಲೆ ಇದನ್ನ ಸೆಲೆಕ್ಟ್ ಮಾಡೋದು ಅಂತ. ಲಾಸ್ಟ್ ಟೈಮ್ ಯಾತಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಬ್ಲಾಂಕ್ ರೋಸ್ ಈ ತರ ನೋಡಿ, ಈ ತರ ಬ್ಲಾಂಕ್. ಈಗ ನೋಡಿ, ನಾನು ಇವಾಗ ಇದಕ್ಕೆ ಟೇಬಲ್ ಅಂತ ಕೊಟ್ರೆ ನೋಡಿ, ಈಗ ಇಷ್ಟಕ್ಕೆ ಮಾತ್ರ ಸೆಲೆಕ್ಟ್ ಆಯ್ತು, ಈಗ ಇದಕ್ಕೆ ಸೆಲೆಕ್ಟ್ ಆಗೋದೇ ಇಲ್ಲ. ಸೊ ನೀವು ಈ ತರ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ನೋಡಿ, ಈಗ ನೋಡಿ ನಾನು ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ, ಟೇಬಲ್ ರೇಂಜ್ ಅಂತ ಕೊಟ್ಟರು ನೋಡಿ, ಇಷ್ಟು ತಗೊಂಡು. ಸೊ ಯಾವತ್ತೂ ಅಷ್ಟೇನೆ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಕಂಟಿನ್ಯೂಸ್ ಒಂದು ರೋ ಅಕಸ್ಮಾತ್ ಬ್ಲಾಂಕ್ ಇತ್ತು ಅಂದ್ರೆ ಯಾವಾಗ್ಲೂ ಅಷ್ಟೇ ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಟೇಬಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆನಾ? ಡೈರೆಕ್ಟ್ ಆಗಿ ಈ ತರ ಹೋಗ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಅವಾಗ ನಿಮ್ಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ ಕೇಸ್ ನನಗೆ ಕಂಟಿನ್ಯೂಸ್ ಡೇಟಾ ಇದೆ ಅಂತ ಗೊತ್ತಿದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೌಟ್ ನಾ ಏನ್ ಮಾಡ್ತೀನಿ ನೋಡಿ, ಇವಾಗ ಟೇಬಲ್ ಆರ್ ರೇಂಜ್ ಅಂತ ಕೊಡ್ತೀನಿ. ಇದೇನ್ ಮಾಡುತ್ತೆ ಗೊತ್ತಾ, ಸೀದಾ ಪವರ್ ಕ್ವೆರಿ ಎಡಿಟರ್ ನಮಗೆ ಕರ್ಕೊಂಡು ಹೋಗುತ್ತೆ. ಓಕೆ ನೋಡಿ, ಸೊ ಇದು ಬಂದು ತುಂಬಾ ಸುಲಭ ಆಯ್ತಾ. ಪವರ್ ಕ್ವೆರಿ ಎಡಿಟರ್ ಇದ್ರದ್ದು ಎಲ್ಲ ಕಂಪ್ಲೀಟ್ ಇನ್ ಡೀಟೇಲ್ ಚಾಪ್ಟರ್ಸ್ ನಾನು ಮಾಡಿದ್ದೀನಿ. ಸೊ ಇದನ್ನ ನೀವು ತಿಳ್ಕೋಬೇಕು. ಯಾಕೆಂದ್ರೆ ಡೇಟಾ ಕ್ಲೀನಿಂಗ್ಗೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈಸಿಯಾಗಿ ನಾವು ಮಾಡ್ಬೋದು. ಇನ್ನು ಆಟೋಮೇಶನ್ಸ್ ಕೂಡ ಮಾಡ್ಬೋದು, ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವಾಗ ಈ ತರ ರೀಜನ್, ಕ್ಯಾಟಗರಿ ಮತ್ತೆ ಸೇಲ್ಸ್ ಅಂತಿದೆ. ನನಗೆ ಟೇಬಲ್ ಚೇಂಜ್ ಆಗಬೇಕು. ಏನ್ ಮಾಡ್ತೀನಿ, ಈ ಕಾಲಮ್ ಇದೆಲ್ಲ ಇದನ್ನ ಜಸ್ಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಪೈವಟ್ ಕಾಲಮ್ ಅಂತಿದೆ. ಪೈವಟ್ ಕಾಲಮ್ ಇಸ್ ನಥಿಂಗ್ ಬಟ್ ನಾನು ಜಸ್ಟ್ ಒಂದು ಪೈವಟ್ ಟೇಬಲ್ ತೋರಿಸಿದ್ನಲ್ಲ, ಆ ತರ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ, ಅದು ವ್ಯಾಲ್ಯೂ ಫೀಲ್ಡ್ ಕೇಳುತ್ತೆ. ನಾನೇನ್ ಮಾಡ್ತೀನಿ, ಸೇಲ್ಸ್ ಅಂತ ಕೊಡ್ತೀನಿ. ನೀವು ಅವಾಗಲೇ ಪೈವಟ್ ಟೇಬಲ್ ನೋಡಿದ್ರಲ್ವಾ, ಇದು ರೋ ಹೆಡರ್, ಇದು ಕಾಲಮ್ ಹೆಡರ್, ಇದು ಬಂದು ನಮಗೆ ವ್ಯಾಲ್ಯೂ ಫೀಲ್ಡ್. ಈಗ ಓಕೆ ಅಂತ ಕೊಟ್ಟು ನೋಡಿ, ಚೇಂಜ್ ಆಗುತ್ತೆ. ಸಿಂಪಲ್. ಓಕೆ, ನಾನು ಇವಾಗ ಇದನ್ನ ಎಕ್ಸೆಲ್ ತಗೊಂಡೋಗ್ಬೇಕು. ನಾನು ಏನ್ ಮಾಡ್ತೀನಿ, ಕ್ಲೋಸ್ ಅಂಡ್ ಲೋಡ್ ಅಂತ ಕೊಡ್ತೀನಿ. ಹೊಸ ಟೇಬಲ್ ಬಂದಿತ್ತು. ಫೈನ್, ಈಗ ಇಲ್ಲಿ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂದ್ರೆ ನನಗೆ ರೀಸನ್, ಕ್ಯಾಟಗರಿ ಮತ್ತೆ ಮಂತ್ ಅಂತಿದೆ. ಮ್ಯಾನ್ಯಲ್ ಆಗಿ ಮಾಡಿ ತೋರಿಸ್ತೀನಿ. ಮ್ಯಾನ್ಯಲ್ ಆಗಿ ಅಂತಂದ್ರೆ ನೋಡಿ, ರೀಜನ್ ತಗೋತೀನಿ, ಕ್ಯಾಟಗರಿ ತಗೋತೀನಿ. ಓಕೆ, ಆರ್ಡರ್ ಮಂತ್ ನಾನು ಏನ್ ಮಾಡ್ತೀನಿ, ಕಾಲಮ್ ಹೆಡರ್ ತಗೋತೀನಿ, ಮತ್ತು ಸೇಲ್ಸ್ ಬಂದು ಇಲ್ಲಿ ತಗೋತೀನಿ. ಓಕೆನಾ? ಈಗ ನಾನೇನ್ ಮಾಡ್ತೀನಿ, ಡಿಸೈನ್ ಇಲ್ಲಿ ಹೋಗ್ಬಿಟ್ಟು ಶೋ ಟ್ಯಾಬ್ಯುಲರ್ ಫಾರ್ಮ್, ಇಲ್ಲಿ ನೋಡಿ ನನಗೆ ಈ ತರ ಒಂದು ಟೇಬಲ್ ಬೇಕು. ಈ ತರ, ಸೊ ಈ ತರ ನಾನು ಪೈವಟ್ ಟೇಬಲ್ ಅಲ್ಲಿ ಎಕ್ಸೆಲ್ ಅಲ್ಲಿ ಮಾಡಿದೆ. ಬಟ್ ಇದೇನಂದ್ರೆ ಪೈವಟ್ ಟೇಬಲ್ ಇದು. ಈಗ ಹೋಗ್ಬಿಟ್ಟು ಇದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಈ ತರದೆಲ್ಲ ಮಾಡೋದು. ಇನ್ಸ್ಟೆಂಟ್ ನಾನೇನ್ ಮಾಡ್ತೀನಿ, ಮತ್ತೆ ಅದೇ ಪ್ರಾಸೆಸ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಫ್ರಮ್ ಟೇಬಲ್ ಆರ್ ರೇಂಜ್ ಮತ್ತೆ ಓಕೆ ಅಂತ ಕೊಡ್ತೀನಿ. ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಯಾವ್ದು ಕಾಲಮ್ ಅಲ್ಲಿ ಬರ್ಬೇಕು, ಅದಕ್ಕೆ ಪೈವಟ್ ಕಾಲಮ್ಸ್ ಅಂತ ಕರಿತೀವಿ. ನನಗೆ ಒಂದೇ ಪೈವಟ್ ಕಾಲಮ್ ಇಲ್ಲಿ ಮಾಡಕ್ಕಾಗೋದು. ಓಕೆ, ನಾನು ಎಕ್ಸೆಲ್ ಅಲ್ಲಿ ಎಷ್ಟು ಬೇಕಾದ್ರೂ ನಾನು ಮಾಡ್ಕೋಬಹುದು. ಬಟ್ ಪವರ್ ಬಿ ಅಲ್ಲಿ ನಾನು ಒಂದೇ ಮಾಡಕ್ಕಾಗೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಪೈವಟ್ ಕಾಲಮ್ ಅಂತ ಕೊಟ್ರೆ ವ್ಯಾಲ್ಯೂ ಫೀಲ್ಡ್ ಕೇಳುತ್ತೆ. ನನ್ನ ವ್ಯಾಲ್ಯೂ ಫೀಲ್ಡ್ ಯಾವಾಗಲೂ ಈ ನಂಬರ್ ಫೀಲ್ಡ್ ಅನ್ನೇ ಕೊಡಬೇಕು. ನಾನು ಏನಾರ ಅಕಸ್ಮಾತ್ ಇದ್ಯಾವ ಫೀಲ್ಡ್ ಕೊಟ್ರೆ ಅದು ಕೌಂಟ್ ಅಷ್ಟೇ ತಗೊಳುತ್ತೆ. ಓಕೆ, ಈ ರೀತಿ ಚೇಂಜ್ ಆಗುತ್ತೆ. ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೋಮ್, ಕ್ಲೋಸ್ ಅಂಡ್ ಲೋಡ್ ಅಷ್ಟೇ ನೋಡಿ. ಸೊ ಈ ರೀತಿ ನಾನು ಕ್ಲೀನಿಂಗ್ ಅನ್ನ ಮಾಡ್ಕೋಬಹುದು. ನೀವು ಏನ್ ಮಾಡ್ಬೇಕಂದ್ರೆ, ನನಗೆ
ಏನೆಲ್ಲ ಚೇಂಜಸ್ ಬೇಕು, ಒಂದು ರಿಪೋರ್ಟ್ಸ್ ಮಾಡೋದಕ್ಕೆ ನನ್ನ ಡೇಟಾ ಯಾವ ರೀತಿ ಅರೇಂಜ್ ಆಗಿರ್ಬೇಕು, ಅದೆಲ್ಲ ನೀವು ನೋಡ್ಕೋಬೇಕು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ಈಗ ನೋಡಿ, ನನಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನನ್ಗೆ ಈ ರೀತಿ ಬೇಕಂದ್ರೆ ನಾನು ಈ ರೀತಿಯಾದ ಆಪ್ಷನ್ಸ್ ಅನ್ನ ಯೂಸ್ ಮಾಡ್ಕೊಬಹುದು. ಬಟ್ ನಿಮಗೆ ಒಂದು ಗಮನದಲ್ಲಿರಲಿ, ಎಲ್ಲರಿಗೂ ಅಷ್ಟನ್ನ ಹೇಳೋದು, ಅಕಸ್ಮಾತ್ತಾಗಿ ಡೇಟಾ ಹಿಂಗಿದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಜಸ್ಟ್ ನಿಮಗೆ ನಾನು ಹೇಳೋದು, ನಾನೇನ್ ಮಾಡ್ತೀನಿ, ಒಂದು ಎಕ್ಸೆಲ್ ಫೈಲ್ ಅಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಒಂದು ಜಸ್ಟ್ ನಿಮ್ಗೆ ಹೇಳೋದು, ಇದನ್ನ ವ್ಯಾಲ್ಯೂಸ್ ಆಗಿ ಪೇಸ್ಟ್ ಮಾಡಿ. ಓಕೆನಾ? ಇದು ಇವಾಗ ಟೇಬಲ್ ಅಲ್ಲಿ, ರೈಟ್? ಈಗ ನಾನು ಒಂದು ರಿಪೋರ್ಟ್ ಮಾಡಬೇಕು, ಆಯ್ತಾ? ನೋಡಿ, ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್ ನಾನು ತೋರಿಸೋದು. ನನಗೆ ಡೇಟಾ ಹಿಂಗಿದೆ, ಆಯ್ತಾ? ಡೇಟಾ ಈ ರೀತಿ ಇದೆ, ನನಗೆ ರಿಪೋರ್ಟ್ಸ್ ಮಾಡಬೇಕು ಈ ಮಂತ್ ವೈಸ್, ಆಯ್ತಾ? ಈ ತರ ನಾನು ಒಂದು ಇಂಟರ್ವ್ಯೂ ಅಲ್ಲಿ ಯಾರಿಗೊಬ್ರು ಕೊಟ್ಟಿದ್ದೆ ಅಂತ ತಿಳ್ಕೊಳ್ಳಿ, ಕ್ವಶನ್. ಅವ್ರೇನ್ ಮಾಡಿದ್ರು ಅಂದ್ರೆ, ನನಗೆ ಈ ರೀಜನ್ ಮತ್ತೆ ಕ್ಯಾಟಗರಿ ಇದೆ, ಇದೊಂದು ಮಂತ್ ವೈಸ್ ರಿಪೋರ್ಟ್ಸ್ ಬರಬೇಕು ಅಂತ ಅವ್ರೇನ್ ಮಾಡ್ತಾರೆ ಗೊತ್ತಾ? ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಪೈವಟ್ ಟೇಬಲ್ ಅಂತ ಕೊಡ್ತಾರೆ, ರೈಟ್? ಓಕೆ ಅಂತ ಕೊಟ್ಬಿಟ್ಟು ಹೆಂಗ್ ಮಾಡ್ತಾರೆ ಗೊತ್ತಾ? ನೋಡಿ, ರೀಜನ್ ತಗೊಂಡ್ರು, ಫೈನ್. ಇಲ್ಲಿ ಹೋಗ್ಬಿಟ್ಟು ನೋಡಿ, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಸೊ ಈ ತರ ಎಲ್ಲದೂ ಒಂದೊಂದೇ ಈ ತರ ತಗೋತಾ ಹೋಗ್ತಾರೆ. ನನಗೆ ಇವಾಗ ಕ್ಯಾಟಗರಿ ಬೇಡ, ಬರೀ ಈ ಜಾನ್ವರಿಯಿಂದ ಡಿಸೆಂಬರ್ ವರೆಗೂ ಬೇಕು ಅಂತ ಹಿಂಗ್ ಮಾಡ್ತಾ ಕೂತ್ರೆ ಎಷ್ಟೊತ್ತಲ್ಲೂ ತಗೊಳುತ್ತೆ. ಸೊ ನನಗೆ ಬೇಕಾಗಿರೋ ರಿಪೋರ್ಟ್ಸ್, ಮಂತ್ ವೈಸ್ ರಿಪೋರ್ಟ್ಸ್ ನನಗೆ ಈ ರೀತಿ ಬೇಕು. ಯಾವ್ದಕ್ಕೆ? ಬರೀ ರೀಜನ್ಗೆ. ಅಕಸ್ಮಾತ್ ನನಗೆ ಡೇಟಾ ಈ ತರ ಇದ್ರೆ ಭಾರಿ ಕಷ್ಟ. ಅಂದ್ರೆ ಈ ತರ ಒಂದೊಂದೇ ಕಾಲಮ್ಸ್ ಅನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಇರೋದು. ಇನ್ಸ್ಟೆಡ್ ನಾನು ನಿಮಗೆ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಅಕಸ್ಮಾತ್ ನಂಗೆ ಈ ತರ ಡೇಟಾ ಇತ್ತು, ನನಗೆ ಈ ತರ ರಿಪೋರ್ಟ್ಸ್ ಬೇಕು ಅಂತಿದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ, ಗೆಟ್ ಡೇಟಾ, ಆಯ್ತಾ? ಇಲ್ಲಾಂದ್ರೆ ನಾನು ಟೇಬಲ್ ಕನ್ವರ್ಟ್ ಮಾಡಬೇಕು, ಓಕೆ ಅಂತ ಕೊಡ್ತೀನಿ. ಈಗ ನಾನೇನ್ ಮಾಡಿದೆ, ಈ ಟೇಬಲ್ ಏನಿದೆಯಲ್ಲ, ಇದು ನೋಡಿ, ಇಲ್ಲಿದೆಯಲ್ಲ, ಇವಾಗ ಇದೆಯಲ್ಲ, ಜಾನ್ವರಿ ಟು ಡಿಸೆಂಬರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಅನ್ಪೈವಟ್ ಸೆಲೆಕ್ಟೆಡ್ ಕಾಲಮ್ಸ್ ಅಥವಾ ಅನ್ಪೈವಟ್ ಕಾಲಮ್ಸ್ ಏನಾದ್ರು ತಗೋಬಹುದು. ನಾನೇನ್ ಮಾಡ್ತೀನಿ, ಅನ್ಪೈವಟ್ ಕಾಲಮ್ಸ್ ಅಂತ ಕೊಡ್ತೀನಿ. ಈಗ ಏನಾಯ್ತು ನೋಡಿ, ಈ ರೀಜನ್ ಕ್ಯಾಟಗರಿ ಮತ್ತೆ ಇಲ್ಲಿ ಮಂತ್ ಕಾಲಮ್ ವೈಸ್ ಅಲ್ಲಿ ಬಂದ್ಬಿಡ್ತು. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಅಂಡ್ ಲೋಡ್ ಅಂತ ಕೊಡ್ತೀನಿ. ಓಕೆನಾ? ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇನ್ಸರ್ಟ್ ಪೈವಟ್ ಟೇಬಲ್, ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇವಾಗ ಅದೇ ಪೈವಟ್ ಟೇಬಲ್ ನಾವೀಗ ಏನ್ ಮಾಡಿದ್ವಿ, ಒಂದೊಂದೇ ರೀಜನ್ ಒಂದೊಂದೇ ಮಂತ್ ಅನ್ನ ತಗೋತಿದ್ವಲ್ಲ, ನಾ ಏನ್ ಮಾಡ್ತೀನಿ ನೋಡಿ, ರೀಜನ್ ತಗೋತೀನಿ. ಜಸ್ಟ್ ಈ ಮಂತ್ ಇದೆಯಲ್ಲ, ಡ್ರ್ಯಾಗ್ ಮಾಡ್ಬಿಟ್ಟು ಕಾಲಮ್ ಹೆಡರ್ಸ್ ಕೊಡ್ತೀನಿ ನೋಡಿ, ಎಲ್ಲ ಒಂದೇ ಸರಿ ಬಂದು ವ್ಯಾಲ್ಯೂ ಲೋಡ್ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ, ವ್ಯಾಲ್ಯೂ ಅಷ್ಟೇ. ಎಷ್ಟು ಸಿಂಪಲ್ ನೋಡಿ. ಅಂದ್ರೆ ಈ ಡೇಟಾ ರಾಂಗ್ ಇದೆಯಾ, ಇದು ನೋಡಿ, ಸಾರಿ, ಈ ಡೇಟಾ ರಾಂಗ್ ಇದೆಯಾ? ರಾಂಗ್ ಅಲ್ಲ, ಇದು ಡೇಟಾ ಕರೆಕ್ಟೇ, ಇದು ಡೇಟಾ ಕರೆಕ್ಟೇನೆ, ಎರಡೂ ಕರೆಕ್ಟೇನೆ, ಇದು ಮತ್ತೆ ಇದು. ಮತ್ತೆ ಏನಕ್ಕೆ ನಾನು ಈ ತರ ಚೇಂಜ್ ಮಾಡ್ಕೊಂಡೆ? ಸಿಚುವೇಶನ್ ತಕ್ಕನಾಗಿ ನನಗೆ ಯಾವ ರೀತಿ ರಿಪೋರ್ಟ್ಸ್ ಬೇಕೋ ಆ ರೀತಿ ನಾನು ಡೇಟಾನ ಅರೇಂಜ್ ಮಾಡ್ಕೊಬೇಕು. ಇದಕ್ಕೆ ಡೇಟಾ ಕ್ಲೀನಿಂಗ್ ಅಂತ ಕರೀತಾರೆ. ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ, ಡೇಟಾ ಕ್ಲೀನಿಂಗ್ ಅಂದ್ರೆ ಡಿಲೀಟ್ ಮಾಡ್ಬಿಡೋದು, ಹೈಡ್ ಮಾಡ್ಬಿಡೋದು, ಅಥವಾ ಬೇಡದೇ ಇರೋದನ್ನೆಲ್ಲ ತೆಗೆದ್ಬಿಡೋದು. ಆ ರೀತಿ ಅಲ್ಲ. ಡೇಟಾ ಕ್ಲೀನಿಂಗ್ ಅಂತಂದ್ರೆ ಒಂದು ರಿಮೂವ್ ಅನ್ವಾಂಟೆಡ್ ರೆಕಾರ್ಡ್ಸ್ ಆರ್ ಕಾಲಮ್ಸ್, ಸಾರಿ, ರಿಮೂವ್ ಅನ್ವಾಂಟೆಡ್ ರೆಕಾರ್ಡ್ಸ್ ಅಂತ ಹೇಳೋಣ, ಅವಾಗ ಅದು ರೋಸ್ ಅಥವಾ ಕಾಲಮ್ಸ್ ಆಗುತ್ತೆ. ಸ್ಟ್ರಕ್ಚರ್ ದ ಟೇಬಲ್, ಸ್ಟ್ರಕ್ಚರ್ ದ ಡೇಟಾ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ವಾಟ್ ಐಮ್ ಕ್ರಿಯೇಟಿಂಗ್. ಅಂದ್ರೆ ನಾನು ಟೇಬಲ್ ಅನ್ನ ಯಾವ ರೀತಿ ಸ್ಟ್ರಕ್ಚರ್ ಮಾಡ್ಕೋಬೇಕು ಅಂದ್ರೆ ನನಗೆ ರಿಪೋರ್ಟ್ಸ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಸೊ ಇದಕ್ಕೆ ನಾವು ಡೇಟಾ ಕ್ಲೀನಿಂಗ್ ಅಂತ ಹೇಳ್ತೀವಿ. ಈ ತರ ತುಂಬಾ ಇದಾವೆ. ನಿಮ್ಗೆ ಸಿಚುವೇಶನ್ ತಕ್ಕನಾಗಿ ನೀವು
ಅದನ್ನ ತಿಳ್ಕೊಂಡು ನೀವು ಡೇಟಾ ಕ್ಲೀನಿಂಗ್ ಅನ್ನ ಮಾಡಬೇಕು. ಅಕಸ್ಮಾತ್ ಆಗಿ ತುಂಬಾ ಕಾಂಪ್ಲೆಕ್ಸ್ ಇತ್ತು ಅಂದ್ರೆ ChatGPT, Copilot, Claude ಇದಕ್ಕೆ ನೀವು ಕೊಟ್ರೆ ಅದು ನಿಮಗೆ ಐಡಿಯಾಸ್ ಕೊಡುತ್ತೆ, ಸ್ಟೆಪ್ಸ್ ಕೊಡುತ್ತೆ, ಈವನ್ ಸೊಲ್ಯೂಷನ್ಸ್ ಕೊಡುತ್ತೆ. ನೀವು ಅದನ್ನ ಮಾಡಿ. ಓಕೆನಾ? ರೈಟ್. ಸೊ ಇವಾಗ ಒಂದು 30 ಸೆಕೆಂಡ್ಸ್ ತಗೋತೀನಿ. ನಿಮ್ಗೆ ಈ ಟಾಪಿಕ್ ಹೆಂಗ್ ಅನ್ನಿಸ್ತು ತಿಳಿಸಿ. ಅದಾದ್ಮೇಲೆ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ಡಿಸೈನಿಂಗ್, ಸ್ಪೆಸಿಫಿಕ್ ಆಗಿ ಬರೀ ಡಿಸೈನಿಂಗ್ ಹೋಗೋಣ. ಓಕೆನಾ? ಸೊ ನಂದಿತ ತರ ತುಂಬಾ ಜನ ಇಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಆಯ್ತಾ. ತುಂಬಾ ನಿಜಕ್ಕೂ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಇನ್ನೂ ಹೆಚ್ಚಾಗಿ ಈ ತರ ಒಂದು ಡ್ಯಾಶ್ ಬೋರ್ಡ್ಸ್ ನ ಮಾಡ್ತಾ ಹೋಗಿ. ಆಮೇಲೆ ಒಂದು ರಿಕ್ವೆಸ್ಟ್, ಎಸ್ಪೆಷಲಿ ದರ್ಶನ್, ನಿಮ್ಗೂ ಅಷ್ಟೇ ಮತ್ತೆ ಎಲ್ಲರಿಗೂ ಕನ್ನಡದಲ್ಲಿ ಡೇಟಾ ಹಾಕ್ಬಿಟ್ಟು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ. ನಾನು ಕೋವಿಡ್ ಟೈಮಲ್ಲಿ ಒಂದು ಮಾಡಿದ್ದೆ ಆಕ್ಚುಲಿ ಆಯ್ತಾ. ಅದಾದ್ಮೇಲೆ ಮತ್ತೆ ನಂಗೆ ಟೈಮ್ ಸಿಕ್ಕಿಲ್ಲ. ಡೇಟಾ ಕನ್ನಡಕ್ಕೆ ಹೆಂಗ್ ಕನ್ವರ್ಟ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿರ್ಬೋದು. ಜಸ್ಟ್ ನೀವು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೋಬಹುದು. ಒಂದು ಟ್ರೈ ಮಾಡಿ ಆಯ್ತಾ. ನಾನು ನಿಮಗೆ ಅದನ್ನ ಒಂದು ಅಸೈನ್ಮೆಂಟ್ ಅಂತ ಏನೋ ಒಂದು ಕೊಟ್ಟಿರ್ತೀನಿ, ಒಂದು ಟ್ರೈ ಮಾಡಿ. ಡೇಟಾ ಕ್ಲೀನಿಂಗ್ ಈಸ್ ಇಂಟ್ರೆಸ್ಟಿಂಗ್. ಸೊ ದರ್ಶನ್ ಹೇಳ್ದಂಗೆ ಈ ಡೇಟಾ ಕ್ಲೀನಿಂಗ್ ಇದೆಯಲ್ಲ, ನನ್ನ ಒಂದು ಫೇವ್ರೆಟ್, ಏನಂತಾರೆ, ಒಂದು ಫೇವ್ರೆಟ್ ಟಾಸ್ಕ್. ನಾನು ಯಾವತ್ತೂ ಅಷ್ಟೇ ಡೇಟಾ ಕ್ಲೀನಿಂಗ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ಅದು ಅರೇಂಜ್ ಮಾಡೋದೇ ಒಂದು ಆರ್ಟ್ ಆಯ್ತಾ. ನಿಮ್ಗೆ ದರ್ಶನ್ ಅವ್ರಿಗೆ ಥ್ಯಾಂಕ್ಸ್ ಇದು ಪ್ರಸ್ತಾಪ ಮಾಡಿದ್ದಕ್ಕೆ. ಖಂಡಿತವಾಗ್ಲೂ ಹೌದು. ಈ ಡೇಟಾ ಕ್ಲೀನಿಂಗ್ ನಿಮ್ಗೆ ಇವಾಗ ನೋಡಿ, ಇಲ್ಲ ChatGPT ನಾನು ಇಲ್ಲಿ ಹೋಗ್ತೀನಲ್ಲ, ChatGPT ಎಲ್ಲ ಲಿಸ್ಟ್ ಕೊಟ್ಬಿಡ್ತು ಆಯ್ತಾ. ನಿಜಕ್ಕೂ ನಾವು 2004 ಅಲ್ಲಿ ನಾನು ಆಕ್ಚುಲಿ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡಿದ್ದು. ಅವಾಗ ಬರೀ 2003 ವರ್ಷನ್ ಅಷ್ಟೇ ಇದ್ದಿದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, 2004 ಇಂದ 2000 ಆಲ್ಮೋಸ್ಟ್ 16 ವರ್ಗು ನಾವು ಈ ತರ ಮ್ಯಾನ್ಯಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀವಿ. ಎಷ್ಟು ಖುಷಿಯಾಗಿ ಅಂದ್ರೆ, ಎಷ್ಟೊಂದು ಡೇಟಾ ಅದು ಕ್ಲೀನ್ ಮಾಡಕ್ಕೆ ಆಗ್ತಿರಲಿಲ್ಲ. ನಮ್ಗೆ ಗೊತ್ತಿರೋದೇ ಇಲ್ಲ. ಎಲ್ಲ ಮಾಡಿದೀವಿ ಅಂತ ಅನ್ಕೊಂಡು ರಿಪೋರ್ಟ್ಸ್ ಮಾಡ್ತೀವಿ, ಮತ್ತೆ ಸ್ಟಕ್ ಆಗ್ತೀವಿ, ಮತ್ತೆ ವಾಪಸ್ ಬರೋದು. ಎಷ್ಟು ಒಂಥರ ಫ್ರಸ್ಟ್ರೇಟ್ ಆದ್ರೂ ಅದನ್ನು ಮುಗಿಸಿದಾಗ ಅದ್ರ ಆಗೋ ಖುಷಿನೇ ಬೇರೆ ಇತ್ತು. ಸೊ ಆ ರೀತಿ ನಾವು ವರ್ಕ್ ಮಾಡ್ತಿದ್ವಿ. ಆದ್ರೆ ಡೇಟಾ ಕ್ಲೀನಿಂಗ್ಗೆ ಒಂದ್ ಹೇಳ್ತೀನಿ ನೋಡಿ, ಡ್ಯಾಶ್ ಬೋರ್ಡ್ಸ್ ಮಾಡೋದಕ್ಕೆ, ಕ್ವೆರೀಸ್ ಬರೆಯೋದಕ್ಕೆ, ಡೇಟಾ ಅನಾಲಿಟಿಕ್ಸ್ ಅನ್ನೋ ಒಂದು ಟಾಪಿಕ್, ಡೇಟಾ ಸೈನ್ಸ್, ಇದಕ್ಕೆ ನಿಮಗೆ ಡೇಟಾ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್. ಒಂದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಲ್ಲಾದ್ರೂ ಈಸಿನೇ, ಎಲ್ಲಾದ್ರೂ ನೀಟಾಗುತ್ತೆ. ರೈಟ್ ದರ್ಶನ್, ಆಲ್ ದ ಬೆಸ್ಟ್. ಮಾಡಿ, ಖಂಡಿತವಾಗಿ ಟೈಮ್ ತಗೊಂಡು ಮಾಡಿ ಆಯ್ತಾ. ನಾನು ಹೇಳ್ದೆ ಅಂದ್ಬಿಟ್ಟು ಅದನ್ನೇ ನಿಮ್ ಕೆಲಸ ಎಲ್ಲ ಬಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಎಲ್ರೂ ಇಲ್ಲಿರೋರೆಲ್ಲ ಹೇಳ್ತಾರದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಇಲ್ಲಿ ಒಂದು 30 ಜನ ಇದ್ರ ಆಯ್ತಾ. 30 ಜನದಲ್ಲಿ 15 ಜನ ಆಯ್ತಾ ಒಂದೊಂದು ಕನ್ನಡದಲ್ಲಿ ಡ್ಯಾಶ್ ಬೋರ್ಡ್ ಮಾಡಿ ಹಾಕಿದ್ರೆ ನಿಜಕ್ಕೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅದನ್ನ ನನಗೆ ದಯವಿಟ್ಟು ಬೇರೆ ಯಾವ್ದು ಟ್ಯಾಗ್ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಇದನ್ನ ಟ್ಯಾಗ್ ಮಾಡಿ. ಇದನ್ನ ನಾನು ಬರೀ ಕಮೆಂಟ್ ಹಾಕಲ್ಲ, ರೀಪೋಸ್ಟ್ ಮಾಡಿ. ಅದಕ್ಕೆ ಖಂಡಿತವಾಗಿ ನಾನು ಏನಾದ್ರು ಒಂದಷ್ಟು ಡೀಟೇಲ್ಸ್ ಅನ್ನ ಹಾಕ್ತೀನಿ. ನೀವು ಕನ್ನಡದಲ್ಲಿ ಮಾಡಿ ನನಗೆ ಕಳಿಸಿ, ನಾನು ಖಂಡಿತವಾಗಿ ಅದನ್ನ ರೀಪೋಸ್ಟ್ ಮಾಡಿ ಅದನ್ನ. ಯಾಕಂದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ನಾನು ನೋಡಿಲ್ಲ, ತುಂಬಾ ಎಲ್ಲ ನಾನು ನೋಡೇ ಇಲ್ಲ. ಸೊ ಮಾಡಿದ್ರೆ ಓಕೆ, ನಾನು ನೋಡಿಲ್ಲ, ನಾನು ಏನು ಮಾಡೇ ಇಲ್ಲ ಅಂತ ಹೇಳಕ್ ಬರಲ್ಲ. ಮಾಡಿ ಆಯ್ತಾ. ಒಬ್ಬೊಬ್ರು ಒಂದೊಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿ ಸಾಕು. ನಾನು ನಿಮಗೆ ಪ್ರಾಮಿಸ್ ಮಾಡೋದೇನಂದ್ರೆ, ರೀಪೋಸ್ಟ್ ಮಾಡಿ. ನನ್ನ ಲಿಂಕ್ಡ್ಇನ್ ಅಲ್ಲಿ ಅದನ್ನ ಪೋಸ್ಟ್ ಮಾಡ್ತೀನಿ. ಸಾಧ್ಯವಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ನನ್ನ ಸ್ಟೇಟಸ್ ಕೂಡ ಹಾಕೊಂಡು ಹೆಮ್ಮೆಯಿಂದ ಹೇಳ್ತೀನಿ ಆಯ್ತಾ. ಬಟ್ ಒಳ್ಳೆ ಕಂಟೆಂಟ್ ಅನ್ನ ತಗೊಳ್ಳಿ ಆಯ್ತಾ. ನಮ್ಮ ಕನ್ನಡ ಮೂವೀಸ್ ಅಲ್ಲಿ ಇರ್ಬೋದು, ಅಥವಾ IPL ತಗೊಂಡು ಅದನ್ನೇ ಕನ್ನಡದಲ್ಲಿ ಹೇಳುವಂಥದ್ದು, ಅಥವಾ ಇನ್ನೂ ಬೇರೆ ಬೇರೆ ಅಂದ್ರೆ ನಮ್ಗೆ ಬೇರೆ ಏನೋ ಡೇಟಾಗಳು ಎಷ್ಟೊಂದಿದೆ, ಹುಡುಕಿ ಸಿಗುತ್ತೆ. ಓಕೆನಾ? ಸೊ ಇದಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಸಪೋರ್ಟ್ ಕೂಡ ಇರುತ್ತೆ. ರೈಟ್? ಓಕೆ, ಫೈನ್. Sir, very much informative. I think we should learn and explore the known of claims are giving raw data. 100% ನಿಜ ವಿಜೇತ. ಸರ್ ಐ ಹ್ಯಾಂಡ್ ಪ್ರಿಪೇರ್ಡ್ ಪವರ್ ಬಿಲ್. ಓಕೆ ಸುಮಂತ್, ಕನ್ನಡದಲ್ಲಿ ಮಾಡಿದ್ದೀರಾ ಸುಮಂತ್? ಕನ್ನಡದಲ್ಲಿ ಮಾಡಿದ್ರೆ, ಪೋಸ್ಟ್ ಮಾಡಿದ್ರೆ ಮತ್ತೆ ನನ್ನ ಟ್ಯಾಗ್ ಮಾಡಿ, ನಾನು ಖಂಡಿತವಾಗಿ ರೀಪೋಸ್ಟ್ ಮಾಡ್ತೀನಿ. ಆಯ್ತು. ಏನಪ್ಪಾ?
ತಿಳಿಸ್ತೀನಿ. ಮಾತಾಡಿ. ರೈಟ್. ಇಲ್ಲಿ ಇನ್ನೊಂದು ಅರವಿಂದ್ ಬೆಳಗ್ಗೆ ಅಂತಿದ್ದಾರೆ. ಓಕೆ, ಅವರು ಒಂದು ಮಾಡಿದ್ರು ಆಕ್ಚುಲಿ. ಅಂದ್ರೆ ಒಬ್ರು ಒಂದು ಲೈವ್ ಪ್ರಾಜೆಕ್ಟ್ ಅವರು ವರ್ಕಲ್ಲಿ ಅವರು ಈ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಸೊ ಮೋಸ್ಟ್ ಪ್ರಾಬ್ಲಿ ಇಲ್ಲ ಅಂತ ಕಾಣುತ್ತೆ. ಸೊ ಅವ್ರು ಮಾಡಿದ್ರು ಆಕ್ಚುಲಿ. ಅವರನ್ನೇ ತುಂಬಾ ಅಂದ್ರೆ ನಮ್ಮ ಗೈಡೆನ್ಸ್ ತಗೊಂಡು ಒಂದಷ್ಟು ಪ್ರಾಜೆಕ್ಟ್ ಮಾಡಿದ್ರು ಅವರು. ಸೊ ಅವರು ಕನ್ನಡದಲ್ಲಿ ಒಂದು ಮಾಡಿದ್ರು ಆಕ್ಚುಲಿ. ನಾನು ಕೋವಿಡ್ ಟೈಮಲ್ಲಿ ಒಂದೆರಡು ಪ್ರಾಜೆಕ್ಟ್ಸ್ ಮಾಡಿದ್ದೆ ಕನ್ನಡದಲ್ಲಿ. ಈವನ್ ಏನೋ ಅದು ಡ್ರಾಪ್ ಡೌನ್ಸ್ ಬರ್ತಲ್ಲ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಟ್ರೈ ಮಾಡಿ. ರೈಟ್ ಪೀಪಲ್. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ, ಡ್ಯಾಶ್ ಬೋರ್ಡ್ ಡಿಸೈನ್. ಡ್ಯಾಶ್ ಬೋರ್ಡ್ ನಾವು ಸರಿ ಈ ತರ ಡ್ಯಾಶ್ ಬೋರ್ಡ್ ಬಗ್ಗೆ ತುಂಬಾ ಮಾತಾಡಿದ್ವಿ. ಓಕೆ, ಇವಾಗ ದಯವಿಟ್ಟೆಲ್ಲ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ಡ್ಯಾಶ್ ಬೋರ್ಡ್ ಬಗ್ಗೆ ಒಂದಷ್ಟು ತಿಳ್ಕೊಂಡು ಆಯ್ತಾ. ಫಸ್ಟ್ ಆಫ್ ಆಲ್ ಡಿಸೈನಿಂಗ್ ಬಿಟ್ಬಿಡಿ, ಬರೀ ಡ್ಯಾಶ್ ಬೋರ್ಡ್ ಏನಂತ ನಾವು ಫಸ್ಟ್ ತಿಳ್ಕೊಂಡು. ಡ್ಯಾಶ್ ಬೋರ್ಡ್ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಕಾರ್ ಓಡಿಸ್ತಾ ಇರ್ತೀನಿ, ಗಾಡಿ ಓಡಿಸ್ತಾ ಇರ್ತೀನಿ, ಮುಂದಗಡೆ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ. ನಾವೇನಕ್ಕೆ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ? ಏನಕ್ಕೆ ಅಂದ್ರೆ ಆ ಗಾಡಿಯ ಕೆಲವೊಂದು ಇನ್ಫಾರ್ಮೇಶನ್ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾವುದು? ಫಸ್ಟ್ ನಮ್ಗೆ ಗೊತ್ತಾಗೋದು ಸ್ಪೀಡೋಮೀಟರ್. ನೆಕ್ಸ್ಟ್ ಬಂದು ಇಂಡಿಕೇಟರ್ ನಾವು ಹಾಕುವಂಥದ್ದು, ನಾವು ಲೆಫ್ಟ್ ಹೋಗ್ತಾ ಇದೀವೋ ರೈಟ್ ಹೋಗ್ತಾ ಇದೀವೋ ಅಂತ. ನೆಕ್ಸ್ಟ್ ಫ್ಯೂಯಲ್. ಓಕೆ, ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಸೊ ಈ ತರದೆಲ್ಲ ಎಷ್ಟೊಂದು ಇನ್ಫಾರ್ಮೇಶನ್ ನಮ್ಗೆ ಅಲ್ಲಿ ಆ ಗಾಡಿ ಓಡಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆನಾ? ಇದು ಒಂದು ಚಿಕ್ಕ ಎಕ್ಸಾಂಪಲ್ ನಾನು ಕೊಡೋದು. ಈ ರೀತಿ ನಾವು ಒಂದು ಡೇಟಾ ಇದೆ, ಈ ತರ ಒಂದಷ್ಟು ದೊಡ್ಡ ಡೇಟಾ ಇರುತ್ತೆ ಅಂತ ಇಟ್ಕೋಣ. ಏನು ಅಷ್ಟು ದೊಡ್ಡ ಡೇಟಾ ಅಲ್ಲ, ಬಟ್ ಸ್ಟಿಲ್ ಈ ತರ ಒಂದು ಡೇಟಾ ಇದೆ ಅಂತ ಇಟ್ಕೋಣ. ಈ ಡೇಟಾನ ನೋಡಿ, ಇವಾಗ ಇದೇನೆ ನಾನು ಇವಾಗ ಏನೋ ಒಂದು ತೋರಿಸ್ಬೇಕು ಆಯ್ತಾ. ಈ ಡೇಟಾನ ನಾನು ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸ್ಬೇಕು. ಏನ್ ಡ್ಯಾಶ್ ಬೋರ್ಡ್ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ರೀಜನ್ ವೈಸ್ ಸೇಲ್ಸ್, ಕ್ಯಾಟಗರಿ ವೈಸ್ ಸೇಲ್ಸ್, ಮಂತ್ ವೈಸ್ ಸೇಲ್ಸ್, ಅಥವಾ ರೀಜನ್ ವೈಸ್ ಮಂತ್ ವೈಸ್ ಸೇಲ್ಸ್. ಇಲ್ಲಿರೋದು ಒಂದೇ ಕಾಲಮ್ ಸೇಲ್ಸ್. ಇಲ್ಲಿ ಪ್ರಾಫಿಟ್ ಇತ್ತು, ಕ್ವಾಂಟಿಟಿ ಇತ್ತು, ಮತ್ತೆ ಗ್ರೋತ್ ಪರ್ಸೆಂಟೇಜ್ ಇತ್ತು. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಬೇರೆ ಬೇರೆ ರಿಪೋರ್ಟ್ಸ್ ಅನ್ನ ತಗೋಬಹುದು. ಸೊ ಈ ರೀತಿ ನನಗೆ ರಿಪೋರ್ಟ್ಸ್ ಬೇಕಂತ ನಾನು ಏನ್ ಮಾಡ್ತೀನಿ, ಒಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಆ ಡ್ಯಾಶ್ ಬೋರ್ಡ್ ಅಲ್ಲಿ ಏನ್ ಮಾಡ್ತೀನಿ, ಒಂದಷ್ಟು ಚಾರ್ಟ್ಸ್ ಗಳು ಹಾಕ್ತೀನಿ. ಓಕೆ, ಚಾರ್ಟ್ಸ್ ಯಾಕೆ ಹಾಕ್ಬೇಕು? ವಿಜುವಲೈಸೇಷನ್ ಆಯ್ತಾ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಅಷ್ಟೇನೆ ಇಲ್ಲಿರೋಂಥ ಡೇಟಾ ಅಕಸ್ಮಾತ್ ನಾನು ವಿಜುವಲಿ ಕನ್ವರ್ಟ್ ಮಾಡಿದ್ರೆ ಪಿಕ್ಚರ್ ಆಗಿ ಡೈನಾಮಿಕ್ ಪಿಕ್ಚರ್, ನಮಗೆ ಚಾರ್ಟ್ಸ್ ಬಂದು ಡೈನಾಮಿಕ್ ಪಿಕ್ಚರ್ ಅಂತಾನೆ ಹೇಳ್ಬೋದು ಆಯ್ತಾ. ಎಡಿಟೇಬಲ್ ಪಿಕ್ಚರ್ ಅಂತ ಹೇಳ್ಬೋದು. ಆದ್ರೆ ಅದನ್ನ ಪಿಕ್ಚರ್ ಅಥವಾ ಇಮೇಜ್ ಅಂತ ಕರೆಯಲ್ಲ. ಇಮೇಜ್ ಅಥವಾ ಪಿಕ್ಚರ್ ಬಂದು ಸ್ಟ್ಯಾಟಿಕ್ ಆಗಿರುತ್ತೆ. ನಾನು ನಿಮ್ಗೆ ಒಂದು ಈಸಿಗೆ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು. ಸ್ಟ್ಯಾಟಿಕ್ ಯಾವಾಗಲೂ ಇಮೇಜ್ ಬಂದು ಸ್ಟ್ಯಾಟಿಕ್ ಆಗಿರುತ್ತೆ. ಓಕೆ, ಡೈನಾಮಿಕ್ ಆಗಿ ಇರಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇಮೇಜ್ ಅಂದ್ರೆ ಅದು ಸ್ಟ್ಯಾಟಿಕ್. ಬಟ್ ನಿಮಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂತಂದ್ರೆ ಇಲ್ಲಿರುವಂತ ಡೇಟಾ ಪಿಕ್ಚರ್ ಆಗಿ ಕಾಣಿಸುವಂತ, ಅದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಬಟ್ ಯೂಶಲಿ ಡ್ಯಾಶ್ ಬೋರ್ಡ್ ನೋಡಿ ತುಂಬಾ ಜನ ಏನ್ಕೊಂಡ್ಬಿಡ್ತಾರೆ, ಡ್ಯಾಶ್ ಬೋರ್ಡ್ ಅಂದ್ರೆ ಒಂದಷ್ಟು ಚಾರ್ಟ್ಸ್ ಅನ್ನ ಹಾಕ್ಬಿಟ್ರೆ ಅದು ಡ್ಯಾಶ್ ಬೋರ್ಡ್ ಅಂತ. ಇಟ್ ಈಸ್ ನಾಟ್ ಅ ಮೀನಿಂಗ್ಫುಲ್ ಡ್ಯಾಶ್ ಬೋರ್ಡ್. ಅದು ಒಂದು ಅರ್ಥಪೂರ್ಣವಾದ ಡ್ಯಾಶ್ ಬೋರ್ಡ್ ಅಂತ ಕರೆಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ನನಗೆ ಒಂದು ಡ್ಯಾಶ್ ಬೋರ್ಡ್ ಅಂತ ಬಂದಾಗ ಯಾವ ರಿಪೋರ್ಟ್ಸ್, ಎಷ್ಟು ರಿಪೋರ್ಟ್ಸ್, ಏನ್ ಅರ್ಥ ಮಾಡಿಸ್ಬೇಕು ನನಗೆ ಅಷ್ಟೇ ಬೇಕಾಗುತ್ತೆ. ಅನ್ನೆಸೆಸರಿ ಆಯ್ತಾ. ನಾನು ಒಂದು ಕಂಪನಿಯಲ್ಲಿದ್ದಾಗ ಒಂದು ಡೇಟಾ ಬಂದಿತ್ತು, ಹ್ಯೂಜ್ ಡೇಟಾ. ಓಕೆ, ಹ್ಯೂಜ್ ಡೇಟಾ, ತುಂಬಾ ಪ್ಯಾರಾಮೀಟರ್ಸ್ ಇತ್ತು, ತುಂಬಾನೇ ರಿಪೋರ್ಟ್ಸ್ ಮಾಡಬಹುದಿತ್ತು. ನನ್ನ ಕಲೀಗ್ ಏನ್ ಮಾಡೋದು ಅಂದ್ರೆ ರಿಪೋರ್ಟ್ಸ್ ಮಾಡ್ಬೋದು ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 50 ರಿಪೋರ್ಟ್ಸ್ ಮಾಡ್ಬೇಕ ಆಯ್ತಾ. ಬಟ್ ಎಲ್ಲದನ್ನು ಒಳ್ಳೊಳ್ಳೆ ಮೀನಿಂಗ್ಫುಲ್, ತುಂಬಾ ಅಂದ್ರೆ ಅದು ಕಾಂಪ್ಲೆಕ್ಸ್ ರಿಪೋರ್ಟ್ಸ್ ಎಲ್ಲ ಮಾಡ್ಬಿಟ್ಟ. ಪ್ರಾಬ್ಲಮ್ ಏನಂತಂದ್ರೆ ಕ್ಲೈಂಟ್ ಹೇಳಿದ್ದೇನಪ್ಪ ಅಂತಂದ್ರೆ ನಾನು ನಿಮ್ಗೆ ಡೇಟಾ ಕೊಡ್ತೀನಿ ರಿಪೋರ್ಟ್ಸ್ ಮಾಡಿ ಅಂತ. ಬಟ್ ಅವನೇನ್ ಮಾಡ್ದ, ಅವ್ನ ಮಿಸ್ಟೇಕ್ ಅಂದ್ರೆ ಮಾಕ್ ಪ್ರಾಜೆಕ್ಟ್ ಅನ್ನ ಮಾಡ್ಲಿಲ್ಲ, ಡೈರೆಕ್ಟ್ ಪ್ರಾಜೆಕ್ಟ್ ಮಾಡಿ ಕೊಟ್ಟಿಲ್ಲ. ಕ್ಲೈಂಟ್ ಒಂದೇ ಮಾತಾಡಿದ, ನನಗೆ ಇಷ್ಟೊಂದು ರಿಪೋರ್ಟ್ಸ್ ಅವಶ್ಯಕತೆ ಇಲ್ಲ, ಇಷ್ಟೊಂದು ಪೇಜಸ್ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರೋದೆ 10 ರಿಪೋರ್ಟ್ಸ್. ಆ 10 ರಿಪೋರ್ಟ್ಸ್ ಯಾವುದು ಅಂತ ಅವ್ರು ಹೇಳ್ತಿಲ್ಲ. ಬೆಸ್ಟ್ ಆಫ್ ದಿ ಬೆಸ್ಟ್ ನನಗೆ 10 ರಿಪೋರ್ಟ್ಸ್ ನನಗೆ ಬೇಕು.
2ಕ್ಕಿಂತ ಮ್ಯಾಕ್ಸಿಮಮ್ ಒಂದು 3 ಪೇಜ್ ಅಷ್ಟೇ ಇರಬೇಕು ಅಂತ, 3 ಪೇಜ್ ನ್ಯಾವಿಗೇಷನ್ಸ್ ಇರಬೇಕು ಅಂತ ವಾಪಸ್ ಮೇಲ್ ಕಳಿಸ್ಬಿಟ್ರು. ಅವರು ಪ್ರಾಜೆಕ್ಟ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಿಷ್ಟೇ, ಪ್ರಾಜೆಕ್ಟ್ ಲುಕ್ಸ್ ಗುಡ್ ಬಟ್ ವಿ ಡೋಂಟ್ ರಿಕ್ವೈರ್ ಸೋ ಮೆನಿ ರಿಪೋರ್ಟ್ಸ್. ಯಾತಕ್ಕಾಗಿ ಮಾಡ್ತಾರೆ ಅಂದ್ರೆ 50 ರಿಪೋರ್ಟ್ಸ್ ಅನ್ನು ನಾವು ಮಾಡಿ ಕಳಿಸಿದ್ರೆ ಅಷ್ಟಕ್ಕೂ ಅವರು ಪೇ ಮಾಡ್ಬೇಕಾಗುತ್ತೆ. ಓಕೆ, ಅವ್ರು ನಮ್ಗೆ ಅಷ್ಟು ಬೇಡ, ನಮಗೆ ಸ್ವಲ್ಪನೇ ಸಾಲಿ ಅಂತ ಮೆಸೇಜ್ ಹಾಕ್ತಾರೆ. ಅವಾಗ ನಮ್ಗೆ ಹಿಂಗಾಗುತ್ತೆ ಗೊತ್ತಾ, ಅಷ್ಟೊಂದು ಎಫರ್ಟ್ಸ್ ಹಾಕಿ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಯಾವತ್ತೂ ಅಷ್ಟೇ ಏನೇ ಮಾಡ್ಬೇಕಾದ್ರೂ ಫಸ್ಟ್ ಒಂದು ಟೆಂಪ್ಲೇಟ್ ರೆಡಿ ಮಾಡ್ಕೊಳ್ಳಿ, ಒಂದು ಮಾಕ್ ಪ್ರಾಜೆಕ್ಟ್ ಅಂತ ರೆಡಿ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಇದೆಯಾ ಅಂತ ನಿಮ್ಮಷ್ಟು ನೀವೇ ಅನಲೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಕಸ್ಮಾತ್ ಕ್ಲೈಂಟ್ ಪ್ರಾಜೆಕ್ಟ್ ಇದ್ರೆ ಕ್ಲೈಂಟ್ ಕಳಿಸಿ, ಅವ್ರ ಹತ್ರ ಅಪ್ರೂವ್ ತಗೊಂಡು ಆಮೇಲೆ ನೆಕ್ಸ್ಟ್ ರಿಯಲ್ ಪ್ರಾಜೆಕ್ಟ್ ಅಥವಾ ಲೈವ್ ಪ್ರಾಜೆಕ್ಟ್ ಹೋಗ್ಬೇಕು, ಲೈವ್ ಹೋಗ್ಬೇಕು. ಇಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಓಕೆನಾ? ಅಂದ್ರೆ ಈ ತರದೆಲ್ಲ ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ, ತುಂಬಾ ಕಷ್ಟಪಟ್ಟು ಏನೆಲ್ಲ ಮಾಡಿದೀವಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇವಾಗ ನಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಹೇಳೋದಕ್ಕೆ, ನಾವು ಮಾಡಿರುವಂತ ತಪ್ಪನ್ನು ನೀವು ಮಾಡಬೇಡಿ ಅಂತ. ಓಕೆನಾ? ರೈಟ್. ಈಗ ಡ್ಯಾಶ್ ಬೋರ್ಡ್ ಅನ್ನ ಹಿಂಗ್ ಮಾಡೋದು, ಯಾಕಂದ್ರೆ ನಾನು ಕೆಲವೊಂದೆಲ್ಲ ರಿಪೋರ್ಟ್ಸ್ ನೋಡಿದಾಗ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ನಂಬರ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ, ವೆರಿ ಗುಡ್ ಫಾರ್ಮುಲಾಸ್, ಡ್ಯಾಕ್ಸ್, ಮತ್ತೆ ಒಳ್ಳೊಳ್ಳೆ ಕ್ಯಾಲ್ಕುಲೇಷನ್ಸ್ ಮಾಡಿರ್ತಾರೆ, ಎಲ್ಲ ಸರಿ. ಬಟ್ ರೆಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂತಂದ್ರೆ ಕ್ಲೈಂಟಿಗೆ ಇಷ್ಟ ಆಗಲ್ಲ. ನಿಮ್ ನೋಡಿ, ಅಕಸ್ಮಾತ್ ಆಗಿ ನಿಮ್ಗೆ ಈ ಡ್ಯಾಶ್ ಬೋರ್ಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ನೋಡೋದಿಕ್ಕೆ ಅಂತಂದ್ರೆ ಕ್ಲೈಂಟ್ ಏನ್ ಮಾಡ್ತಾರೆ ಗೊತ್ತಾ, ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ತಾರೆ, ಓ ಇಟ್ಸ್ ವೆರಿ ನೈಸ್ ಅಂತ. ನಂಬರ್ಸ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಮತ್ತೆ ಅದನ್ನ ಕರೆಕ್ಟ್ ಮಾಡಿ ಕೊಡಿ ಅಂತ ಅಂತಾರೆ. ನಿಮ್ಗೆ ಪ್ರಾಜೆಕ್ಟ್ ಚೆನ್ನಾಗಿಲ್ಲ, ನಂಬರ್ಸ್ ಎಲ್ಲ ಸಕ್ಕದ ಬರ್ತದೆ ಅಂದ್ರೆ ಅವ್ರಿಗೆ ಇಷ್ಟ ಪಡ್ತಾರೆ, ಬಟ್ ಅವ್ರ ಏನ್ ಗೊತ್ತಾ, ಅದನ್ನ ಯೂಸ್ ಮಾಡೋದಕ್ಕೆ ಒಂಥರ ನಮ್ಗೆ ಇನ್ನೂ ಚೆನ್ನಾಗಿ ಮಾಡ್ಕೊಡಿ ಅಂತ ಅಂತಾರೆ. ನಂಬರ್ಸ್ ಕರೆಕ್ಷನ್ ನೀವು ಬೇಕಾದ್ರೆ ಮಾಡ್ಕೋಬಹುದು, ಬಟ್ ನಿಮ್ಗೆ ಲುಕ್ ಅಂಡ್ ಫೀಲ್ ಚೆನ್ನಾಗಿಲ್ಲ ಅಂತಂದ್ರೆ ಅದೊಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಕ್ಲೈಂಟ್ಗೆ. ಆಯ್ತಾ? ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನೀವು ಮಾಡುವಂತ ರಿಪೋರ್ಟ್ಸ್ ಏನಿದೆಯಲ್ಲ ಆದಷ್ಟು ಮಾಡರ್ನೈಸ್ಡ್ ನೀಟಾಗಿ ಮಾಡಿಕೊಂಡು. ನಾನು ಈ ಚಾಟ್ ಜಿ ಪಿ ಟಿ ಇಂದ ಅದನ್ನ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಇಲ್ಲ ಅಂದ್ರೂ ಕ್ಯಾನ್ವಾ, ಆಯ್ತಾ, ಕ್ಯಾನ್ವಾದಲ್ಲಿ ಕೂಡ ಮಾಡ್ಬೋದು. ನಿಮ್ಗೆ ಚಾಟ್ ಜಿ ಪಿ ಟಿ ಕಷ್ಟ ಆಯ್ತು ಅಂದ್ರೆ ನನಗೆ ಕ್ಯಾನ್ವಾದಲ್ಲಿ ತೋರಿಸ್ತೀನಿ. ಬಟ್ ತುಂಬಾ ಜನ ಕ್ಯಾನ್ವಾ, ಮತ್ತೆ ಮೊನ್ನೆ ಯಾರೋ ಮೆಸೇಜ್ ಹಾಕಿದ್ರು ನನಗೆ, ಹೆಸರು ಮರ್ತೋಯ್ತು, ಅವರು ಆಕ್ಚುಲಿ ಇಲ್ಲೇನೋ ಹೋಗ್ಬಿಟ್ಟು ಡಿಸೈನ್ ಮಾಡಕ್ಕಿಂತ ಹೋಗ್ತಿದ್ರು. ಈ ಸ್ಟೂಡೆಂಟ್ ವರ್ಷನ್ ಅಲ್ಲಿ ನಿಮ್ಗೆ ಅದು ಬರಲ್ಲ, ಕ್ಯಾನ್ವಾ ಎ ಐ ವರ್ಕ್ ಆಗಲ್ಲ. ಓಕೆ, ಇಲ್ಲೇನೋ ಡಿಸೈನ್ ಮಾಡಬೇಕು ಅಂತ. ಸೊ ಸುಮ್ಮನೆ ಕೊಡ್ತೀನಿ ನೋಡಿ, ಬರಲ್ಲ. ಯಾಕಂದ್ರೆ ನಮ್ಗೆ ಇದು ಹೈ ಎಂಡ್ ಅಲ್ಲಿ ಇರ್ಬೇಕಾಗುತ್ತೆ. ಓಕೆನಾ? ಸೊ ಇದು ಬರಲ್ಲ. ಸೊ ಇದನ್ನ ನೀವು ಟ್ರೈ ಮಾಡಿ ಬಂದಿಲ್ಲ ಅಂದ್ರೆ ಅದು ಬಂದು ನಿಮ್ಗೆ ಸ್ಟೂಡೆಂಟ್ ವರ್ಷನ್ ನಾನು ಏನ್ ನಿಮ್ಗೆ ಕೊಟ್ಟಿದ್ದೀನಲ್ಲ ಫ್ರೀ ವರ್ಷನ್, ಅದರಲ್ಲಿ ಇದೆಲ್ಲ ಬರಲ್ಲ. ಬಟ್ ಪ್ರೋ ವರ್ಷನ್ಸ್ ಎಲ್ಲ ಬರುತ್ತೆ. ಈ ಎ ಐ ಕೆಲವೊಂದು ವರ್ಕ್ ಆಗಲ್ಲ. ಓಕೆನಾ? ಸೊ ದಯವಿಟ್ಟು ಬೇಜಾರ್ ಮಾಡ್ಕೊಂಡು, ಯಾಕಂದ್ರೆ ನಮಗೆ ಇರುವಂತ ಪರ್ಮಿಷನ್ಸ್ ಏನಿದೆ ಅಷ್ಟೇ ನಾನು ಕೊಡ್ಬೋದು, ಅದ್ರ ಮೀರಿ ನಾನು ಕೊಡಕ್ಕಾಗಲ್ಲ. ಓಕೆ, ಅದಕ್ಕೆ ಮೀರಿ ನಿಮ್ಗೆ ಇದೆಲ್ಲ ಆಪ್ಷನ್ಸ್ ಬೇಕಂದ್ರೆ ಪರ್ಚೇಸ್ ಮಾಡೋಕೆ ಬರುತ್ತೆ. ಓಕೆ, ರೈಟ್. ಈಗ ಇದನ್ನ ಬಿಟ್ಬಿಡಿ, ಟೆಂಪ್ಲೇಟ್ಸ್ಗೆ ಹೋಗ್ತೀನಿ. ಓಕೆನಾ? ನಾನು ಇವಾಗ ಚಾಟ್ ಜಿ ಪಿ ಟಿಗೆ ಹೋಗಿಲ್ಲ, ಟೆಂಪ್ಲೇಟ್ಸ್ಗೆ ಹೋಗ್ತೀನಿ. ಇಲ್ಲೇನು ಮಾಡ್ತೀನಿ, ನನಗೆ ಒಂದು ಡ್ಯಾಶ್ ಬೋರ್ಡ್ ಟೆಂಪ್ಲೇಟ್ ಬೇಕು. ಆಯ್ತಾ? ಏನಂತ ಕರಿತೀನಿ, ಡ್ಯಾಶ್ ಬೋರ್ಡ್. ಓಕೆ, ರೈಟ್. ನೋಡಿ, ಇವಾಗ ಸ್ಕ್ರಾಲ್ ಮಾಡಿದ್ರೆ ಇಷ್ಟೊಂದು ಟೆಂಪ್ಲೇಟ್ಸ್ ಬರುತ್ತೆ. ಓಕೆನಾ? ನೋಡಿ, ಎಲ್ಲ ಒಂದು ಡ್ಯಾಶ್ ಬೋರ್ಡ್ ಟೆಂಪ್ಲೇಟ್ಸ್. ಇಲ್ಲಿ ನೋಡಿ, ಇದು ಹೋಮ್ ಪೇಜ್ ಇದು. ಓಕೆನಾ? ಈಗ ನೋಡಿ, ನಾನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇದು ಹೋಮ್ ಪೇಜ್ ಬರುತ್ತೆ, ಮತ್ತೆ ಒಳಗಡೆ ರಿಪೋರ್ಟ್ಸ್ ಈ ತರ ಇರುತ್ತೆ. ನನಗೆ ಇದು ಓಕೆ ಅಂದ್ರೆ ಇದನ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ಇಮೇಜ್ ತರ ಮಾಡ್ಕೊಂಡು, ನನಗೆ ಅದು ಇಷ್ಟ ಆಗಿಲ್ಲ, ಇಲ್ಲಿ ನೋಡಿ ಇದು ಚೆನ್ನಾಗಿದೆ, ಓಕೆ ಇಲ್ಲಿ ಹೋಗ್ತೀನಿ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಹೋಮ್ ಪೇಜ್ ಇಂದ ಹಿಡಿದು ಎಲ್ಲಾದ್ರೂ ನೋಡಿ ಈ ತರ ಇದೆ ಆಲ್ರೆಡಿ ಇದೆಲ್ಲ. ಓಕೆ, ಸೊ ಈ ತರ ನಾನು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಈಗ ಒಂದು ಕೆಲಸ ಮಾಡೋಣ, ಇಲ್ಲಿ ಹೋಗ್ತೀನಿ,
ಪವರ್ BI ತಗೋತೀನಿ. ಓಕೆ, ನಾನು ಕಸ್ಟಮೈಸಿಂಗ್ ಇದು ಬಂದು ಫಿಕ್ಸ್ಡ್ ಅಂದ್ರೆ ಆಲ್ರೆಡಿ ಇರೋವಂಥದ್ದನ್ನು ನಾನು ತಗೋತಾ ಇದ್ದೀನಿ. ಇದನ್ನ ChatGPT ಕಸ್ಟಮೈಸಿಂಗ್ ಮಾಡ್ಬೋದು, ಅದನ್ನು ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಓಕೆ, ಸೊ ಇದಾದ್ಮೇಲೆ ದಯವಿಟ್ಟು ನೆಕ್ಸ್ಟ್ ಯಾರೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಆದಷ್ಟು ಈ ತರ ಮಾಡರ್ನೈಸ್ ಡಿಸೈನ್, ಆಯ್ತಾ, ಆ ಥರ ಇಟ್ಕೊಂಡು ಮಾಡಿ. ಜೊತೆಗೆ ಕನ್ನಡದಲ್ಲಿ ಈ ತರ ಒಂದು ಹೈ ಎಂಡ್ ಅಲ್ಲಿ ಒಂದು ಡ್ಯಾಶ್ಬೋರ್ಡ್ ಮಾಡಿದ್ರೆ ಇನ್ನೂ ಸೂಪರ್ ಆಗುತ್ತೆ. ಓಕೆನಾ? ಓಕೆ, ಬ್ಲ್ಯಾಂಕ್ ರಿಪೋರ್ಟ್ ಸುಮ್ಮನೆ ಒಂದು ಟ್ರಯಲ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಕೊಡ್ತೀನಿ. ಆಯ್ತಾ, ಇದು ಬಂದು ಫಿಕ್ಸ್ಡ್ ಆಲ್ರೆಡಿ ಮಾಡಿರುವಂತ ಒಂದು ಟೆಂಪ್ಲೇಟ್. ನಾವು ಚೇಂಜ್ ಮಾಡ್ಕೋಬಹುದು, ಇದನ್ನ ಯಾವಾಗ ಬೇಕು ಚೇಂಜ್ ಮಾಡ್ಕೋಬಹುದು. ಈಗ ಬೇಡ, ಇದನ್ನ ಏನ್ ಮಾಡ್ತೀನಿ, ಈ ಲೋಗೋ ಬೇಡ, ತೆಗೆದುಬಿಡ್ತೀನಿ. ನಿಮ್ಗೆ ಏನೇನು ಚೇಂಜಸ್ ಬೇಕೋ ಮಾಡ್ಕೋಬಹುದು. ಓಕೆನಾ? ಅಪ್ಲೋಡ್ ಇದು ನೋಡೋಣ. ಗೂಗಲ್ ನಾನು ನೋಡ್ತಾ ಇದ್ದೀನಿ, ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ, ಸಿಕ್ತು. ಓಕೆ, ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಗ್ರೌಂಡ್ ತೆಗಿಬೇಕು, ಬ್ಯಾಕ್ ಗ್ರೌಂಡ್ ರಿಮೂವರ್. ಓಕೆ, ಕ್ಯಾನ್ವಾ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಯೂಸ್ ಮಾಡ್ತಾರೆ ದಯವಿಟ್ಟು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಆಪ್ಷನ್ಸ್ ಇದೆ ಅದರಲ್ಲಿ. ಓಕೆ, ಸೊ ಕ್ಯಾನ್ವಾ ಟ್ರೈನಿಂಗು ಇದೆ, ಆಯ್ತಾ, ಅದನ್ನು ಅಟೆಂಡ್ ಮಾಡಿ. ತುಂಬಾ ಚೆನ್ನಾಗಿದೆ. ನನಗೆ ಕ್ಯಾನ್ವಾ ಅಂತ ತುಂಬಾ ಇಷ್ಟ, ಯಾಕಂದ್ರೆ ಎಷ್ಟೊಂದು ಆಪ್ಷನ್ಸ್ ನಾವು ಬೇಗ ಮಾಡ್ಬೋದು. ಜಸ್ಟ್ ನಮ್ಗೆ ಕ್ವಿಕ್, ನಾನು ತುಂಬಾ ಟೈಮ್ ತಗೊಳ್ಳಲ್ಲ, ತೋರಿಸ್ತಾರೆ ಅಷ್ಟೇ. ರೈಟ್, ಕನ್ನಡದಲ್ಲೂ ಮಾಡಬಹುದು. ಈಗ ಅಷ್ಟೊಂದು ಟೈಮ್ ಇಲ್ಲ, ಜಸ್ಟ್ ಏನ್ ಮಾಡೋಣ ಅಂದ್ರೆ ನೋಡಿ, ಇದೆಲ್ಲ ಹಂಗೆ ನಾನು ಇಮೇಜ್ ಕನ್ವರ್ಟ್ ಮಾಡ್ಬಿಡ್ತೀನಿ. ಓಕೆನಾ? ರೈಟ್, ಈಗ ನಾ ಏನ್ ಮಾಡೋಣ ಅಂದ್ರೆ ಶೇರ್ ಡೌನ್ಲೋಡ್, ಇದನ್ನ PNG ಸೇವ್ ಮಾಡ್ಕೋತೀನಿ. ರೆಸಲ್ಯೂಷನ್ ಜಾಸ್ತಿ ಬೇಡ, ನಾನು ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೋತೀನಿ. ಎಲ್ಲಾ 12 ಇಮೇಜಸ್ ಬರುತ್ತೆ. ಓಕೆ, ಇದು ಫಿಕ್ಸ್ಡ್ ಅಂದ್ರೆ ಇದೆಲ್ಲ ಒಂದು ಸ್ಟ್ಯಾಟಿಕ್ ಇಮೇಜಸ್, ಇದೆಲ್ಲ ಯಾವುದು ಚೇಂಜ್ ಆಗಲ್ಲ. ಸೊ ಇದನ್ನ ಏನ್ ಮಾಡ್ಬೋದು, ನಾನು ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಹೋಗ್ತೀನಿ. ಡೌನ್ಲೋಡ್ ಇದನ್ನ ಕಟ್ ಮಾಡಿಕೊಂಡು ನಮ್ಮ ಫೋಲ್ಡರ್ ಇಟ್ಕೊಳ್ಳೋಣ, ಡ್ಯಾಶ್ಬೋರ್ಡ್ ಡಿಸೈನಿಂಗ್. ಓಕೆ, ಆಯ್ತಾ, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ. ಓಕೆ, ರೈಟ್, ಈಗ ನೋಡಿ ಇಲ್ಲೊಂದು ಅಷ್ಟು ಇಮೇಜಸ್ ಇದೆ. ಇದನ್ನ ನಾನು ಇವಾಗ ಪವರ್ BI ತಗೊಂಡು ಹೋಗೋದು. ರೈಟ್ ಕ್ಲಿಕ್, ಕ್ಯಾನ್ವಸ್. ಓಕೆ, ಇಲ್ಲೊಂದು ಏನ್ ಮಾಡ್ತೀನಿ, ಕ್ಯಾನ್ವಸ್ ಬ್ಯಾಕ್ ಗ್ರೌಂಡ್ ಪಾತ್ ತಗೋತೀನಿ. ರೈಟ್, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ಬಿಟ್ಟು ನೋಡಿ, ಸ್ಟ್ರೆಚ್ ಅಪ್ ಫಿಲ್ ಅಂತ ಕೊಟ್ಬಿಟ್ಟು ಇಲ್ಲಿ 0 ಆಗುತ್ತೆ. ಓಕೆ, ಇದು ಇನ್ನು ಇಲ್ಲಿ ಸದ್ಯಕ್ಕೆ ಇದೆ ನಮಗೆ ಫಿಟ್ ಆಗ್ತದೆ. ಇನ್ನೂ ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದು ಇದನ್ನ. ಓಕೆ, ಇದು ಫಸ್ಟ್ ಪೇಜ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಪೇಜ್, ಫಾರ್ಮ್ಯಾಟ್ ಕ್ಯಾನ್ವಸ್. ಇನ್ನೊಂದು ಇಮೇಜ್ ತಗೋತೀನಿ. ಓಕೆ, ಇದು ಸ್ಟ್ರೆಚ್. ಓಕೆ, ಮೂರನೇ ಪೇಜ್ ಇದು ತಗೋತೀನಿ. ಸ್ಟ್ರೆಚ್. ಓಕೆ, ಮತ್ತೆ ಇನ್ನೊಂದು ಪೇಜ್ ಸಾಕು.
ಲಾಸ್ಟ್ ಪೇಜ್ ತಗೊಂಡ್ಬಿಡ್ತೀನಿ, ಎಂಡಿಂಗ್ ಪೇಜ್. ಓಕೆನಾ? ಹೋಗ್ಬಿಟ್ಟು ಸ್ಟ್ರೆಚ್ ಟ್ರಾನ್ಸ್ಪರೆನ್ಸಿ 0. ಓಕೆ, ನೋಡಿ ಇಷ್ಟು ಬರುತ್ತೆ. ಈಗ ನನಗೆ ನ್ಯಾವಿಗೇಷನ್ ಆಗಬೇಕು. ಏನ್ ಮಾಡ್ತೀನಿ ನ್ಯಾವಿಗೇಷನ್ಗೆ? ಇನ್ಸರ್ಟ್, ಬಟನ್ಸ್, ನ್ಯಾವಿಗೇಟರ್ ಮತ್ತೆ ಪೇಜ್ ನ್ಯಾವಿಗೇಟರ್ ಕೊಡ್ತೀನಿ. ನೋಡಿ ನನಗೆ ಇವಾಗ ಇಷ್ಟು ಬರುತ್ತೆ. ನೋಡಿ ಇಷ್ಟು ಸರ್ ನೀವು ಮ್ಯೂಟ್ ಆಗಿದ್ದೀರಾ ಸರ್? ಯು ಆರ್ ಆನ್ ಮ್ಯೂಟ್. ಸಾರಿ, ಮ್ಯೂಟ್ ಆಗ್ಬಿಡ್ತು. ತುಂಬಾ ಹೊತ್ತಾಯ್ತಾ ಮ್ಯೂಟ್ ಆಗಿ? ನೋ ಸರ್, ಜಸ್ಟ್ 1 minute. ಹಾ, ಓಕೆ ಫೈನ್. ಗೊತ್ತೇ ಇಲ್ಲ ಅದಕ್ಕೆ ಮ್ಯೂಟ್ ಆಯ್ತು ಅಂತ. ಓಕೆ, ಸಾರಿ. ಸೊ ಎನಿವೇಸ್, ಇದು ನಿಮ್ಗೆ ಅರ್ಥ ಆಗುತ್ತಿದ್ದೋ? ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಲೋಗೋ ಅದು ಸ್ಟ್ಯಾಟಿಕ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಇಲ್ಲೇ ಪೇಸ್ಟ್ ಎನಿವೇಸ್ ಆಯ್ತಾ? ನೋಡಿ ಇದನ್ನ ಕಾಪಿ ಮಾಡ್ಕೊತೀನಿ. ಓಕೆ, ಸೊ ಈ ತರ ನಾನು ಡಿಸೈನ್ ನೋಡ್ಕೊಂಡು ಇಲ್ಲಿ ಕ್ಲಾಶ್ ಆಗ್ದಂಗೆ, ಓಕೆನಾ, ಈ ತರ ನಾನು ಈ ಬಟನ್ಸ್ ಅನ್ನ ಪೇಸ್ಟ್ ಮಾಡ್ಕೋಬೇಕಂದ್ರೆ, ಇವಾಗ ನಾನು ಮಾಡಿರುವಂತ ಡಿಸೈನ್ಗೂ ಬಟನ್ಗೂ ಸಂಬಂಧ ಇಲ್ಲ. ಯಾಕಂದ್ರೆ ನಿಮ್ಗೆ ತೋರ್ಸ ನೋಡಿ, ಪೇಜ್ 1, ಪೇಜ್ 2, ಪೇಜ್ 3, ಪೇಜ್ 4 ಈ ರೀತಿ ನಾವು ಡಿಸೈನ್ಸ್ ಅನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ಅಕಸ್ಮಾತ್ ಆಗಿ ನನಗೆ ಡಿಸೈನಿಂಗ್ ಐಡಿಯಾಸ್ ಇಲ್ಲ ಅಂದ್ರೆ ಕ್ಯಾನ್ವಾಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀವು ಅದನ್ನ ಡಿಸೈನ್ ಮಾಡ್ಕೊಡಿ. ಓಕೆನಾ? ಇಲ್ಲ ನಾನೇನ್ ಮಾಡ್ತೀನಿ, ಚಾಟ್ ಜಿಪಿಟಿಗೆ ಹೋಗ್ತೀನಿ. ಓಕೆ, ನಾನು ಕೆಲವೊಂದು ಪ್ರಾಂಪ್ಟ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆ, ಆ ಪ್ರಾಂಪ್ಟ್ಸ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ರೈಟ್, ನನಗೆ ಇವಾಗ ಒಂದು ಡ್ಯಾಶ್ ಬೋರ್ಡ್ ಡಿಸೈನ್ ಮಾಡಬಹುದು. ಓಕೆ, ಲೆಟ್ಸ್ ಸೇ ನಾನು ವರ್ಕ್ ಮಾಡ್ತಾ ಇರೋದು ಸೇಲ್ಸ್ ಪ್ರಾಜೆಕ್ಟ್ ಅಂತ ಇಟ್ಕೊಳ್ಳಿ. ಯಾಕ ಸೇಲ್ಸ್ ಡ್ಯಾಶ್ ಬೋರ್ಡ್ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ನೋಟ್ ಪ್ಯಾಡ್ ಅಲ್ಲೇ ಮಾಡ್ತೀನಿ. ಆಯ್ತಾ? ಸೇಲ್ಸ್ ಡ್ಯಾಶ್ ಬೋರ್ಡ್ಗೆ ನಾನು ಒಂದು ರಿಪೋರ್ಟ್ ಮಾಡಿದ್ದೀನಿ. ಇಲ್ಲಿ ಆಕ್ಟ್ ಆಸ್, ಆಯ್ತಾ, ಆಕ್ಟ್ ಆಸ್ ಡ್ಯಾಶ್ ಬೋರ್ಡ್ ಡಿಸೈನ್ expert. I'm creating a sales dashboard. First, need a home page with images related to sales profit. Okay. Second, need a modernized wireframe. Okay, need a modernized wireframe. Wireframe ಅಂದ್ರೆ ಏನ್ ಮಾಡುತ್ತೆ, ಬರೀ ಬಾಕ್ಸ್ ಅಷ್ಟೇ ಕೊಡುತ್ತೆ. Need a modernized template with the placeholder for creating reports. Need a outro page, one ending page on that. Create about as images. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊತೀನಿ. ಅಕಸ್ಮಾತ್ ಏನೋ ಮಿಕ್ಸ್ ಆಗಿ ಬಂತು ಅಂದ್ರೆ ಒಂದೊಂದೇ ಮಾಡ್ಬೇಕಂತ ಬರುತ್ತೆ. ಸೊ ಇದು ರನ್ ಮಾಡ್ತೀನಿ.
ಸೊ ನೀವು ಬೇಕಿದ್ರೆ ಸ್ಪೆಸಿಫೈ ಮಾಡ್ಬೋದಿತ್ತು, ಅಂದ್ರೆ ನಾನು ಪವರ್ ಬಿ ಎಲ್ ಮಾಡ್ತಾ ಇದ್ದೀನಿ ಅಂತಾನು ಸ್ಪೆಸಿಫೈ ಮಾಡ್ಬೋದು. ಅವಾಗ ಏನ್ ಮಾಡುತ್ತೆ ಅಂದ್ರೆ 16:9 ಇಮೇಜ್ ಕೊಡುತ್ತೆ ಅದು. ಓಕೆನಾ, ಜಸ್ಟ್ ಇನ್ ಕೇಸ್ ಏನಾದ್ರು 3 ಪೇಜ್ ಒಟ್ಟಿಗೆ ಕೊಟ್ರೆ ಆಮೇಲೆ ನಾವೇನ್ ಮಾಡೋದ್ರೆ ಒಂದೊಂದೇ ಮಾಡ್ತಾ ಹೋಗೋಣ ಅಷ್ಟೇ. ಸೊ ಈ ರೀತಿ ಕೂಡ ನಾನು ಮಾಡ್ಬೋದು. ಸೊ ಇದೆಲ್ಲ ನೀವು ಇಟ್ಕೊಂಡು ನೀವು ಮಾಡಿರುವಂತ ಒಂದು ರಿಪೋರ್ಟ್ಸ್ ಇದೆಯಲ್ಲ ಅವ್ನು ತಗೊಂಡೇ ಬೇಕಾದ್ರೆ ನೀವು ಮಾಡ್ಬೋದು. ಅಂದ್ರೆ ಅಕಸ್ಮಾತ್ ಆಗಿ ನೀವೇನೋ ಒಂದು ರಿಪೋರ್ಟ್ಸ್ ಆಲ್ರೆಡಿ ಮಾಡಿಬಿಟ್ಟಿರ್ತೀರ, ಅದ್ರಾಗ ಚೆನ್ನಾಗಿ ಬರಬೇಕು. ಓಕೆ, ಕೊಡ್ತೀವಿ ಅನ್ಸುತ್ತೆ. ಓಕೆ, ನೋಡು, ಓಕೆ ಬರ್ತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಆಯ್ತಾ ಡಿಜಿಟಲ್. ಈಗ ಏನ್ ಮಾಡೋಣ ಅಂದ್ರೆ ಈಗ ಒಂದೇ ಸರಿ ಇದನ್ನ ಈ ತರ ಮಾಡೋಣ ಆಯ್ತಾ. ಆಕ್ಟ್ as a dashboard design expert, creating a sales dashboard. ಈಗ ಏನ್ ಮಾಡೋಣ ಅಂದ್ರೆ ಕೆಲಸ ಮಾಡೋಣ in Power BI. Okay, need a home page with images related to sales profit in 16:9 ಅಂತ ಕೊಡಿ ಆಯ್ತಾ. ಸೊ ದಟ್ ನಮ್ಗೆ ಈ ಎಕ್ಸಾಕ್ಟ್ ಸೈಜ್ ನಮ್ಗೆ ಈ ಪವರ್ ಬಿ ಅಲ್ಲಿ ಫಿಟ್ ಆಗುವಂತ ಇಮೇಜ್ ಬರುತ್ತೆ ಆಯ್ತಾ. ನಾನು ಇವಾಗ ಏನ್ ಮಾಡ್ತೀನಿ, ಈಗ ರನ್ ಮಾಡ್ತೀನಿ. ಯಾಕೆ ಒಂದೊಂದೇ ಅಂದ್ರೆ ನೋಡಿ 3 ಕೊಟ್ಟೆ, 3 ಒಟ್ಟಿಗೆ ಬಂದ್ಬಿಡಿದೆ, ರೈಟ್. ಓಕೆ, ಸೊ ಇವಾಗ ನನಗೆ 16:9 ಒಂದು ಇಮೇಜ್ ಬೇಕು, ಈ ತರ ಒಂದು ಇಮೇಜ್ ಕೊಡುತ್ತೆ. ಸೊ ನಾನೇನ್ ಮಾಡ್ಬೋದು, ಇದನ್ನ ಹೋಮ್ ಪೇಜ್ ತರ ಯೂಸ್ ಮಾಡ್ಕೋಬಹುದು. ಮೊದಲೆಲ್ಲ ಕುತ್ಕೊಂಡು ನಾವು ಡಿಸೈನ್ ಮಾಡ್ಬೇಕಿತ್ತು. ಈಗ ನೋಡಿ ಕೊಟ್ಟಿದೆ. ಏನ್ ಮಾಡೋಣ ಅಂದ್ರೆ ಇದು ನನಗೆ ಇದು ಬೇಡ ಆಯ್ತಾ. ಇದಕ್ಕೆ ರಿಫೈನಿಂಗ್ ಅಥವಾ ಫೈನ್ ಟ್ಯೂನಿಂಗ್ ಅಂತ ಕರಿತೀವಿ, ರೈಟ್. ಏನ್ ಮಾಡೋಣ ಅಂದ್ರೆ ಇಲ್ಲಿ ಮತ್ತೆ ಅದನ್ನೇ ಮಾಡಿಫೈ ಮಾಡೋಣ. ನೋ ರಿಪೋರ್ಟ್ಸ್, ನೋ ಕ್ಯಾಲ್ಕುಲೇಷನ್ಸ್, calculations should be shown in the home page. Okay. ಏನಂದ್ರೆ ಮತ್ತೆ ಅದು ಹೋಗ್ಬಿಟ್ಟೆಲ್ಲ ನಾವು ಚಾಟ್ ಇದ್ರಲ್ಲಿ ತೆಗಿಬೇಕಂತ ಏನೋ ಕ್ಯಾನ್ವಾದಲ್ಲಿ ಬೇಡ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಅದಕ್ಕೆ ಒಂದು ಪ್ರಾಂಪ್ಟ್ ಬರ್ತಿರ್ತೀನಿ. ಓಕೆ, ನೋಡಿ ಈಗ ಏನೋ ಕೊಟ್ಟಿದೆ, ಅದನ್ನು ಚೇಂಜ್ ಮಾಡ್ಕೊಂಡ್ಬೇಕ್ರೆ ಈಗ ತುಂಬಾ ಇದೆಲ್ಲ ನಾನು ಇದು ಮಾಡಕ್ ಹೋಗಲ್ಲ. ಈಗ ಏನ್ ಮಾಡ್ತೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ. ಓಕೆನಾ, ಇದನ್ನ ಚೇಂಜ್ ಮಾಡ್ಕೋಬೇಕಿದ್ರೆ ನೀವು. ಓಕೆನಾ, ನಾ ಏನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಕ್ಯಾನ್ವಸ್, ಡೌನ್ಲೋಡ್ಸ್ ಎಲ್ಲ ಇರುತ್ತೆ, ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸ್ಟ್ರೆಚ್ ನೋಡಿ, ಫಿಟ್. ಸೊ ಈ ತರ ಮಾಡ್ಕೋಬಹುದು ಆಯ್ತಾ. ಇದನ್ನ ತೆಗಿಬಹುದು. ಆಕ್ಚುಲಿ ಇದನ್ನ ನೀವು ಮತ್ತೆ ಒಂದು ಪ್ರಾಂಪ್ಟ್ ಕೊಟ್ಬಿಟ್ಟು ಇದನ್ನ ತೆಗಿಬಹುದು. ಇಲ್ಲ ಅಂದ್ರೆ ಈ ಕ್ಯಾನ್ವಾಗ ಹೋದ್ರೆ ಈ ಪಾರ್ಟ್ ಇದೆಲ್ಲ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಥವಾ ಎರೇಸ್ ಮಾಡಬಹುದು. ಓಕೆ, ಅದನ್ನು ತೋರಿಸ್ಬಿಡ್ತೀನಿ. ಇನ್ನು ನಿಮ್ಗೆ ನಾನು ಕ್ಯಾನ್ವಾ ಕ್ಲಾಸ್ ತಗೋಬೇಕು, ಜಸ್ಟ್ ಕ್ವಿಕ್ ಆಗಿ ನಿಮ್ಗೆ ತೋರಿಸ್ಬಿಡ್ತೀನಿ. ಅದನ್ನು ಜಸ್ಟ್ ಇನ್ ಕೇಸ್ ಆಯ್ತಾ, ನೀವು ಡಿಸೈನ್ ಮಾಡ್ತಿದ್ರೆ ಈ ತರದ್ದೆಲ್ಲ ನೀವು ಡಿಸೈನ್ ಮಾಡ್ಕೋಬಹುದು. ಈ ಚಾಟ್ ಜಿಪಿಟಿಲಿ ಸ್ವಲ್ಪ ಕನ್ನಡ ಫಾಂಟ್ ಪ್ರಾಬ್ಲಮ್ ಆಯ್ತಾ. ಅವಾಗ ಏನ್ ಮಾಡಿ ಅಂದ್ರೆ ಜೆಮ್ನ ಯೂಸ್ ಮಾಡಿ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕನ್ನಡ ಫಾಂಟ್. ಈ ಚಾಟ್ ಜಿಪಿಟಿ ಕನ್ನಡ ಫಾಂಟ್ ಸರಿ ಬರಲ್ಲ. ಓಕೆ, ಈಗ ಅವನಿಗೆ ಇದು ಬೇಡ ಅಂತಂದ್ರೆ ನೋಟ್ ಎರೇಸ್, ಮ್ಯಾಜಿಕ್ ಎರೇಸ್ ಅಂತ ಕೊಟ್ಬಿಟ್ಟು ಈ ತರ ಕೊಟ್ಬಿಟ್ಟು ಓಕೆನಾ, ಎರೇಸ್ ಅಂತ ಕೊಟ್ರೆ
ಇಲ್ಲಾಂದ್ರೆ ಟೆಕ್ಸ್ಟ್ ಅದ ಟೆಕ್ಸ್ಟ್ ಇರ್ತಾರ ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕೂಡ ಮಾಡಬಹುದು ನಿಮ್ಗೆ ಬೇಕಿದ್ರೆ. ತುಂಬಾ ಆಪ್ಷನ್ಸ್ ಇದೆ, ನಿಮ್ಗೆ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕೊಟ್ಬಿಟ್ಟು ಟೆಕ್ಸ್ಟ್ ಅಂತ ತೆಗೆದ್ಬಿಟ್ಟು ನೀವು ಬೇಕಾದ್ರೆ ಬೇರೆ ಟೈಪ್ ಮಾಡ್ಕೋಬಹುದು ಅಲ್ಲಿ ನೋಡಿ, ನೀಟಾಗಿ ಹೊರಟೋಯ್ತು. ಆಯ್ತಾ, ನಿಮ್ಗೆ ಬೇಕಿದ್ರೆ ಟೆಕ್ಸ್ಟ್ ಕೊಡ್ಬೇಕು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಡಿಸೈನ್ ಚೆನ್ನಾಗಿದ್ರೆ ಪ್ರಾಜೆಕ್ಟ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ರೈಟ್. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಿಮಗೆ, ಬಟ್ ಏನಂದ್ರೆ ನೆಕ್ಸ್ಟ್ ನೀವು ಮಾಡುವಂತ ಪ್ರಾಜೆಕ್ಟ್ಸ್ ಎಲ್ಲ ಈ ರೀತಿ ಇರಲಿ. ಓಕೆನಾ, ರೈಟ್ ಬರ್ತೀನಿ. ನೋಡಿ ಅಷ್ಟೇ, ಈ ರೀತಿ ಮಾಡಿ. ಓಕೆ, ಸೊ ಇದು ನಾನು ತಗೊಳ್ಳಲ್ಲ, ಜಸ್ಟ್ ಲಿಂಕ್ ತೋರಿಸಿ ನೋಡಿ. ಇಲ್ಲಿ ಇದು ಏನಕ್ಕೆ ಬರ್ತೀನಿ ಅಂದ್ರೆ, ಇಲ್ಲಿ ಏನು ಆಬ್ಜೆಕ್ಟ್ ಇಲ್ಲ. ಏನ್ ಮಾಡೋಣ ಅಂದ್ರೆ ಸುಮ್ಮನೆ ಒಂದು ಶೇಪ್ ಏನೋ ಒಂದು ತಗೋತೀನಿ ಸದ್ಯಕ್ಕೆ. ಈಗೆಲ್ಲ ಒಂದ್ ಕಡೆ ಇಟ್ಟಿರ್ತೀನಿ ಸುಮ್ಮನೆ ಒಂದು ರೆಫರೆನ್ಸ್ ಇದೆ. ಇಲ್ಲಾಂದ್ರೆ ಅದೇನೋ ಎಲ್ಲ ಇದು ಬರ್ತಿತ್ತಲ್ಲ ಅದು ಆಪ್ಷನ್ಸ್, ಅದು ಬೇಡ ಅಂತ ಅಷ್ಟೇ. ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಸಖತ್ ಹೊರಟೋಗುತ್ತೆ ನೋಡಿ. ಈ ತರ ನೀವು ನಿಮ್ಮ ಪ್ರಾಜೆಕ್ಟ್ ಅನ್ನ ಮಾಡ್ಕೋಬಹುದು. ಹೋಮ್ ಪೇಜ್, ಓಕೆ. ಇಲ್ಲೊಂದು ಬಟನ್ ಏನಾದ್ರು ಇಟ್ಬಿಟ್ಟು ನ್ಯಾವಿಗೇಷನ್ ಮಾಡೋದು. ಬಟನ್ ಕೂಡ ನಿಮ್ಗೆ ಕ್ಯಾನ್ವಾದಲ್ಲಿ ಒಳ್ಳೊಳ್ಳೆ ಬಟನ್ಸ್ಗಳು ಸಿಗುತ್ತೆ. ಅಥವಾ ನೀವು ಈ ಚಾಟ್ ಜಿಪಿಟಿ ಅದೇ ಕ್ರಿಯೇಟ್ ಮಾಡ್ಕೊಡೋದು ನಿಮ್ಗೆ, ಈ ಸೈಜ್ ಅದೆಲ್ಲ ಕೊಟ್ಬಿಟ್ರೆ. ಓಕೆ, ಈ ನೆಕ್ಸ್ಟ್ ಇದನ್ನ ಮಾಡ್ಬಿಡೋಣ ಆಯ್ತಾ. ಇನ್ನೊಂದು ಈ ರಿಪೋರ್ಟ್ಸ್. ಓಕೆ, ಸೊ ಇದನ್ನೇ ಕಾಪಿ ಮಾಡಿಕೊಂಡು ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಪೇಸ್ಟ್ ಮಾಡ್ಬಿಟ್ಟು ನಾವು ಇವಾಗ ಸೆಕೆಂಡ್ ಆಪ್ಷನ್ ಬೇಕು, ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಪೇಸ್ಟ್. ಓಕೆ, ಇದು ಬೇಡ. Okay, no reports, no calculation should be shown. Make sure there are leaves folders and it should be very modernized and elegant. Okay, ಈಗ ಇದನ್ನ ಕೊಟ್ಟು ಅಂದ್ರೆ ಇದು ಸೆಕೆಂಡ್ ಪೇಜ್ ಏನ್ ರಿಪೋರ್ಟ್ಸ್ ಇದೆ. ಸ್ಪೆಸಿಫಿಕ್ ಆಗಿ ನನಗೆ ಯಾವ್ದು ಸ್ಪೆಸಿಫಿಕ್ ಆಗಿಲ್ಲ. ನೀವೇನ್ ಮಾಡ್ಬೋದು ಅಂದ್ರೆ, ಅಕಸ್ಮಾತ್ ಆಗಿ ನನಗೆ ಸೇಲ್ಸ್ ರಿಪೋರ್ಟ್ ಬೇಕು ಅಥವಾ ಎಕ್ಸಿಕ್ಯೂಟಿವ್ ಸಮ್ಮರಿ ಬೇಕು, ನಿಮ್ಗೆ ಈ ತರದ ಕ್ಯಾಲ್ಕುಲೇಷನ್ಸ್ ಇದ್ರೆ ರಿಪೋರ್ಟ್ ಹೆಡ್ಡಿಂಗ್ ಅದ್ರ ಮೇಲೆ ನಾನು ಕೂಡ ಇಲ್ಲಿ ಕೊಡ್ಬೋದು. ಇದನ್ನ ಜನರಿಕ್ ಆಗಿ ಕೊಟ್ಟಿದ್ದೀನಿ, ನೀವು ಹತ್ರ ಕೊಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದೇ ರೀತಿಯಾದ ರಿಪೋರ್ಟ್ಸ್ ಬರುತ್ತೆ. ಆಮೇಲೆ ಅಕಸ್ಮಾತ್ ಆಗಿ ನೀವೇನಾದ್ರು ಆಯ್ತಾ, ನೀವೇನಾದ್ರು ನನಗೆ ನನಗೆ ಫ್ರೇಮ್ ಹಿಂಗೆ ಇರಬೇಕು, ವೈರ್ ಫ್ರೇಮ್ ಹಿಂಗೆ ಇರಬೇಕು ಅಂತಿದ್ರೆ ನಾನು ಇನ್ನೂ ಒಂದು ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಈ ತರ ಒಂದು ಪೇಜ್ ತಗೊಳ್ಳಿ, ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಶೇಪ್ ಇದೆಯಲ್ಲ, ನನಗೆ ಯಾವ ತರ ರಿಪೋರ್ಟ್ಸ್ ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಈ ತರ ಒಂದಿಷ್ಟು ರಿಪೋರ್ಟ್ಸ್ ಬೇಕು ಇದೆ ಆಯ್ತಾ. ಹಿಂಗೆ ಇದನ್ನ ಕ್ರಿಯೇಟ್ ಮಾಡ್ಕೊಂಬಿಡಿ. ಹಿಂಗೆ ಪ್ಲೇಸ್ ಹೋಲ್ಡರ್ಸ್ ನಿಮ್ಗೆ ಎಷ್ಟು ಬೇಕು ಅಂತೆಲ್ಲ ನೀಟಾಗಿ. ಓಕೆನಾ, ಏನಕ್ಕೆ ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ಆಗಿ ಕೆಲವು ಟೈಮ್ ಚಾಟ್ ಜಿಪಿಟಿ ಏನ್ ಮಾಡ್ತಾನೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಟ್ಬಿಡುತ್ತೆ. ನನಗೆ ಹೆಂಗ್ ಬೇಕೋ ಹಂಗೆ ಆ ರೀತಿ ನಾನು ಮಾಡ್ಕೋಬೇಕು ನೋಡಿ. ಈ ತರ ನನಗೆ ಇರ್ಬೇಕು. ಓಕೆ, ರೈಟ್. ಸೊ ಇಲ್ಲೊಂದು ಓಕೆ, ನನಗೆ ಈ ತರ ಫ್ರೇಮ್ ಬೇಕು ಅಂತ ಇಟ್ಕೊಳ್ಳಿ. ಇದನ್ನ ನೀವು ಮತ್ತೆ ಚಾಟ್ ಜಿಪಿಟಿ ಏನು ನೋಡ್ತೀನಿ. ರೈಟ್, ನೋಡ್ತೀನಿ.
ಸೊ ಈ ತರ ಎಲ್ಲ ನಮ್ಗೆ ಇದು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಏನ್ ಮಾಡ್ಬೋದು, ಇದನ್ನ ನಾನು ಫ್ರೇಮ್ ಅಂತ ಯೂಸ್ ಮಾಡ್ಕೋಬೋದು ಅಕಸ್ಮಾತ್ ಆಗಿ ನನಗೆ ಇದೇ ಪ್ರಾಡಕ್ಟ್ ಇಟ್ಟೋದ್ರೆ. ಇಲ್ಲ ನನಗೆ ಈ ರೀತಿ ಬೇಕು ಅಂತಿದ್ರೆ, ಆಯ್ತಾ, ಹಿಂಗೆ ಬೇಕು ಅಂತಿದ್ರೆ ನಾ ಏನ್ ಮಾಡೋದಂದ್ರೆ ಇದನ್ನ ಡೌನ್ಲೋಡ್ ಕ್ವಿಕ್ ಆಗಿ ಸೆಕೆಂಡ್ ಶೇಡ್. ಓಕೆ, ಜಸ್ಟ್ ಈ ತರ ಒಂದು ಫ್ರೇಮ್ ಅನ್ನು ಬೇಕು, ನಾ ಏನ್ ಮಾಡ್ತೀನಿ, ಇದನ್ನ ನಮ್ಮ ಚಾಟ್ ಜಿಪಿಟಿ ತಗೊಂಡ್ಬಿಡೋಣ, ಆಯ್ತಾ. ಜಸ್ಟ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಟ್ರೈ ಕೊಡೋಣ. ಯಾಕಂದ್ರೆ ಅದರಲ್ಲಿ ಬಂದಿರೋವಂಥದ್ದು ಅದಕ್ಕೆ ಹೆಂಗ್ ಬೇಕೋ ಕೊಟ್ಬಿಡ್ತಾನೆ. ಏನ್ ಮಾಡ್ತೀನಿ, ಸೇಮ್ ಆಕ್ಟ್ ಆಸ್ ಅ ಡ್ಯಾಶ್ಬೋರ್ಡ್ ಎಕ್ಸ್ಪರ್ಟ್ ಹೋಗೋಣ, modify the attached wireframe with template, ಆಯ್ತಾ. ಇದು ಟೆಂಪ್ಲೇಟ್ ಕಾಪಿ ಮಾಡ್ಕೊಂಡು with the blue template attached, ಆಯ್ತಾ. Modify the attached wireframe which is in pink color to the blue template attached. This is my standard template. Read all the place orders as it is so that I can use it for my reports, ಆಯ್ತಾ. ಮತ್ತೆ ಸೈಜ್ ಓಕೆ 16 by ಜಸ್ಟ್ ಈ ತರದ್ದು ಒಂದು ಕೊಟ್ಟು ಟ್ರೈ ಮಾಡಬಹುದು, ಆಯ್ತಾ. ಹಿಂಗ್ ಬರ್ತಾ ಗೊತ್ತಿಲ್ಲ. ಸೊ ಈ ತರದ್ದು ನಾವು ಮಾಡ್ಬೋದು, ಯಾಕೆಂದ್ರೆ ನನಗೆ ಈ ತರ ವೈರ್ ಫ್ರೇಮ್ ನೋಡಿ ಇದು ಹೆಂಗ್ ಬೇಕು ಕೊಡ್ತಿದೆ. ಇಲ್ಲ ಅಂದ್ರೆ ನಾವು ಸ್ಪೆಸಿಫೈ ಮಾಡ್ಬೋದು, ಅಂದ್ರೆ ಎಷ್ಟು ರಿಪೋರ್ಟ್ಸ್ ಬೇಕು 1 2 3 4 5 ಒಂದು ರೋ ಅಲ್ಲಿ ಈ ತರ ಪ್ಲೇಸ್ ಹೋಲ್ಡರ್ಸ್ ಬೇಕು ಅಂತ ಈ ತರದೆಲ್ಲ ನಾನು ಮೆನ್ಷನ್ ಮಾಡಿದ್ರೆ ನಂಗೆ ನೀಟಾಗಿ ಅದೇ ರೀತಿಯಾದ ವೈರ್ ಫ್ರೇಮ್ ಕೊಡು. ನನ್ಗಂದ್ರೆ ಇದೇ ಟೆಂಪ್ಲೇಟ್ ಬೇಕು ಅಂತ ನಾನು ಕೊಟ್ಟಿದ್ದೀನಿ, ಏನ್ ಬರುತ್ತೆ ನೋಡೋಣ. ಸೊ ನನಗೆ ಪ್ರಾಂಪ್ಟ್ ಬರೆಯೋದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ನಿಮಗೆ ನಾನು ಇವತ್ತು ಪ್ರಾಂಪ್ಟ್ ಬಗ್ಗೆ ನಾನು ಹೇಳ್ತೀನಿ, ಒಂದಷ್ಟು ಡೀಟೇಲ್ಸ್ ತಗೊಂಡ್ಬಂದಿದ್ದೀನಿ. ಇನ್ಡೆಪ್ತ್ ಅಲ್ಲದೆ ಇದ್ರು ಕೂಡ ನಿಮಗೆ ಒಳ್ಳೆ ಪ್ರಾಂಪ್ಟ್ಸ್ ಹೆಂಗ್ ಬರೀಬೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೇನೆ, ಯಾಕಂದ್ರೆ ನನಗೆ 2 ದಿನದ ಟಾಪಿಕ್ಸ್ ಅನ್ನು ಕವರ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಮಧ್ಯದಲ್ಲಿ ತುಂಬಾ ಬ್ರೇಕ್ ಕೊಡ್ತಿಲ್ಲ. ಓಕೆ, ಏನಿಲ್ಲ, ಪ್ರಾಂಪ್ಟ್ ಅನ್ನು ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿದ್ರೆ modify the attached wireframe ಇದಕ್ಕೆಲ್ಲ ಪೇಷನ್ಸ್ ಆಗಿ ಕುತ್ಕೊಂಡು ಬಂದು ಮಾಡಬೇಕು. ಬಟ್ ಸ್ಟಿಲ್ ಈ ತರ ಯೂಸ್ ಮಾಡಿ, ಆಯ್ತಾ. ಇದು ಖಂಡಿತ ವರ್ಕ್ ಆಗುತ್ತಿಲ್ಲ, ಯಾಕಂದ್ರೆ ನಾನು ಮಾಡಿದ್ದೀನಿ, ಬಟ್ ಇಲ್ಲಿ ಹೆಂಗ್ ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಇದು ಆಕ್ಚುಲಿ ಏನ್ ಮಾಡ್ತೀನಿ, ಇದನ್ನ ತಗೋತಿದ್ದೆ. ನನಗೆ ಏನಂದ್ರೆ ಇದು ಬ್ಲೂ ಕಲರ್ ಚೇಂಜ್ ಆಗ್ಬೇಕು ಅಂತ ಇಟ್ಕೊಟ್ಟೆ, ಇಲ್ಲಾಂದ್ರೆ ಇದು ಒಂದನ್ನೇ ಇಟ್ಬಿಟ್ಟು ಬ್ಲೂ ಕಲರ್ ಚೇಂಜ್ ಮಾಡೋಕೆ ಕೊಟ್ಟು ಹೋಗಿತ್ತು. ಅದನ್ನು ಮಾಡೋಣ ನಾನು ನಿಮಿಷ ಬೇಗ. ಓಕೆ, ಚೇಂಜ್ ಕ್ಲಿಕ್ ಮಾಡ್ತೀನಿ. ಚೇಂಜ್ ದಿಸ್ ವೈರ್ ಫ್ರೇಮ್ next calculations ಓಕೆ. ಸುಮ್ಮನೆ ಕ್ವಿಕ್ ಆಗಿ ಒಂದು ಕೊಟ್ಕೊಳ್ತೀನಿ ಏನ್ ಬರುತ್ತೆ ಅಂತ. ಸುಮ್ಮನೆ ನೋಡಿದ್ದು ವಿಷಯ ತಗೊಂಡಿದೆ ಇಲ್ಲಿ, ಮತ್ತೆ ಮೊದಲನೇ ಕೊಡ್ಬೋದಿಲ್ಲ, ಆಯ್ತಾ. ಏನು
ಅದನ್ನ ಬ್ಲೂ ಕಲರ್ ಚೇಂಜ್ ಮಾಡಿ. ಓಕೆ, ಎನಿವೇಸ್ ಆಯ್ತಾ, ಮಾಡ್ಬೋದು. ಸೊ ಟ್ರೈ ಮಾಡಿ ಪೇಷನ್ಸ್ ಆಗಿ. ಓಕೆ, ಯಾಕಂದ್ರೆ ನೀವು ನಿನ್ನೆ ತುಂಬಾ ಟೈಮ್ ವೇಸ್ಟ್ ಮಾಡಿದ್ರೆ ಬೇರೆ ಟಾಪಿಕ್ಸ್ ಕವರ್ ಮಾಡೋಕ್ಕಾಗಲ್ಲ. ಓಕೆನಾ, ಜಸ್ಟ್ ಕ್ವಿಕ್ ಆಗಿ ಒಂದು 30 ಸೆಕೆಂಡ್ಸ್ ಹೆಂಗ್ ಅನಿಸ್ತು ಇಲ್ಲಿವರೆಗೂ ಟಾಪಿಕ್? ಜಸ್ಟ್ ಬೇಗ, ಟೈಮ್ ಇಲ್ಲ, ಬೇಗ ಹೇಳಿ. ಮತ್ತೆ ನೆಕ್ಸ್ಟ್ AI ಟೂಲ್ಸ್ ಮತ್ತೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೆಂಗ್ ಮಾಡೋದು, ಹೆಂಗ್ ಪ್ರಾಂಪ್ಟ್ಸ್ ಬರೆಯೋದು ಅಂತ. ಸಿದ್ದಿಕ್, ಹೌ ಟು ಇನ್ಸ್ಟಾಲ್ ಕ್ಲಾಡ್ ಇಲ್ಲಿ ಪೇ ಮಾಡ್ಬೇಕು ಸಿದ್ದಿಕ್. ನಾನು ಇನ್ಸ್ಟಾಲ್ ಮಾಡಿದೆ, ಅದು ಫುಲ್ ವರ್ಕ್ ಆಗ್ತಿಲ್ಲ ನೋಡಿ. ಹೋದ್ರೆ ಪೇಮೆಂಟ್ ಕೇಳುತ್ತದು, ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಇನ್ಸ್ಟಾಲ್ ಮಾಡಕ್ಕೆ ಟ್ರೈ ಮಾಡಿದೆ ನೋಡಿ, ಲಾಗಿನ್ ಅಂತ ಕೊಟ್ರೆ ಅದೇನ್ ಮಾಡ್ತಿಂತ ಪೇಮೆಂಟ್ ಕೇಳ್ತಿದ್ರು. ಸದ್ಯಕ್ಕೆ ಔಟ್ಸೈಡ್ ಇಂದಾನೆ ಯೂಸ್ ಮಾಡಿ ಆಯ್ತಾ. ಕೋಪೈಲಟ್ ಇದ್ರೆ ಕೋಪೈಲಟ್ ಯೂಸ್ ಮಾಡಿ, ಅದು ಚೆನ್ನಾಗಿದೆ ಎಕ್ಸೆಲ್ ಒಳಗೆ. ರೈಟ್, ಕ್ವಿಕ್ ಹೆಂಗ್ ಅನಿಸ್ತು ಮೆಸೇಜ್ ಮಾಡಿ, ನಾನು ನೆಕ್ಸ್ಟ್ ಟಾಪಿಕ್ಸ್ ಮಾಡ್ತೀನಿ. ರೈಟ್ ಪೀಪಲ್, ಓಕೆ ಫೈನ್. ನೆಕ್ಸ್ಟ್ ಟಾಪಿಕ್ ಬಂದು ಈ AI ಟೂಲ್ಸ್ ಇದಾವಲ್ಲ. ಓಕೆ, ರೈಟ್, ಓಕೆ, ಇವಾಗ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ನೆಕ್ಸ್ಟ್ ಟಾಪಿಕ್ ಕ್ವಿಕ್ ಆಗಿ ನಾನು ಕೆಲವೊಂದನ್ನು, ಇದು ಆಲ್ರೆಡಿ ಫಸ್ಟ್ ಡೇ ತುಂಬಾ ಡೆಪ್ತ್ ಆಗಲ್ದೇ ಇದ್ರು ಜಸ್ಟ್ ಏನೋ ಮಾಡಿದ್ದೆ. ಬಟ್ ನಾನು ಇವಾಗ ನಿಮಗೆ AI ಟೂಲ್ಸ್ ಆಯ್ತಾ, ಕೆಲವೊಂದೆಲ್ಲ ನಾನು ಅಲ್ಲಿ ಇಲ್ಲಿ ತಗೊಂಡು ಹಾಕಿರೋದು, ಕೆಲವೊಂದೆಲ್ಲ ನಾನು ಚಾಟ್ GPT ಅಲ್ಲೇ ಸರ್ಚ್ ಮಾಡಿ ನಾನು ಹಾಕಿರೋದು. ಸೊ ಇದನ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ, ಬಟ್ ಸ್ಟಿಲ್ ನಿಮಗೆ ಈ AI ಟೂಲ್ಸ್ ಕ್ಯಾಟಗರಿ ವೈಸ್ ನಾನು ತೋರಿಸ್ತೀನಿ. ಅದಾದ್ಮೇಲೆ ಪ್ರಾಂಪ್ಟ್ ಯಾವ ರೀತಿ ಬರೀಬೇಕು, ಮತ್ತೆ ಪ್ರಾಂಪ್ಟ್ ಯೂಸ್ ಆಗೋದು ಅಂದ್ರೆ ನಾವು ಯಾವ ರೀತಿ ಅದನ್ನ ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೋಬೇಕು ಅದನ್ನ ನಿಮಗೆ ಡೀಟೇಲ್ ಆಗಿ ನಾವು ತಿಳಿಸ್ಕೊಡ್ತೀನಿ. ರೈಟ್, ಇವಾಗ ಫಸ್ಟ್ ಆಫ್ ಆಲ್ AI ಬಂದು ಎಲ್ಲಾ ತರ ಫೀಲ್ಡ್ ಅಲ್ಲಿ, ಯಾವುದೇ ಫೀಲ್ಡ್ ಹೋದ್ರು AI ಯೂಸ್ ಮಾಡ್ಬೋದು. ಓಕೆ, ಯಾವುದೇ ಫೀಲ್ಡ್ ತಗೊಳ್ಳಿ AI ಯೂಸ್ ಮಾಡ್ಬೋದು. ಓಕೆ, ಫಸ್ಟ್ ಮೇನ್ ಥಿಂಗ್ ಬಂದು ನೋಡಿ, ಈ AI ಇದೆಯಲ್ಲ, ಇದು ಬಂದು ಒಂಥರ ಚಾಟ್ ಬಾಟ್ ತರ. ಅಂದ್ರೆ ನಾವು ಚಾಟ್ ಮಾಡ್ತೀವಿ, ನಮಗೆ ರಿಸಲ್ಟ್ಸ್ ಬರುತ್ತೆ. ಅಥವಾ ಜನರಲ್ ಆಗಿ AI ಅಸಿಸ್ಟೆಂಟ್ಸ್ ಅಂತಾನು ಕರಿತೀವಿ. ಏನಕ್ಕೆ ಅಂದ್ರೆ ನಮ್ಗೆ ಅಕಸ್ಮಾತ್ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಈ AI ಟೂಲ್ಸ್ ಎಲ್ಲ ಫಸ್ಟ್ ಬಂದಾಗ ಒಂಥರ ಚಾಟ್ ಬಾಟ್ಸ್ ತರ ಇತ್ತು. ಏನ್ ಚಾಟ್ ಬಾಟ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಏನೋ ಒಂದು ಮೆಸೇಜ್ ಹಾಕಿದ್ರೆ ಅದಕ್ಕೊಂದು ರಿಪ್ಲೈ ಬರೋದು. ಓಕೆ, ಸೊ ನಿಮ್ಗೆ ಫಸ್ಟ್ ಅಂದ್ರೆ ಈ ಚಾಟ್ ಬಾಟ್ಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ, ಫಾರ್ ಎಕ್ಸಾಂಪಲ್ ಈ ಏನೋ ಒಂದು ಅಪ್ಲಿಕೇಶನ್, ಒಂದು ಕಾಲೇಜ್ ವೆಬ್ಸೈಟ್ ಅಲ್ಲಿ ಅಥವಾ ಟ್ರಾವೆಲ್ ಏಜೆನ್ಸಿ ವೆಬ್ಸೈಟ್ ಅಲ್ಲಿ ಇದಕ್ಕೆಲ್ಲ ಹೆಂಗಿತ್ತು ಅಂದ್ರೆ, ಒಂದು ಕ್ವಶನ್ ಅಂದ್ರೆ ನನಗೆ ಒಂದು ಚಾಟ್ ಬಾಟ್ ಆಟೋಮೆಟಿಕ್ ಪಾಪಪ್ ಆಗೋದು. ನಾನು ಏನೋ ಒಂದು ಟೈಪ್ ಮಾಡಿದ್ರೆ ಅದು ಒಂದಷ್ಟು 1 2 3 4 ಅಂತ ಆಪ್ಷನ್ಸ್ ಕೊಡುತ್ತೆ. ನಾನಲ್ಲಿ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಪ್ರಕಾರ ಅದು ಆನ್ಸರ್ ಮಾಡೋದು. ಅಂದ್ರೆ ಸ್ಟ್ಯಾಟಿಕ್ ಆಗಿ ಅದು ವರ್ಕ್ ಆಗೋದು. ಬ್ಯಾಕ್ ಎಂಡ್ ಅಲ್ಲಿ ಪ್ರೋಗ್ರಾಮ್ ಬರ್ದಿರೋರು ಅದೇನು ಸ್ಟಡಿ ಮಾಡ್ತಿಲ್ಲ. ನೀವು ಅಕಸ್ಮಾತ್ ಏನಾದ್ರು ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವಾಗ ಬರುವಂತ ಚಾಟ್ ಬಾಟ್ಸ್ ಎಲ್ಲ ಹೆಂಗಿದೆ ಅಂದ್ರೆ, ನಾನು ಏನಾದ್ರು ಒಂದು ಕ್ವಶನ್ ಕೊಟ್ರೆ ಅದನ್ನ ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಅದೇ ಆನ್ಸರ್ ಮಾಡುತ್ತೆ. ಓಕೆ, ಸೊ ಮೊದಲೆಲ್ಲ ಬಂದಿರ್ತಕ್ಕಂಥ ಚಾಟ್ GPT ಇವೆಲ್ಲ ಬಂದಿರ್ತಾರ ಚಾಟ್ ಬಾಟ್ಸ್ ತರ ಇತ್ತು. ನಾನು ಒಂದು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳೋದು. ಬಟ್ ಅದಾದ್ಮೇಲೆ ಇವಾಗ ನೀವು ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಅದು ಕೊಡಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಈ ಒಂದು LLM ಮಾಡೆಲ್ಸ್ ಏನಿದೆಲ್ಲ, ಇದೆಲ್ಲ ಒಂದು ಇವಾಗ RAG ಸಿಸ್ಟಮ್ ಇಂದ ವರ್ಕ್ ಆಗುತ್ತೆ. ಅಂದ್ರೆ ಅದಕ್ಕೆ ಅಡಿಷನಲಿ RAG ಆಯ್ತಾ, ರಿಟ್ರೀವಲ್ ಆಗ್ಯುಮೆಂಟೆಡ್ ಆಯ್ತಾ, ಈ ಒಂದು ಡೇಟಾ ಏನಿದೆಲ್ಲ ನಾವೇನ್ ಹೇಳ್ತೀವಿ, ಈಗ ಚಾಟ್ GPT ಕೊಟ್ರೆ ಅದೇನ್ ಮಾಡ್ತಿತ್ತು ಅಂದ್ರೆ ಬರೀ ಅಷ್ಟೇ ಡೇಟಾ ಕೊಡೋದು, ಏನ್ ಟ್ರೈನ್ ಮಾಡಿದೀವಿ ಅದನ್ನೇ. ಬಟ್ ಇವಾಗ
ಅದೇನ್ ಮಾಡುತ್ತೆ ಅಂದ್ರೆ ಈ ರ್ಯಾಗ್ ಸಿಸ್ಟಮ್ ಹೋಗ್ಬಿಟ್ಟು ಆ ರ್ಯಾಗ್ ಏನ್ ಮಾಡುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಡೇಟಾ ಎಂದೆಲ್ಲ ತಗೊಂಡು ಅದನ್ನ ನಮ್ ಚಾಟ್ ಜಿಪಿಟಿ ಕೊಡುತ್ತೆ. ಸೊ ಹಂಗಾಗಿ ನಮ್ಗೆ ಇವಾಗ ಲೇಟೆಸ್ಟ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಓಕೆನಾ? ಸೊ ಈ ತರದ ಯಾವ್ದಾರ ಟೂಲ್ಸ್ ಇದೆ, ಚಾಟ್ ಜಿಪಿಟಿ, ಜೆಮಿನೈ, ಕ್ಲೌಡ್, ಗ್ರಾಕ್, ಪರ್ಪ್ಲೆಕ್ಸಿಟಿ, ಡೀಪ್ ಸೀಕ್, ಇಲ್ಲಿ ಕೆಲವೊಂದಿಲ್ಲ, ಡೀಪ್ ಸೀಕ್ ಮತ್ತೆ ಇನ್ನೂ ಎಷ್ಟೊಂದು ಇದಾವೆ. ಆಯ್ತಾ? ತುಂಬಾ ಇದಾವೆ. ಇವತ್ತು ಆಕ್ಚುಲಿ ಯಾರಿಗೋ ಒಬ್ಬರಿಗೆ ರೆಸ್ಯೂಮೆ ಮಾಡ್ತಾ ಇದ್ದೆ, ಕ್ಲಾಡ್ ಇನ್ಸ್ಟಾಲ್ ಮಾಡೋಣ ಅಂತ ಇನ್ಸ್ಟಾಲ್ ಮಾಡ್ಬಿಟ್ಟು ನೋಡ್ತೀನಿ, ಕ್ಲಾಡ್ ಬದಲು ಬೇರೆ ಯಾವ್ದೋ ಲಿಂಕ್ ಓಪನ್ ನೋಡಿದೀನಿ, user.ai ಅಂತಾನೆ ಇತ್ತು. ನನಗೆ ಗೊತ್ತಿಲ್ಲ, ನೋಡಿಲ್ಲ, ವರ್ಕ್ ಮಾಡ್ತೇನೆ. ಆಮೇಲೆ ನೋಡಿದ್ರೆ ಅದು user.ai ಅಂತ. ಅದ್ರ ತುಂಬಾ ಯಾವ್ದೋ ಬಂದ್ಬಿಟ್ಟಿದ್ದಾವೆ, ನಮ್ಗೆ ಕೆಲವೊಂದು ಗೊತ್ತೇ ಇರಲ್ಲ. ಓಕೆ, ಇದು ಬಿಟ್ಟು ನೆಕ್ಸ್ಟ್ ಇಮೇಜ್ ಜನರೇಷನ್ ಟೂಲ್ಸ್. ಓಕೆ, ಏನ್ ಇಮೇಜ್ ಜನರೇಷನ್ ಟೂಲ್ ಅಂದ್ರೆ, ನನಗೆ ಅಕಸ್ಮಾತ್ ಆಗಿ ಈ ಇಮೇಜಸ್ ಬೇಕು, ಪಿಕ್ಚರ್ ಬೇಕು ಅಂತಂದ್ರೆ ಈ ಡಾಲ್ ಇ, ಮಿಡ್ ಜರ್ನಿ, ಲಿಯನಾರ್ಡೋ AI ಇವೆಲ್ಲ ಬಂದು ಫಸ್ಟ್ ಬಂದಿರತಕ್ಕಂಥವು. ಇವೆಲ್ಲ ಅಡಾಬ್ ಫೈರ್ಫ್ಲೈ, ಕ್ಯಾನ್ವಾ AI. ಕ್ಯಾನ್ವಾ AI ತೋರಿಸ್ದೆ, ಅದು ವರ್ಕ್ ಆಗ್ತದೆ, ನಮಗೆ ವರ್ಕ್ ಆಗ್ತಿಲ್ಲ. ಇದೆಲ್ಲ ಒಂದು ತುಂಬಾ ಹಳೆ ಅಂದ್ರೆ ಏನು 10 ವರ್ಷ ಅಂತಲ್ಲ, 2-3 ವರ್ಷ ಹಿಂದೆನೆ ಇವೆಲ್ಲ ಬಂದಿರೋದು. ಬಟ್ ಇವಾಗ ಜೆಮಿನೈ, ಚಾಟ್ ಜಿಪಿಟಿ ಎಲ್ಲ ಇಮೇಜ್ ಜನರೇಷನ್. ಯಾಕಂದ್ರೆ ಮುಂಚೆ ಬರುವಂತ ಮಾಡೆಲ್ಸ್ಗಳೆಲ್ಲ ಹೆಂಗಿತ್ತು ಅಂದ್ರೆ LLMs, ಬರೀ ಟೆಕ್ಸ್ಟ್ ಅಷ್ಟೇ ಔಟ್ಪುಟ್ ಕೊಡೋದು. ಈಗ ನಿಮ್ಗೆ ಅದ್ರೊಳಗೆ ಏನೇನೋ ಬಂದ್ಬಿಟ್ಟಿದೆ. ಏನೇನೋ ಅಂತಂದ್ರೆ ನಮ್ಗೆ ಮಲ್ಟಿ ಮಾಡೆಲ್ಸ್ ಅಂತ ಕರಿತೀವಿ. ಮಲ್ಟಿ ಮಾಡೆಲ್ಸ್ ಅಂದ್ರೆ ಮುಂಚೆ ಬರೀ ವಿಡಿಯೋ ಅಷ್ಟೇ ಬರೋದು. ಆಯ್ತಾ? ಅಂದ್ರೆ ಒಂದು ಈ ಟೂಲ್ ಹೆಂಗಿತ್ತು ಅಂದ್ರೆ, ನನಗೆ ಇಮೇಜ್ ಅಂದ್ರೆ ಇಮೇಜ್ ಅಷ್ಟೇ ಬರುತ್ತೆ, ವಿಡಿಯೋ ಅಂದ್ರೆ ವಿಡಿಯೋ ಅಷ್ಟೇ ಬರುತ್ತೆ, ವಾಯ್ಸ್ ಅಂದ್ರೆ ವಾಯ್ಸ್ ಅಷ್ಟೇ ಬರುತ್ತೆ. ಈಗ ಹಂಗಲ್ಲ, ಎಲ್ಲದೂ ಮಿಕ್ಸ್ ಮಾಡಿ ನಮ್ಗೆ ಇವಾಗ ನೀವು ನೋಡ್ಬೋದು, ಈ ಕ್ಲಿಂಗ್ ಮತ್ತೆ ಜೆಮಿನೈ ಕೂಡ ನಮ್ಗೆ ವಿಡಿಯೋಸ್ ಕೊಡುತ್ತೆ. ಆಮೇಲೆ ಫ್ಲೋ, VO3 ಅಂತ, ಎಲ್ಲದನ್ನು ಅಷ್ಟೇ ಇವಾಗ ಮಲ್ಟಿ ಮಾಡೆಲ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಟೆಕ್ಸ್ಟ್ ಇಂದ ಹಿಡಿದು, ವಿಡಿಯೋ ಇಂದ ಹಿಡಿದು, ವಾಯ್ಸ್ ಎಲ್ಲದೂ ಬರುತ್ತೆ. ಆಯ್ತಾ? ಸೊ ಹಂಗೆ, ಸೊ ಸ್ಪೆಸಿಫಿಕ್ ಆಗಿ ಇಮೇಜ್ ಜನರೇಷನ್ ಅಂತಾನೆ ಕೆಲವೊಂದು ಇರ್ತವೆ, ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಜನರೇಷನ್ಗೆ, ಬರೀ ವಿಡಿಯೋ ಜನರೇಷನ್ಗೆ ಅಂತಾನೆ ಯೂಸ್ ಮಾಡ್ಕೋಬಹುದು. ಬಟ್ ಇವಾಗ ಇದೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಆಯ್ತಾ? ನಾನು ಆಕ್ಚುಲಿ ಫ್ಲೋ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದ್ ನಾಳೆ ನಿಮ್ಗೆ ತೋರಿಸ್ತೀನಿ, ಫಿಲಮ್ ಮೇಕಿಂಗ್ ಅಲ್ಲಿ. ಸೊ ಫ್ಲೋ ಅಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಅಂದ್ರೆ ನಾನು ವಿಡಿಯೋ ಎಲ್ಲ ಮಾಡಿದಾಗ ಈ ಇಮೇಜ್ ಜನರೇಷನ್ ಇರಲೇ ಇಲ್ಲ. ಅದು ಇಮೇಜ್ ಜನರೇಷನ್ ಇರಲಿಲ್ಲ. ನಾವು ಜನರೇಟ್ ಮಾಡಿರುವಂತ ಇಮೇಜ್ ಅನ್ನ ತಗೊಂಡು ಅದ್ರಲ್ಲಿ ಹಾಕಿದ್ರೆ ನಾನು ವಿಡಿಯೋ ಮಾಡ್ಬೋದಾಯ್ತು. ಈಗ ಹಂಗಲ್ಲ, ಅದರಲ್ಲೇ ಇಮೇಜ್ ಜನರೇಷನ್ ಮಾಡ್ಬಿಟ್ಟು ವಿಡಿಯೋ ಜನರೇಟ್ ಮಾಡಿ ಅದರಲ್ಲೇ ನಾವು ವಿಡಿಯೋ ಕನ್ವರ್ಟ್ ಮಾಡ್ಬೋದು. ಓಕೆ, ಗ್ರಾಕ್ ನೋಡಿ, ಮುಂಚೆ ಎಲ್ಲ ಫ್ರೀ ಇತ್ತು. ಇವಾಗ ನಾನು ಸ್ವಲ್ಪ ದಿವಸದಿಂದ ನಾವು ಏನೋ ಒಂದು ವಿಡಿಯೋ ಮಾಡಿ ನೋಡೋಣ ಅಂತ ಹೋದ್ರೆ, ಗ್ರಾಕ್ ಇವಾಗ ಪೇಡ್ ಆಗ್ಬೇಕು, ಅದು ಫ್ರೀ ಕೊಡ್ತಾ ಇಲ್ಲ. ಓಕೆನಾ? ಸೊ ಆತರ ನನಗೆ ಕೋಡಿಂಗ್ ಮಾಡಬೇಕು, ಕೋಡಿಂಗ್ ಮಾಡೋದಕ್ಕೆ ಅಂತಾನೆ ಕೆಲವೊಂದು ಟೂಲ್ಸ್ ಇರ್ತವೆ. ಗಿಟ್ ಹಬ್ ಕೋಪೈಲಟ್ ಇದೆ, ಕರ್ಸರ್ ಅಂತಿದೆ, ಕರ್ಸರ್.ai, ಇದು ತುಂಬಾ ಚೆನ್ನಾಗಿದೆ. ಇದರಲ್ಲೂ ನೀವು ಕೋಡ್ಸ್ ಬರೀಬಹುದು. ರೆಪ್ಲಿಟ್ ಅಂತಿದೆ, Tab9 ಇದನ್ನು ವರ್ಕ್ ಮಾಡಿಲ್ಲ ಆಕ್ಚುಲಿ. ಅಮೆಝಾನ್ ಕ್ಯೂ ಬಿಲ್ಡರ್ ವರ್ಕ್ ಮಾಡಿಲ್ಲ. ಕರ್ಸರ್ ಮತ್ತೆ ಗಿಟ್ ಹಬ್ ಕೋಪೈಲಟ್, ರೆಪ್ಲಿಟ್ ಇದು ತುಂಬಾ ಚೆನ್ನಾಗಿದೆ. ಇದು ಬಿಟ್ಟು ಇವೆಲ್ಲ ನಾನು ವರ್ಕ್ ಮಾಡಿಲ್ಲ. ಆಯ್ತಾ? ಗೊತ್ತಿಲ್ಲ ನನಗೆ, ಇನ್ನೊಂದು ಪೇಡ್ ಇದೆ, ಇದು ವರ್ಕ್ ಮಾಡಿಲ್ಲ ನಾನು. ಮತ್ತೆ ಡೇಟಾ ಅನಾಲಿಟಿಕ್ಸ್ಗೆ ನಮಗೆ ಕೋಪೈಲಟ್ ಇದೆ, ಚಾಟ್ ಜಿಪಿಟಿ ಇದೆ, ಈಗ ಕ್ಲಾಡ್ ಕೂಡ ತುಂಬಾ ಚೆನ್ನಾಗಿದೆ. ಆಯ್ತಾ? ಗೂಗಲ್ AI ಇದನ್ನ ನಾನು ಆಕ್ಚುಲಿ ವರ್ಕ್ ಮಾಡಿಲ್ಲ. ಎಕ್ಸೆಲ್ ಕೋಪೈಲಟ್ ವರ್ಕ್ ಮಾಡಿದ್ದೀನಿ. ಸೊ ಬಾಕಿ ಎಲ್ಲ ವರ್ಕ್ ಮಾಡಿದ್ದೀನಿ. ಗೂಗಲ್ AI ಅಲ್ಲಿ, ಗೂಗಲ್ AI ನಾನು ಯೂಶಲಿ ಗೂಗಲ್ ನಾನು ಯೂಸ್ ಮಾಡೋದೆ ಇಮೇಜ್ ಜನರೇಷನ್, ವಿಡಿಯೋ ಜನರೇಷನ್ಗೆ. ಡೇಟಾ ಅನಾಲಿಟಿಕ್ಸ್ ಯಾವತ್ತೂ ಯೂಸ್ ಮಾಡಿಲ್ಲ ನಾನು. ಬಟ್ ಅದು ಹೆಂಗಿದೆ ಅಂತ ನಮ್ಗೆ ಹೇಳಕ್ ಗೊತ್ತಿಲ್ಲ. ಸೊ ಈ ತರ ನಿಮಗೆ ಪ್ರತಿ ಒಂದು ಈ ಡೊಮೈನ್ ಇದೆಲ್ಲ, ಅದಕ್ಕೆಲ್ಲದಕ್ಕೂ ಒಂದೊಂದು AI ಟೂಲ್ಸ್ ಇದೆ ಆಕ್ಚುಲಿ. ಆಯ್ತಾ? Copy.ai, ಆಯ್ತಾ? ರೈಟ್ ಸ್ವಾಮಿಕ್ ಇದು ವರ್ಕ್ ಮಾಡಿದ್ದೀನಿ. ಗ್ರಾಮರ್ಲಿ ನೀವು ನೋಡಿರ್ತಾರೆ, ತುಂಬಾ ಜನ ವರ್ಕ್ ಮಾಡಿರ್ತಾರೆ. ನೋಷನ್ AI, ಆಯ್ತಾ? ಜಾಸ್ಪರ್, ಇವೆಲ್ಲ ಒಂದು ಕಂಟೆಂಟ್ಸ್ ಮಾಡೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಆಟೋಮೇಷನ್ ಅಂತಂದ್ರೆ ನಿಮ್ಗೆ ಇವಾಗ AI ಏಜೆಂಟ್ಸ್ ಕ್ರಿಯೇಟ್ ಮಾಡಬಹುದು. ಆಯ್ತಾ? ಇವಾಗ N8 ತುಂಬಾ ಫೇಮಸ್ ಆಗ್ತಾ ಇದೆ. ಮೇಕ್ ಮತ್ತೆ ಸೇವಿಯರ್ ಇದು ನನಗೆ ಗೊತ್ತು, N8 ಗೊತ್ತು, ಬಟ್ ಇದು ನಾನು ವರ್ಕ್ ಮಾಡಿಲ್ಲ. ಸೊ ಇದನ್ನು ಅಷ್ಟು ಐಡಿಯಾ ಇಲ್ಲ.
ಓಕೆನಾ. ಸರ್ಚ್ ಸರ್ಚ್ ಅಂದ್ರೆ ಈ ನಾವ್ ಹೆಂಗ್ ಗೂಗಲ್ ಅಲ್ಲಿ ಸರ್ಚ್ ಏನ್ ಇದು ಮಾಡ್ತೀವಲ್ಲ ಆ ಥರದ್ದು ಯೂಸ್ ಮಾಡೋದಕ್ಕೂ ಈ ಒಂದು AI ಬಂದಿದ್ದಾರೆ ಆಯ್ತಾ. ಸೊ ಸರ್ಚ್ ಇಂಜಿನ್ ಹೆಂಗ್ ಯೂಸ್ ಮಾಡ್ತೀವಿ ಆ ಥರ. ಲರ್ನಿಂಗ್ ಅಂಡ್ ಎಜುಕೇಶನ್ ಇವಾಗ ತುಂಬಾ ಈ LMS ಅಲ್ಲೆಲ್ಲ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅದರಲ್ಲೂ ಕೂಡ ಚಾಟ್ ಬಾಟ್ಸ್ ತರ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ನಾವೇನಾದ್ರು ಅಕಸ್ಮಾತ್ ಏನೋ ಟೈಪ್ ಮಾಡಿದ್ರೆ ನಮ್ಗೇನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಅದು ಆಟೋಮೆಟಿಕ್ ಆಗಿ ಅದೇ ಕೊಡ್ತಾ ಹೋಗುತ್ತೆ. ಅದರಲ್ಲಿ ನೋಟ್ಬುಕ್ LM ಒಂದು ಸಖತ್ತಿದೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿಲ್ಲ. So, ತುಂಬಾ ಚೆನ್ನಾಗಿದೆ. ನಿಮ್ಗೆ ವಿತ್ ವಾಯ್ಸ್ ಕೂಡ ಬರುತ್ತದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಕಂಟೆಂಟ್ಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಫಾರ್ಮ್ಯಾಟಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ನಾನು ಒಂದೆರಡು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಅಂದ್ರೆ ಒಂದು ರಿಪೋರ್ಟ್ಸ್ ತುಂಬಾ ಸಖತ್ತಾಗಿ ಬರುತ್ತೆ. ಆಡಿಯೋ ಕ್ಲಾರಿಟಿನೂ ಸಖತ್ತಾಗಿದೆ. ಓಕೆ. ಪಿಲ್ ಬಾಟ್ ಯೂಸ್ ಮಾಡಿದ್ದೀನಿ. ಇದು ಒಂದು ನಿಮಗೆ ಅಕಸ್ಮಾತ್ ಕಂಟೆಂಟ್ಸ್ ಮಾಡೋದಕ್ಕೆ ಆ, ಒಂದು ಪ್ಯಾರಾಗ್ರಾಫ್ ತರ ನೀವು ಏನಾದ್ರು ವರ್ಕ್ ಮಾಡೋದಕ್ಕೆ ಇಂಗ್ಲಿಷ್ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಪಿಲ್ ಬಾಟ್. ಇದು ಮತ್ತೆ ಗ್ರಾಮರ್ಲಿ ತುಂಬಾ ಚೆನ್ನಾಗಿದೆ. ಆಪ್ ಬಿಲ್ಡ್ ಮಾಡಬೇಕಾ, ಇದಕ್ಕೂ ಇದೆ ಆಕ್ಚುಲಿ. ಲವೆಬಲ್ ಅಂತಿದೆ, ಬಬಲ್ ಇದೆ, ಗ್ಲೈಡ್, ಬೋಲ್ಟ್. ಬೋಲ್ಟ್ ಒಂದು ಸಖತ್ ಫೇಮಸ್. ಲವಬಲ್ ಒಂದು ಸಖತ್ ಫೇಮಸ್. ಬಬಲ್ ಓಕೆ. ಈ ಗ್ಲೈಡ್ ನಾನು ವರ್ಕ್ ಮಾಡಲಿಲ್ಲ. ಬೋಲ್ಟ್ ಗೊತ್ತು, ಲವಬಲ್ ಗೊತ್ತು, ಬಬಲ್ ಗೊತ್ತು. ಇವೆಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಬಬಲ್ ನನಗೆ ವರ್ಕ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಪೇಡ್ ಅದು. ಬಟ್ ಲವಬಲ್ ಮತ್ತೆ ಬೋಲ್ಟ್ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ. ಸೊ ಈ ತರ ನೀವು ಯಾವುದೇ ಒಂದು ಡೊಮೈನ್ ಹೋದ್ರು ಅದಕ್ಕೆ ಆದಂತ ಕೆಲವೊಂದು AI ಟೂಲ್ಸ್ಗಳಿವೆ. ಕೆಲವೊಂದೆಲ್ಲ ಮಿಕ್ಸ್ಡ್ ಮಾಡಲ್ ವರ್ಕ್ ಆಗುತ್ತೆ, ಮಲ್ಟಿ ಮಾಡಲ್ ಅಲ್ಲಿ. ಸೊ ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಎಲ್ಲಾದ್ರು ಇಮೇಜಸ್, ವಿಡಿಯೋಸ್, ವಾಯ್ಸ್, ಟೆಕ್ಸ್ಟ್ ಎಲ್ಲಾನು ಕೊಡುತ್ತದೆ. ಅದೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಒಂದು ಲೇಯರ್ ಬೈ ಲೇಯರ್ ತರ ಇರುತ್ತದೆ. ಸೊ ಆ ಮಾಡಲ್ ವರ್ಕ್ ಆಗೋದೇ ಬೇರೆ ತರ. ಓಕೆ. ಇದೆಲ್ಲ ತುಂಬಾ ಡೆಪ್ತ್ ಆಗಿ ನೀವು ಕಲಿಬೇಕು ಅಂದ್ರೆ ತುಂಬಾ ಇದೆ ಆಕ್ಚುಲಿ. ಆಮೇಲೆ ಇನ್ನೊಂದೇನಂದ್ರೆ ಇದೆಲ್ಲದು ಕಂಪ್ಲೀಟ್ ಆಗಿ ಹೊಸದು ಎಲ್ಲಾರ್ಗು. ಆಯ್ತಾ, ಎಲ್ಲಾರ್ಗು ಹೊಸದನ್ನೇ. ಎಲ್ಲರಿಗೂ ಏನೇನೆಲ್ಲ ಗೊತ್ತಿರುತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ ಅಷ್ಟೇ. ಈಗ ನಾನು ಅಷ್ಟೇ ಇದನ್ನೆಲ್ಲ ನಾನು ತುಂಬಾ ಡೆಪ್ತ್ ಆಗಿ ಕಲಿಬೇಕು. ನನಗೂ ತುಂಬಾ ಟೈಮ್ ಬೇಕು. ನನಗೆ ಏನ್ ಗೊತ್ತಿದೆ ನಾನು ಕೆಲವು ಕಡೆ ಎಲ್ಲ ಒಂದು ಅಂದಾಜ್ ಮೇಲೆ ನಿಮ್ಗೆ ಹೇಳಕ್ ಆಗೋದು. ಯಾಕಂದ್ರೆ ನನಗೂ ಅಷ್ಟು ಐಡಿಯಾ ಇಲ್ಲ. ಸುಮ್ಮನೆ ನಾನು ಎಲ್ಲ ಗೊತ್ತು ಅನ್ಕೊಂಡು ನಾನು ಹೇಳಕ್ ಹೋದ್ರೆ ಅದು ತಪ್ಪಾಗುತ್ತೆ. ನಾನು ಕೆಲವೊಂದೆಲ್ಲ ನನ್ಗೆ ಗೊತ್ತಿಲ್ದಾರ ತುಂಬಾ R&D ಮಾಡಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಡೆವಲಪ್ಮೆಂಟ್ ಸ್ಟೇಜ್ ಇನ್ನೂ ಹೋಗಿಲ್ಲ ಯಾಕಂದ್ರೆ ನನಗೆ ಅಷ್ಟು ಟೈಮ್ ಇಲ್ಲ ಇವಾಗ. ನಾನು ಬರೀ ಪ್ರಾಕ್ಟೀಸ್ ಅಷ್ಟೇ ಮಾಡ್ತಾ ಇದ್ದೀನಿ. ರಿಸರ್ಚ್ ಮಾಡೋದಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಬಟ್ ನಂಗೆ ತುಂಬಾ ಆಸೆ ಇದೆ ಆಕ್ಚುಲಿ AI ಡೆವಲಪ್ಮೆಂಟ್ ಕಲಿಯಬೇಕು ಅಂತ. ಯಾಕಂದ್ರೆ ನನ್ಗೆ ಪ್ರೋಗ್ರಾಮಿಂಗ್ ಚೆನ್ನಾಗಿ ಬರುತ್ತೆ, ನನಗೆ ಪೈಥಾನ್ ಫುಲ್ ಕಂಪ್ಲೀಟ್ ಬರುತ್ತೆ. ಸೊ ಹಂಗಾಗಿ ನನಗೆ ಕಲಿಯೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಅದನ್ನ ನಾವು ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಸ್ವಲ್ಪ ಟೈಮ್ ಬೇಕು. ಸೊ ಅದು ನಮಗೆ ಟೈಮ್ ಸಿಗ್ತದೆ. ಓಕೆ. ಸೊ ಈ ರೀತಿ ಎಷ್ಟೊಂದು ಟೂಲ್ಸ್ ಇದೆ. ಇದು ಬಿಟ್ಟು ಇನ್ನೂ ನೂರಾರು ಟೂಲ್ಸ್ಗಳಿದಾವೆ. ಆಯ್ತಾ, ನನಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮ್ ಅಲ್ಲಿ ಎಷ್ಟು ಕಲೆಕ್ಟ್ ಮಾಡೋಕ್ಕಾಗುತ್ತೆ. ಮತ್ತೆ ChatGPT ಯಲ್ಲಿ ಅದನ್ನ ಮತ್ತೆ ಪೇಸ್ಟ್ ಮಾಡಿ ಮತ್ತೊಂದು ರಿಫೈನ್ ಮಾಡಿ ಫೈನ್ ಟ್ಯೂನ್ ಮಾಡಿ ಯಾವ್ದೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್ ಇದೆ ಅದನ್ನ ತಗೊಳ್ಳೋದು. ಇಷ್ಟು ನಾನು ತಗೊಂಡಿದ್ದೀನಿ. ಇದು ಬಿಟ್ಟಿದ್ರೆ ನನಗೆ ಹೇಳಿ, ಕಮೆಂಟ್ ಮಾಡಿ ಅಥವಾ ಅಕಸ್ಮಾತ್ ಏನಿತ್ತು ಅಂದ್ರೆ ಮೆಸೇಜ್ ಮಾಡಿ. ಸೊ ಅದನ್ನ ಬೇಕಾದ್ರೆ ಇನ್ಕ್ಲೂಡ್ ಮಾಡಿ. ಓಕೆ. ಇದನ್ನ ಇಷ್ಟ ಅಲ್ಲ, ಇನ್ನು ನಾನು ಚೇಂಜ್ ಮಾಡ್ತೀನಿ ಕಂಟೆಂಟ್. ಹೋಗ್ತಾ ಹೋಗ್ತಾ ಇನ್ನು ಎಷ್ಟೊಂದು ಬರ್ತಾವ ನಮ್ಗೆ ಗೊತ್ತಿಲ್ಲ. ಇದನ್ನೇ ಇಟ್ಕೊಂಡು ಇರೋಕ್ಕಾಗಲ್ಲ. ಓಕೆನಾ. ಮೊದಲೆಲ್ಲ ಹೆಂಗೆ ಅಂದ್ರೆ ಎಕ್ಸೆಲ್ ಒಂದ್ಸತಿ ನಾವು ಸ್ಟಾರ್ಟ್ ಮಾಡಿದ್ರೆ 100 ವರ್ಷ ಯಾರು ಮಾತಾಡಂಗಿಲ್ಲ. ಯಾಕಂದ್ರೆ ನೆಕ್ಸ್ಟ್ ವರ್ಷನ್ ಬರೋರ್ಗು ಅದೇ ಇರೋದು. ಈಗ ಹಂಗಲ್ಲ, ಇವತ್ತು ನಾನು ಏನೋ ಹೇಳ್ಕೊಟ್ಟಿದ್ದು ನಾಳೆ ಇನ್ನೊಂದೇನೋ ಬಂದಿರುತ್ತೆ. ಓಕೆನಾ. ಸೊ ಹಂಗೆ ಕಂಟೆಂಟ್ಸ್ಗಳು. ಅದಕ್ಕೆ ಈಗ ಎಷ್ಟೋ ಜನ ಕಂಟೆಂಟ್ಸ್ ಮಾಡೋದು, ನಾನು ಎಷ್ಟೋ ಕಂಟೆಂಟ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಓಕೆ. ರೈಟ್. ನೆಕ್ಸ್ಟ್ ಕ್ವಿಕ್ ಆಗಿ ನಮ್ಮ ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೋಗ್ಬಿಡೋಣ. ಸೊ ಇದು ಕೂಡ ನಾನು ಆದಷ್ಟು ಸಿಂಪಲ್ ಆಗಿ ಇದನ್ನು ನಾನು ChatGPT-ಗೆ ಒಂದಷ್ಟು ಕೊಟ್ಟು ಮತ್ತೆಲ್ಲ ರಿಫೈನ್ ಮಾಡಿ ನಿಮಗೆ ಏನು ಈಸಿ ಆಗುತ್ತೆ ಮತ್ತೆ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಈಸಿ ಆಗುತ್ತೆ ಆ ರೀತಿ ನಾನು ಈ ಡಾಕ್ಯುಮೆಂಟ್ ಅನ್ನ ಮಾಡಿದ್ದೀನಿ. ತುಂಬಾ ಜಾಸ್ತಿ ಪೇಜಸ್ ಇಲ್ಲ. ಬೇಕಾದ್ರೆ ಇನ್ನೊಂದು ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ ಆಕ್ಚುಲಿ. ಅದು ಕ್ಲಾಡ್ ಅಲ್ಲಿ ಮಾಡಿದ್ದೆ ಅದನ್ನ, ಕಂಪ್ಲೀಟ್ ಗೈಡ್ ಅಂತ. ಇದು ಬೇಕಿದ್ರೆ ನಾನು ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಇದು ಫುಲ್ ಡೆಪ್ತ್ ಇದೆ ಅದು. ಆಯ್ತಾ, ತುಂಬಾ ಡೆಪ್ತ್ ಇದೆ. ಬಟ್ ನಾನು ಫುಲ್ ಕವರ್ ಮಾಡದೆ ಇದನ್ನ. ನೋಡಿ ತುಂಬಾ ಚೆನ್ನಾಗಿದೆ. ಆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅನ್ಕೊಂಡೆ. ಬಟ್ ಇದು ತುಂಬಾ ಡೆಪ್ತ್, ನನಗೆ ಎಷ್ಟೊಂದು ಕನ್ಫ್ಯೂಷನ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬೇಕಿದ್ರೆ ಕೇಳಿ ನಾನು ಬೇಕಿದ್ರೆ ಕೊಡ್ತೀನಿ. ಬಟ್ ಇದನ್ನು ಅಷ್ಟೇ ಆಲ್ಮೋಸ್ಟ್ 2 days ಇಂದ ಇದನ್ನ ವರ್ಕ್ ಮಾಡಿ ಇದನ್ನ ರಿಫೈನ್ ಮಾಡಿ ಫೈನ್ ಟ್ಯೂನಿಂಗ್ ಮಾಡಿ ಮಾಡಿರೋವಂಥದ್ದು. ಜಸ್ಟ್ ಡೈರೆಕ್ಟ್ ಆಗಿ ಏನು ತಗೊಂಡಿಲ್ಲ. ಇದನ್ನ ಕಂಟೆಂಟ್ಸ್ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಕ್ಲಾಡ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಫಾರ್ಮೆಟ್ ಮಾಡ್ಕೊಂಡಿರೋದು.
ಬೇಕಿದ್ರೆ ಕಳಿಸ್ತೀನಿ, ಬಟ್ ಇದು ತುಂಬಾ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಡೆಪ್ತ್ ಇದೆ ಇದು, ಬಟ್ ತುಂಬಾ ಚೆನ್ನಾಗಿದೆ. ನಾನು ಒಂದ್ ರೌಂಡ್ ಫುಲ್ ಓದಿ, ಒಂದ್ ರೌಂಡ್ ಕಂಪ್ಲೀಟ್, ಒಂದು 2-3 ಸಲ ಓದ್ಬೇಕು ಅಂತ ಆಸೆ, ಯಾಕಂದ್ರೆ ಅಲ್ಲಿ ತುಂಬಾ ಇದೆ ಕಲಿಯುವಂಥದ್ದು. ನಮ್ಗೆ ಗೊತ್ತಿಲ್ಲದ ಎಷ್ಟೊಂದು ವಿಷಯಗಳಿದೆ ಇದರಲ್ಲಿ. ಬೇಕಿದ್ರೆ ನನಗೆ ಹೇಳಿ, ನಾನು ನಿಮಗೆ ಇದನ್ನು ಕೊಡ್ತೀನಿ. ಬಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಫಸ್ಟ್ ಆಫ್ ಆಲ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು ಕ್ವೇರಿ ಅಥವಾ ಕ್ವಶನ್ ನಾವು ಈ AI ಮಾಡೆಲ್ಗೆ ಕೇಳುವಂಥದ್ದು ಆಯ್ತಾ. ಪ್ರಾಂಪ್ಟ್ ಪ್ರಾಂಪ್ಟ್ ಅಂದ್ರೆ, ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಇಟ್ ಈಸ್ ಅ ಸ್ಕಿಲ್ ಆಫ್ ಡಿಸೈನ್ ಇನ್ಪುಟ್ಸ್, ಅಂದ್ರೆ ಪ್ರಾಂಪ್ಟ್ಸ್ ಅನ್ನ ಡಿಸೈನ್ ಮಾಡುವಂಥದ್ದು ಟು ಗೆಟ್ ದಿ ಬೆಸ್ಟ್ ಪಾಸಿಬಲ್ ಔಟ್ಪುಟ್. ಅಂದ್ರೆ ನಾನು ಒಂದು ಪ್ರಾಂಪ್ಟ್ ಅನ್ನ, ನಾನು ಕ್ವಶನ್ ಅನ್ನ ಕೇಳಿದಾಗ ಎಷ್ಟು ಪಾಸಿಬಲ್ ಆಗಿ ನನಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಅಂತ ನಾನು ಯಾವ ರೀತಿ ಪ್ರಾಂಪ್ಟ್ ನಾನು ಡಿಸೈನ್ ಮಾಡ್ತೀನಲ್ಲ, ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಕರಿತೀವಿ ಆಯ್ತಾ. ಹೆಂಗೆ ಅಂದ್ರೆ, ನಾನು ಏನ್ ಕೇಳ್ತೀನಿ ಅದು ನನಗೆ ಕೊಡುತ್ತೆ ಅಂತ. ಹೌ ಯು ಆಸ್ಕ್ ವಾಟ್ ಯು ಗೆಟ್. ಫಾರ್ ಎಕ್ಸಾಂಪಲ್, ಇದರಲ್ಲಿ ನಿಮಗೆ 2 ತರ ಇರುತ್ತೆ, ಬ್ಯಾಡ್ ಪ್ರಾಂಪ್ಟ್ ಮತ್ತೆ ಗುಡ್ ಪ್ರಾಂಪ್ಟ್ ಅಂತ. ಏನ್ ಬ್ಯಾಡ್ ಪ್ರಾಂಪ್ಟ್ ಅಂದ್ರೆ, ಟೆಲ್ ಮಿ ಅಬೌಟ್ ಬಿಸ್ನೆಸ್. ಈಗ ನೋಡಿ, ಇದು ನಾನು ತಗೊಂಡು ಚಾಟ್ ಜಿಪಿಟಿ ಕೊಟ್ಟರೆ, ನೀವು ಚಾಟ್ ಟೆಲ್ ಮಿ ಅಬೌಟ್ ಬಿಸ್ನೆಸ್ ಅಂತಂದ್ರೆ ಏನ್ ಮಾಡುತ್ತೆ, ಈ ತರ ಬರೀ ಬಿಸ್ನೆಸ್ ಬಗ್ಗೆ ಅಷ್ಟೇ ಕೊಡುತ್ತೆ ಆಯ್ತಾ. ಅದೇ ನಾನು ಏನಾದ್ರು ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ಕೊಟ್ರೆ ನೋಡಿ, ಎಕ್ಸ್ಪ್ಲೈನ್ 5 ಪ್ರಾಫಿಟಬಲ್ ಆನ್ಲೈನ್ ಬಿಸ್ನೆಸ್ ಐಡಿಯಾಸ್ ಫಾರ್ ಬಿಗಿನರ್ಸ್ ಇನ್ ಇಂಡಿಯಾ ವಿತ್ ಲೋ ಇನ್ವೆಸ್ಟ್ಮೆಂಟ್ ಅಂದ್ರೆ, ನಾನು ಕೊಡ್ತಾ ಇರುವಂತ ಪ್ರಾಂಪ್ಟ್ ಇನ್ನೂ ಡೀಟೇಲ್ ಆಗಿ, ಓಕೆ, ಇನ್ನೂ ಡೀಟೇಲ್ ಆಗಿ ಕೊಡ್ತೀನಿ. ಅಂದ್ರೆ ಏನೇನೆಲ್ಲ ಫಸ್ಟ್ ನಮ್ಮ ಬಿಸ್ನೆಸ್ ತೋರಿಸ್ಬಿಟ್ಟಿದ್ದು, ಕೋಚಿಂಗ್ ಬಿಸ್ನೆಸ್ ಅಂತ, ಡ್ರಾಪ್ ಶಿಪ್ಪಿಂಗ್, ಕಂಟೆಂಟ್ ಕ್ರಿಯೇಷನ್. ಆಕ್ಚುಲಿ ಇದು ಫಸ್ಟ್ ಬರಬೇಕು ಅನ್ಸುತ್ತೆ, ಇವರೇ ಕಂಟೆಂಟ್ ಕ್ರಿಯೇಟ್ ಮಾಡೋರು ಬೇಜಾನ್ ಮಾಡ್ತಾರೆ. ಓಕೆ, ಫ್ರೀಲಾನ್ಸಿಂಗ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಸೊ ಈ ತರ ಅಂದ್ರೆ ನಾನೇನ್ ಹೇಳ್ತೀನಿ, ನೀವು ಕೊಡುವಂತ ಪ್ರಾಂಪ್ಟ್ ಸ್ಪೆಸಿಫಿಕ್ ಆಗಿ ಡೀಟೇಲ್ಡ್ ಆಗಿದ್ರೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಬಟ್ ನೋಡಿ, ನಾನು ಟೆಲ್ ಮಿ ಅಬೌಟ್ ಬಿಸ್ನೆಸ್ ಅಂತ ಕೊಟ್ಟರೆ ಅದೇನೋ ಕೊಡುತ್ತೆ. ಸೊ ಆ ರೀತಿ ಆಯ್ತಾ. ವೈ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಇಂಪಾರ್ಟೆಂಟ್. ಯಾತಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, AI ಇಸ್ ಪವರ್ಫುಲ್ ಬಟ್ ನೀಡ್ಸ್ ಡೈರೆಕ್ಷನ್. ಅಂದ್ರೆ AI ಸುಮ್ಮನೆ AI ಟೂಲ್ ಇದ್ದಿದ ತಕ್ಷಣ ಅದು ವರ್ಕ್ ಆಗಲ್ಲ, ಅದಕ್ಕೆ ನಾವು ಪ್ರಾಂಪ್ಟ್ ಅನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಒಂದು ವಿಷಯ ಹೇಳ್ಬೇಕು, ಅದು ಎಷ್ಟರ ಮಟ್ಟಿಗೆ ಅದು ಎಷ್ಟು ಬೇಗ ಬರುತ್ತೆ ಅಂತ ಗೊತ್ತಿಲ್ಲ. ಕ್ಲಾಡ್ ಆಯ್ತಾ, ನಮ್ಗೆ ಬೇಕಿದ್ರೆ ನಾನು ನೋಡ್ತೀನಿ, ನನ್ನ ಆರ್ಟಿಕಲ್ ಓದಿದೆ. ಕ್ಲಾಡ್ ಏನ್ ಮಾಡ್ತಾ ಇದೆ ಅಂದ್ರೆ, ನಾವು ಸಿಸ್ಟಮ್ನೇ ಆನ್ ಮಾಡೋದು ಬೇಡ, ಎಲ್ಲಾದು ಪ್ರೋಗ್ರಾಮ್ ಮಾಡಿ ಎಲ್ಲದನ್ನು ನಾವು ವರ್ಕ್ ಫ್ಲೋ ಮಾಡಿ ವರ್ಕ್ ಫ್ಲೋಸ್ ಮಾಡಿ ಬಿಟ್ಬಿಟ್ರೆ, ನಾವು ಸಿಸ್ಟಮ್ ಓಪನ್ ಮಾಡೋದು ಬೇಡ, ಅದೇ ಎಲ್ಲ ವರ್ಕ್ ಮಾಡ್ಕೊಂಡು ನಮ್ಮ ಕೆಲಸನ ಮುಗಿಸ್ಬಿಡುತ್ತೆ. ನಾವು ಸಿಸ್ಟಮ್ ಆನ್ ಮಾಡೋದು ಬೇಡ. ಆ ರೀತಿ ಏನೋ ಮಾಡ್ತಿದಾರಂತೆ. ನಾನು ಇವತ್ತು ಓದಿದೆ, ನಾನು ಅದನ್ನ ಅರ್ಜೆಂಟಲ್ಲಿ ನಾನು ಅದನ್ನ ಸೇವ್ ಮಾಡ್ಕೊಂಡಿಲ್ಲ. ನಾನು ಆದಷ್ಟು ಹುಡುಕ್ತೀನಿ, ಅದನ್ನ ಮತ್ತೆ ಸಿಕ್ಕಿದ್ರೆ ನಾನು ಕಳಿಸ್ತೀನಿ. ಆ ಆರ್ಟಿಕಲ್ ನೋಡಿ ನನಗೆ 1 ನಿಮಿಷ ಗಾಬರಿ ಆಯ್ತು, ಇಷ್ಟೊಂದೆಲ್ಲ ಬಂದ್ಬಿಟ್ರೆ ಮತ್ತೆ ಕೆಲಸ ಮಾಡೋದು ಯಾರು ಅಂತ. ಓಕೆ, ಬಟ್ ಈಗ ಸದ್ಯಕ್ಕೆ ಏನ್ ಗಾಬರಿ ಅನ್ನೋ ಅವಶ್ಯಕತೆ ಇಲ್ಲ. ಪ್ರಾಂಪ್ಟ್ ಬಗ್ಗೆ ನೋಡೋಣ. ಬೆಟರ್ ಅದೇನಕ್ಕೆ ಹೇಳಿದೆ ಅಂದ್ರೆ, AI ಇಸ್ ಪವರ್ಫುಲ್ ಬಟ್ ನೀಡ್ಸ್ ಡೈರೆಕ್ಷನ್ ಅಂತ ಇತ್ತಲ್ಲ, ಈಗ ಅದೇ ಡೈರೆಕ್ಷನ್ ತಗೊಳಕ್ ಸ್ಟಾರ್ಟ್ ಆಗ್ಬಿಟ್ರೆ ನಮ್ಗೆ ಏನು ಕೆಲಸನೇ ಆಗಲ್ಲ. ಓಕೆ, ರೈಟ್. ಯೂಸ್ಡ್ ಇನ್ ಕಂಟೆಂಟ್ ಕ್ರಿಯೇಷನ್, ಕೋಡಿಂಗ್, ಡೇಟಾ ಅನಾಲಿಸಿಸ್, ಮಾರ್ಕೆಟಿಂಗ್, ಆಟೋಮೇಷನ್, ಅಂದ್ರೆ ಇದನ್ನ ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಹೌ AI ಅಂಡರ್ಸ್ಟ್ಯಾಂಡ್ ಪ್ರಾಂಪ್ಟ್ ಆಯ್ತಾ, ಹಿಂಗೆ ಇದು ಅರ್ಥ ಆಗುತ್ತೆ ನೋಡಿ. AI ಆಕ್ಚುಲ್ ಆಗಿ ಆಯ್ತಾ, ಈ ನಮ್ಮ ನಾವು ಏನ್ ಹೇಳ್ತೀವಿ, ನ್ಯೂರಲ್ ನೆಟ್ವರ್ಕ್ಸ್ ಎಲ್ಲ ನಾವು ಹಾಕಿದ ತಕ್ಷಣ ಮನುಷ್ಯರ ತರನೇ ಯೋಚನೆ ಮಾಡುತ್ತೆ ಅಂತ. ನಮ್ ತರ ಆಕ್ಚುಲ್ ಆಗಿ ಅದು ಎಮೋಷನಲಿ ಯೋಚನೆ ಮಾಡಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಎಮೋಷನ್ ಇರಲ್ಲ. AI ಡಸ್ ನಾಟ್ ಥಿಂಕ್ ಲೈಕ್ ಹ್ಯೂಮನ್ಸ್, ಇಟ್ ಪ್ರೆಡಿಕ್ಟ್ಸ್. ಅಂದ್ರೆ ಒಂದು ಅದು ನಿಮ್ಗೆ ಎಂಬೆಡ್ಡಿಂಗ್ಸ್ ಅಂತ ಬರುತ್ತೆ, ಟೋಕನ್ಸ್ ಅಂತ ಬರುತ್ತೆ. ಎಂಬೆಡ್ಡಿಂಗ್ಸ್ ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ 0 1 0 1 ಅಂತ ನಂಬರ್ಸ್ ಸ್ಟೋರ್ ಆಗಿರುತ್ತೆ. ಟೋಕನ್ಸ್ ಅಂದ್ರೆ ನಾವು ಕೊಡುವಂತ ಪ್ರಾಂಪ್ಟ್ ಬ್ರೇಕ್ ಆಗಿ ಅದು ಚಿಕ್ಕ 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 ಟೋಕನ್ಸ್ ತರ ಇರುತ್ತೆ. ಸೊ ಇಟ್ ಪ್ರೆಡಿಕ್ಟ್ಸ್ ದ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ವರ್ಡ್. ಅಂದ್ರೆ ಒಂದು ವರ್ಡ್ಗಿಂತ ಒಂದು ವರ್ಡ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಗೆ ನೆಕ್ಸ್ಟ್ ವರ್ಡ್ ಕೊಡ್ತಾ ಹೋಗುತ್ತೆ. ಓಕೆ, ಇದಕ್ಕೆ ನಾವು ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ತುಂಬಾ ಇದೆ, ಕನ್ಫ್ಯೂಸ್ ಆಗ್ಬಿಟ್ಟು ಹೇಳ್ತಾ ಹೋದ್ರೆ, ಬಟ್ ಅದಕ್ಕೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ನೋಡಿ. ವೇಗ್ ಪ್ರಾಂಪ್ಟ್ ವೇಗ್ ಔಟ್ಪುಟ್, ಸ್ಪೆಸಿಫಿಕ್ ಪ್ರಾಂಪ್ಟ್ ಪವರ್ಫುಲ್ ಔಟ್ಪುಟ್. ಅಂದ್ರೆ ನಾವು ಹೇಳಿದ್ವಲ್ಲ,
ಇದು ಅದಕ್ಕೆ ಬ್ಯಾಡ್ ಪ್ರಾಂಪ್ಟ್ ಅಥವಾ ಗುಡ್ ಪ್ರಾಂಪ್ಟ್ ಅಂತ ಕರೀತೀವಿ. ಓಕೆನಾ. ಡಿಫ್ರೆಂಟ್ ಟೈಪ್ ಆಫ್ ಪ್ರಾಂಪ್ಟ್ಸ್ ಅಂದ್ರೆ ಯಾವ ಯಾವ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಂಪ್ಟ್ಸ್ ಇರುತ್ತೆ ಅಂತ ನೋಡಿ. ಇಲ್ಲಿ ಓಪನ್ ಎಂಡೆಡ್ ಪ್ರಾಂಪ್ಟ್ಸ್, ಇನ್ಸ್ಟ್ರಕ್ಷನ್ ಬೇಸ್ಡ್ ಪ್ರಾಂಪ್ಟ್ಸ್, ಮತ್ತೆ ರೋಲ್ ಬೇಸ್ಡ್ ಪ್ರಾಂಪ್ಟ್ಸ್, ಕಾಂಟೆಕ್ಚುಯಲ್ ಪ್ರಾಂಪ್ಟ್ಸ್. ಏನಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಪನ್ ಎಂಡೆಡ್ ಪ್ರಾಂಪ್ಟ್ಸ್ ಅಂದ್ರೆ ಈಗ ನನಗೆ ಏನೋ ಒಂದು ಬೇಕು, ನಾನು ಜಸ್ಟ್ ಟೆಲ್ ಮಿ ಅಬೌಟ್ ಬಿಸ್ನೆಸ್ ಅಂತ ಹಾಕಿದ್ನಲ್ಲ, ಅದೆಲ್ಲ ಒಂದು ಓಪನ್ ಎಂಡೆಡ್ ಪ್ರಾಂಪ್ಟ್ಸ್. ಅಂದ್ರೆ ನಂಗೆ ಅಷ್ಟೇ ಬಿಸ್ನೆಸ್ ಬಗ್ಗೆ ಅಷ್ಟೇ ಬೇಕು, ನನಗೆ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಜಸ್ಟ್ ಬೇಕು. ನೋಡಿ, ರೈಟ್ ಅ ಸ್ಟೋರಿ ಅಬೌಟ್ ಅ ಸ್ಟಾರ್ಟ್ಅಪ್ ಫೌಂಡರ್ ಅಷ್ಟೇ, ಯಾರಾದ್ರೂ ಆಗಿರ್ಬೋದು. ಬಟ್ ಇನ್ಸ್ಟ್ರಕ್ಷನ್ ಬೇಸ್ಡ್ ಅಂದ್ರೆ ನಾನು ಅದಕ್ಕೆ ಕರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಲಿಸ್ಟ್ 10 AI ಟೂಲ್ಸ್ ಯೂಸ್ಡ್ ಇನ್ ಮಾರ್ಕೆಟಿಂಗ್. ಆಯ್ತಾ. ಈಗ ನಾನು ಇನ್ನೊಂದು ಡಾಕ್ಯುಮೆಂಟ್ ತೋರಿಸ್ತೇನೆ ನಿಮಗೆ. ಆಯ್ತಾ. AI ಟೂಲ್ಸ್, ಲಿಸ್ಟ್ ಆಫ್ AI ಟೂಲ್ಸ್ ಅಂತ. ನಾನು ಸುಮ್ಮನೆ AI ಟೂಲ್ಸ್ ಅಂದ್ಬಿಟ್ರೆ ಎಷ್ಟೊಂದು ಕೊಟ್ಬಿಡೋದು. ನಾನೇನ್ ಮಾಡಿದೆ, ಲಿಸ್ಟ್ AI ಟೂಲ್ಸ್ ಇನ್ ದ ಮಾರ್ಕೆಟ್ ಕರೆಂಟ್ಲಿ ಯೂಸ್ಡ್, ಆಮೇಲೆ ಡಿಫ್ರೆನ್ಶಿಯೇಟೆಡ್ ಬೈ ಡೊಮೈನ್ಸ್ ಅಂಡ್ ಕ್ರಿಯೇಟ್ ಇಟ್ ಆಸ್ ಅ ಟೇಬಲ್ ಅಂತ. ಅಂದ್ರೆ ನಾನು ಅಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟೆ ಅದಕ್ಕೆ. ಸೊ ಅದೇನ್ ಮಾಡ್ತು ಅಂದ್ರೆ ಟೇಬಲ್ ವೈಸ್, ಡೊಮೈನ್ ವೈಸ್, ಲೇಟೆಸ್ಟ್ ಆಗಿ ಏನ್ ಯೂಸ್ ಮಾಡ್ತಾರೆ ಅದೆಲ್ಲ ಒಂದಿಷ್ಟು ಮಾಡಿ ಕೊಡ್ತೀವಿ. ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಬೇಸ್ಡ್ ಅಂತ ಕರಿತೀವಿ. ರೋಲ್ ಬೇಸ್ಡ್. ರೋಲ್ ಬೇಸ್ಡ್ ಅಂದ್ರೆ ನೀವು ನೋಡ್ಬೋದು, ಇಲ್ಲಿ ನಾನು ಇವಾಗ ಒಂದು ಪ್ರಾಂಪ್ಟ್ ಕೊಟ್ಟೆ. ಇಲ್ಲಿ ಏನು ನೋಡಿ, ಆಕ್ಟ್ ಆಸ್ ಡ್ಯಾಶ್ ಬೋರ್ಡ್ ಡಿಸೈನ್ ಎಕ್ಸ್ಪರ್ಟ್ ಅಂತ, ಮತ್ತೆ ಅದಕ್ಕೆ ಟಾಸ್ಕ್ ಅಸೈನ್ ಮಾಡ್ತೇನೆ. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ರೋಲ್ ಬೇಸ್ಡ್, ನಾನು ಅದಕ್ಕೆ ಒಂದು ರೋಲ್ ಅಸೈನ್ ಮಾಡ್ಬಿಡ್ತೀನಿ. ಆಕ್ಟ್ ಆಸ್ ಡಿಜಿಟಲ್ ಮಾರ್ಕೆಟಿಂಗ್, ಬಿ ಎ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್, ಬಿ ಎ ಡೇಟಾ ಅನಲಿಸ್ಟ್, ಆಕ್ಟ್ ಆಸ್, ಈ ತರದ್ ನಾನು ಕೊಡ್ಬೋದು. ಈ ತರ ನಾನು ಕೊಟ್ಟಾಗ ಇದು ರೋಲ್ ಬೇಸ್ಡ್ ಅಂದ್ರೆ ಸ್ಪೆಸಿಫಿಕ್ ನೀನ್ ಹಿಂಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡೋದು. ಓಕೆ. ಕಾಂಟೆಕ್ಚುಯಲ್, ಪ್ರೊವೈಡ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆಯ್ತಾ. ಅಂದ್ರೆ ನಮ್ಮ ಬಗ್ಗೆ ನಾವು ಡೀಟೇಲ್ ಆಗಿ ಕೇಳಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ನಾನೊಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ತರ ಒಂದು ಬಿಸ್ನೆಸ್, ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ಈ ತರದೆಲ್ಲ ಪ್ಲಾನ್ಸ್ ಇದೆ, ನೀನ್ ನನಗೆ ಏನ್ ಸಜೆಸ್ಟ್ ಮಾಡ್ತೀಯ. ಸೊ ಇದು ಕಾಂಟೆಕ್ಚುಯಲ್ ಅಂತ. ಅಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅನ್ನ ಕೊಟ್ಟು ಅದನ್ನ ಅರ್ಥ ಮಾಡಿಸಿ ಅದಕ್ಕೆ ಟ್ರೈನ್ ಮಾಡಿ ಅದಕ್ಕೆ ಔಟ್ಪುಟ್ ಕೊಡುವಂಥದ್ದು. ಸೊ ಇಷ್ಟು ಒಂದು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಂಪ್ಟ್ಸ್. ಓಕೆ. ನಾವೇನ್ ಮಾಡ್ತೀವಿ, ಸುಮ್ಮನೆ ಟೈಪ್ ಮಾಡಿ ಪ್ರಾಂಪ್ಟ್ ಅಂತ ಕೊಟ್ಬಿಡ್ತೀವಿ. ಬಟ್ ನೀವ್ ಏನೇ ಕೊಟ್ರು ಅದು ಇಷ್ಟು ತರ ಡಿವೈಡ್ ಆಗುತ್ತೆ. ನೀವು ಹಿಂಗೆ ಕೊಟ್ರು ಇಷ್ಟು ತರ ಡಿವೈಡ್ ಆಗುತ್ತೆ. ಅದು ಒಳಗಡೆ ಹೋದಾಗ ಟೋಕನ್ಸ್ ತರ ಟೆಕ್ಸ್ಟ್ ಎಲ್ಲ ಬ್ರೇಕ್ ಮಾಡ್ಕೊಂಡು ಮತ್ತೆ ನಮಗೆ ಔಟ್ಪುಟ್ ಅನ್ನ ಬರುತ್ತೆ. ಓಕೆನಾ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಎ ಪರ್ಫೆಕ್ಟ್ ಪ್ರಾಂಪ್ಟ್. ನೋಡಿ, ಇದು ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಪ್ರಾಂಪ್ಟ್ ಬರೆಯೋದಕ್ಕೆ ಈಸಿ ಆಗುತ್ತೆ. ನಾನು ಪ್ರತಿ ಸರಿ ನಾನು ಏನಾದ್ರು ಒಂದು ಪ್ರಾಂಪ್ಟ್ ಬರೀಬೇಕಂದ್ರೆ ನಿಮ್ಗೆ ಈ ರೀತಿ ಪಾಯಿಂಟ್ ಬರೀರಿ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಈ ಪ್ರಾಂಪ್ಟ್ ಸ್ಟ್ರಕ್ಚರ್ ಬಂದು RTCO ಅಂತ ಈ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಆಯ್ತಾ. RTCO ಈ ಸ್ಟ್ರಕ್ಚರ್ ಅಲ್ಲಿ ಏನದು, R ಅಂದ್ರೆ ರೋಲ್, T ಅಂದ್ರೆ ಟಾಸ್ಕ್, C ಅಂದ್ರೆ ಕಾಂಟೆಕ್ಸ್ಟ್, ಮತ್ತೆ ಔಟ್ಪುಟ್ ಫಾರ್ಮ್ಯಾಟ್. ಆಯ್ತಾ. ಈಗ ನೋಡಿ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ. ರೋಲ್ ನನಗೆ ಡೇಟಾ ಅನಲಿಸ್ಟ್ ಆಗಿರು, ಟಾಸ್ಕ್ ನನಗೆ ಡೇಟಾ ಅನಲೈಸ್ ಮಾಡು, ಕಂಟೆಕ್ಸ್ಟ್ ನನಗೆ ಕೆಲವೊಂದೆಲ್ಲ ಸೇಲ್ಸ್ ಡೇಟಾ, ಪ್ರಾಫಿಟ್ ಡೇಟಾ ಈ ತರದ್ದೆಲ್ಲ ಇದೆ, ನನಗೆ ರಿಪೋರ್ಟ್ಸ್ ಮಾಡ್ಕೊಡು ಅಂತ. ಔಟ್ಪುಟ್ ನನಗೆ ಏನ್ ಬೇಕು, ನನಗೆ ಒಂದಷ್ಟು ರಿಪೋರ್ಟ್ಸ್, ವೈರ್ ಫ್ರೇಮ್ ಈ ತರದೆಲ್ಲ ಏನ್ ಕೊಡ್ತೀನಲ್ಲ, ನೋಡ್ಬೋದಿಲ್ಲ ನಾನು ಕೊಟ್ಟಿದ್ದೀನಲ್ವಾ. ಇಲ್ಲಿ ನೋಡಿದ್ರೆ ಇಲ್ಲಿ ಸಿಂಪಲ್ ಅಂದ್ರೆ ನಾನು ತುಂಬಾ ಡೀಟೇಲ್ ಆಗಿ ಕೊಟ್ಟಿಲ್ಲ. ಏನಂತ ಕೊಟ್ಟಿದ್ದೀನಿ ನೋಡಿ, ಐ ಆಮ್ ಕ್ರಿಯೇಟಿಂಗ್ ಸೇಲ್ಸ್ ಡ್ಯಾಶ್ ಬೋರ್ಡ್. ಇದು ಒಂದು ಟಾಸ್ಕ್, ಅದಕ್ಕೆ 16/9 ಇದು ಕ್ರಿಯೇಟ್ ಮಾಡಬೇಕು ಅಂತ. ಮಾಡಿಫೈ ಇದು ಅದಕ್ಕೆ ಒಂದು ಕೊಟ್ಟಿರೋ ಟಾಸ್ಕ್. ಓಕೆ. ನನಗೇನು ಔಟ್ಪುಟ್ ಬೇಕು ಅಂತ ನಾವು ಕೊಡ್ತೀವಿ. ಅಂದ್ರೆ ನನಗೆ ಇದರ ಬ್ಲೂ ಟೆಂಪ್ಲೇಟ್ ಒಂದೇನೋ ಬೇಕು ಅಂತ. ಸೊ ಇಲ್ಲಿ ನಾವೇನ್ ಕೊಡ್ತಾ ಇದೀವಿ ನೋಡಿ, ಆಯ್ತಾ. ಪ್ಲೇಸ್ ಶುಡ್ ಬಿ ವೆರಿ ಮಾಡರ್ನೈಸ್ಡ್ ಬಿಲ್ಡಿಂಗ್ ಅಂದ್ರೆ ಈ ತರ ನಂಗೆ ಔಟ್ಪುಟ್ ಬೇಕು ಅಂತ. ಸೊ ಈ ತರ ನಾನು ಪ್ರಾಂಪ್ಟ್ ಅನ್ನ ಬರೀಬೇಕಂದ್ರೆ ನನಗೆ RTCO ಅಂತ ಫಾರ್ಮ್ಯಾಟ್ ಅಲ್ಲಿ ನಾನು ಪ್ರಾಂಪ್ಟ್ ಅನ್ನ ಕೊಡ್ಬೇಕಾಗುತ್ತೆ. ಓಕೆ. ಅಡ್ವಾನ್ಸ್ ಸ್ಟ್ರಕ್ಚರ್ ಅಂದ್ರೆ ಇದೇನ್ ಕೊಟ್ಟಿದ್ವಲ್ಲ ಅದನ್ನ ನಾ ಏನ್ ಮಾಡ್ತೀನಿ ನೋಡಿ, ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಕೊಡಿ ಇವತ್ತು. ಯಾಕಂದ್ರೆ ನಿಮ್ಗೆ ಈಸಿಗೆ ಅಂದ್ರೆ ಕಂಟೆಂಟ್ ಈ ಟೋಕನ್ ವೈಸ್ ಹಿಂಗೆ ಬ್ರೇಕ್ ಆಗುತ್ತಲ್ಲ ಸಾಕು. ಸ್ಟೋರಿ ತರ ಬರ್ದೇನು ಗೊತ್ತಾ, ಎಷ್ಟೊಂದು ಟೆಕ್ಸ್ಟ್ ಸುಮ್ಮನೆ ಅನ್ನೆಸರಿ ವೇಸ್ಟ್ ಅದೆಲ್ಲ ಬ್ರೇಕ್ ಮಾಡಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತುಂಬಾ ಕಷ್ಟ. ಸೊ ಹಿಂಗ್ ನಾನು ಚಿಕ್ಕದಾಗಿ ಕೊಟ್ಬಿಟ್ರೆ
ಅದು ಅರ್ಥ ಮಾಡ್ಕೊಳ್ಳೋದು ಈಸಿ, ಫಾಸ್ಟ್ ಆಗು ನಮ್ಗೆ ಔಟ್ಪುಟ್ ಬರುತ್ತೆ. ಓಕೆ, ಫೋರ್ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್. ಆಯ್ತಾ, ಇದ್ರಲ್ಲಿ ನೋಡಿ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್ ಇದು ಏನಂದ್ರೆ ಝೀರೋ ಶಾಟ್, ಫ್ಯೂ ಶಾಟ್, ಚೈನ್ ಆಫ್ ಥಾಟ್ ಮತ್ತೆ ಇನ್ಸ್ಟ್ರಕ್ಷನ್. ಏನಿದು ನೋಡಿ, ಝೀರೋ ಶಾಟ್ ಅಂದ್ರೆ ನಾವೇನು ಎಕ್ಸಾಂಪಲ್ಸ್ ಕೊಡಲ್ಲ, ಸುಮ್ಮನೆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡೋ ಅಂತ ಕೊಡ್ತೀವಿ, ಅಷ್ಟೇ ಮುಗಿದೋಗುತ್ತೆ. ಬಟ್ ಫ್ಯೂ ಶಾಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಒಂದಷ್ಟು ಎಕ್ಸಾಂಪಲ್ ಕೊಡ್ತೀವಿ. ನಾನೇನ್ ಮಾಡಿದೆ ಇಲ್ಲಿ ಇವಾಗ, ಇಲ್ಲಿ ನೋಡಿದ್ರೆ ಏನೋ ಒಂದು ಎಕ್ಸಾಂಪಲ್ ಕೊಟ್ಟೆ, ಅದಕ್ಕೆ ನನಗೆ ಈ ತರ ಒಂದು ಪಿಂಕ್ ಕಲರ್ ಏನೋ ಒಂದು ರಿಪೋರ್ಟ್ಸ್ ಇದೆ, ಅದಕ್ಕೆ ನನಗೆ ಬ್ಲೂ ಕಲರ್ದು ರಿಪೋರ್ಟ್ಸ್ ಕನ್ವರ್ಟ್ ಮಾಡಿ ಕೊಡುವಂತ. ಸೊ ಅದೆಲ್ಲ ಒಂದು ಫ್ಯೂ ಶಾಟ್ ಅಂತ. ಅಂದ್ರೆ ನಾನು ಏನ್ ಮಾಡ್ತೀನಿ, ಎಕ್ಸಾಂಪಲ್ ಕೊಟ್ಬಿಟ್ಟು ಈ ರೀತಿ ನನಗೆ ಓದ್ಕೊಳ್ಬೇಕು ಅಂತ. ಚೈನ್ ಆಫ್ ಥಾಟ್ ಅಂದ್ರೆ ನಾನೇನ್ ಮಾಡ್ತೀನಿ, ಫಸ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಬಟ್ ಅದಕ್ಕೆ ಏನಂತೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀನ್ ಮಾಡ್ತಾ ಹೋಗ್ಬೇಕು ಅಂತ. ನಾನು ಇಲ್ಲಿ ಏನ್ ಮಾಡಿದೆ ನೋಡಿ, ಇಲ್ಲಿ ಏನ್ ಮಾಡಿದೆ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಿಂಗ್ ಮಾಡ್ಬೇಕು ಅಂತ ಒಂದಷ್ಟು ಕೊಟ್ಟೆ. ಸೊ ಇದು ಬಂದು ಚೈನ್ ಆಫ್ ಥಾಟ್ಸ್. ಅಂದ್ರೆ ಎಷ್ಟೊಂದು ಇನ್ಸ್ಟ್ರಕ್ಷನ್ಸ್ ನಾವು ಕೊಡ್ತೀವಿ ಅವರಿಗೆ, ಅದ್ರ ಮೇಲೆ ಅದು ಒಂದೊಂದೇ ಅದು ನಮ್ಗೆ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಇನ್ಸ್ಟ್ರಕ್ಷನ್ ರಿಫೈನ್ಮೆಂಟ್. ಇನ್ಸ್ಟ್ರಕ್ಷನ್ ರಿಫೈನ್ಮೆಂಟ್ ಅಂದ್ರೆ ಈಗ ನಾನೇನ್ ಮಾಡಿದೆ, ಇಲ್ಲೇನೋ ಒಂದು ಕೊಟ್ಟೆ ನಾನು, ಇದಾದ್ಮೇಲೆ ನಂಗೆ ಇದೊಂದು ಔಟ್ಪುಟ್ ಬಂತು, ನಂಗೆ ಈ ತರ ಬೇಡ, ಇನ್ನೂ ಒಂದೇನೋ ಬೇಕು, ಮತ್ತೆ ಅದನ್ನೇ ನಾನು ಏನ್ ಮಾಡಿದೆ, ಇಲ್ಲಿ ಇನ್ನೊಂದು ಕೊಟ್ಟೆ. ಸೊ ನಿಮ್ಗೆ ಒಂದೊಂದೇ ನೀವು ಪ್ರಾಂಪ್ಟ್ಸ್ ಕೊಡ್ತಾ ಹೋದಾಗ ನೀವು ಎಲ್ಲಾ ಕಡೆನೂ ಇಲ್ಲಿ ಆಕ್ಟರ್ಸ್ ಅಂತ ಕೂಡ ಅವಶ್ಯಕತೆ ಇಲ್ಲ. ಒಂದು ಚಾಟ್ ಅಲ್ಲಿ ನೀವು ಒಂದ್ಸರಿ ಚಾಟ್ ಮಾಡಿದಾಗ ಒಂದ್ಸರಿ ನೀವು ಕೊಟ್ಬಿಟ್ರೆ ಮುಗಿತು. ಇಲ್ಲಿ ಏನಕ್ಕೆ ಕೊಟ್ಟೆ ಅಂದ್ರೆ ನನ್ಗೆ ಇಲ್ಲಿ ಸ್ವಲ್ಪ ಟೆಂಪ್ಲೇಟ್ಸ್ ಎಲ್ಲ ಇಮೇಜಸ್ ಆಗಿ ಬೇಕಿತ್ತು, ಸ್ಪೆಸಿಫಿಕ್ ಆಗಿ ಅಂತ ಕೊಟ್ಟೆ. ಬಟ್ ನಿಮ್ಗೆ ಒಂದು ಚಾಟ್ ಅಲ್ಲಿ ಒಂದ್ಸತಿ ಕೊಟ್ಬಿಟ್ರೆ ಅದು ಚೈನ್ ಹೋಗ್ತಾನೆ ಇರ್ತದೆ, ನಮ್ಗೆ ರಿಫೈನ್ ಮಾಡ್ಕೊತಾ ಹೋಗೋದಿಲ್ಲ. ಓಕೆ, ಸೊ ಇದು ಬಂದು ನಿಮ್ಗೆ ಡಿಫ್ರೆಂಟ್ ಟೆಕ್ನಿಕ್ಸ್ ಆಕ್ಚುಲಿ. ಓಕೆ, ನೆಕ್ಸ್ಟ್ ರೈಟಿಂಗ್ ಎಫೆಕ್ಟಿವ್ ಪ್ರಾಂಪ್ಟ್ಸ್. ಪ್ರಾಂಪ್ಟ್ಸ್ ಅನ್ನ ಬರೆಯೋದಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಮತ್ತೆ ಯಾವ ರೀತಿ ನಾವು ಪ್ರಾಂಪ್ಟ್ಸ್ ಅನ್ನ ಕೊಟ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಗಿವ್ ಬಿಸ್ನೆಸ್ ಐಡಿಯಾಸ್. ಈ ತರ ಕೊಟ್ರೆ ಅದೇನ್ ಮಾಡುತ್ತೆ, ಒಂದಷ್ಟು ಸುಮ್ಮನೆ ಏನೋ ಹೋಗ್ಬಿಡುತ್ತೆ. ಗಿವ್ 10 ಆನ್ಲೈನ್ ಬಿಸ್ನೆಸ್ ಐಡಿಯಾಸ್ ಅಂಡರ್ 10,000 ಬಡ್ಜೆಟ್ ಇನ್ ಇಂಡಿಯಾ. ಇದು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಕೊಡ್ತೀವಿ ನಾವು. ಯೂಸ್ ಕನ್ಸ್ಟ್ರೇನ್ಸ್ ಅಂದ್ರೆ ಲಿಮಿಟ್ಸ್. ಈ ಕೆಲವು ಟೈಮ್ ನಾವೇನೋ ಒಂದು ಕೊಡ್ತೀವಿ, ಆಯ್ತಾ, ಲಿಂಕ್ಡ್ ಇನ್ ಸಮ್ಮರಿ ಬೇಕು ಅಂತ, ಅದೇನ್ ಮಾಡುತ್ತೆ, ಸುಮ್ಮನೆ ಒಂದು 500-600 ವರ್ಡ್ಸ್ ಕೊಟ್ಬಿಡುತ್ತೆ. ಬಟ್ ಲಿಮಿಟ್ಸ್ ಬಂದು ನಮ್ಗೆ ಬರೀ 200 ವರ್ಡ್ಸ್ ಅಷ್ಟೇ ಇರುತ್ತೆ. ಸೊ ಅವಾಗ ನಾವು ಲಿಮಿಟ್ ಕೊಡ್ಬೋದು. ಔಟ್ಪುಟ್ ಫಾರ್ಮ್ಯಾಟ್ ಹೆಂಗಿರ್ಬೇಕು, ನೀವು ನಾನು ಹೇಳಿದ ಅವಾಗಲೇ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ ಕೊಟ್ಟೆ ಅಂತ, ಅದಕ್ಕೆ ಮಾಡುತ್ತೆ ಟೇಬಲ್ ಫಾರ್ಮ್ಯಾಟ್ ಅಲ್ಲೇ ಕೊಡುತ್ತೆ. ನನಗೆ ಹೆಂಗ್ ಬೇಕಾದ, ಆಯ್ತಾ. ಯೂಸ್ ಟೋನ್ ಅಂಡ್ ಸ್ಟೈಲ್. ರೈಟ್ ಇನ್ ಫ್ರೆಂಡ್ಲಿ ಅಂಡ್ ಮೋಟಿವೇಶನಲ್ ಟೋನ್. ಅಂದ್ರೆ ನಮ್ಗೆ ಒಂದು ಮೋಟಿವೇಶನಲ್ ಟೋನ್, ನಮ್ಗೆ ಕಂಟೆಂಟ್ ಹೆಂಗಿರ್ಬೇಕಂದ್ರೆ ಓದ್ತಾರೆ ಮೋಟಿವೇಶನ್ ಹಾಕ್ಬೇಕು, ಅಥವಾ ಜಸ್ಟ್ ಒಂದು ಫ್ರೆಂಡ್ಲಿ ತರ ಇರಬೇಕು. ಸೊ ಆ ರೀತಿ ಕೂಡ ನಾನು ಈ ಪ್ರಾಂಪ್ಟ್ ಅನ್ನ ಬರೆಯಬಹುದು. ಅಡ್ವಾನ್ಸ್ ಪ್ರಾಂಪ್ಟ್ಸ್ ಅಂದ್ರೆ ನೆಕ್ಸ್ಟ್ ಅದೇ ನಾನು ಸ್ಪೆಸಿಫಿಕ್ ಆಗಿ ಇವಾಗ ರೋಲ್ಸ್ ಕೊಡಬೇಕು, ಆಯ್ತಾ, ಯಾವ ತರ ನೀವು ಬಿಹೇವ್ ಮಾಡಬೇಕು ಅಂತ. ಮಲ್ಟಿ ಸ್ಟೆಪ್ ಪ್ರಾಂಪ್ಟಿಂಗ್, ಆಲ್ವೇಸ್ ಈ ತರ ಸ್ಟೆಪ್ ಬೈ ಸ್ಟೆಪ್ ಕೊಡಿ, ಆಯ್ತಾ. ಮತ್ತೆ ಚೈನಿಂಗ್, ಪ್ರಾಂಪ್ಟ್ ಚೈನಿಂಗ್, ಅವೆಲ್ಲ ನನ್ಗೆ ಇತ್ತಲ್ಲ ಅದು ಆಪ್ಷನ್, ಅಂದ್ರೆ ಚೈನ್ ಆಫ್ ಪ್ರಾಂಪ್ಟ್ಸ್ ಅಂತ. ಆ ತರ ನಾನೇನ್ ಮಾಡ್ತೀನಿ, ಪ್ರೀವಿಯಸ್ ಔಟ್ಪುಟ್ಗೆ ನೆಕ್ಸ್ಟ್ ಇನ್ಪುಟ್ ಕೊಡ್ತಾ ಹೋಗ್ತೀನಿ ನಾನು. ಆ ತರ ಕಾಂಟೆಕ್ಸ್ಟ್ ವಿಂಡೋ ಆಪ್ಟಿಮೈಸೇಷನ್. ಕೀಪ್ ಪ್ರಾಂಪ್ಟ್ಸ್ ಕ್ಲೀನ್, ಅವಾಯ್ಡ್ ಅನ್ನೆಸೆಸರಿ ಟೆಕ್ಸ್ಟ್. ನಾನು ಅವಾಗ ಹೇಳಿದೆ ನಿಮ್ಗೆ, ಅನ್ನೆಸೆಸರಿ ಇಷ್ಟು ಉದ್ದ ಟೆಕ್ಸ್ಟ್ ಎಲ್ಲ ಕೂಡ ಹೋಗ್ಬಿಡಿ, ಪಾಯಿಂಟ್ ಬೈ ಪಾಯಿಂಟ್ ಕೊಟ್ರೆ ನಿಮ್ಗೆ ತುಂಬಾನೇ ಈಸಿಗೆ ಮತ್ತೆ ಫಾಸ್ಟ್ ಆಗಿ ರಿಸಲ್ಟ್ಸ್ ಸಿಗುತ್ತೆ. ಓಕೆನಾ. ಆಕ್ಟ್ ಆಸ್ ಎ ಎಕ್ಸ್ಪರ್ಟ್, ಎಕ್ಸ್ಪ್ಲೇನ್ ಪ್ರಾಂಪ್ಟ್ ಇಂಜಿನಿಯರ್. ನೋಡಿ ಸಿಂಪಲ್, ಇಷ್ಟ ಸಾಕು. ಓಕೆ, ತುಂಬಾ ಸ್ಟೋರೀಸ್ಗಳು ಕೊಟ್ಟರು ಅದು. ಓಕೆನಾ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಡಿಫ್ರೆಂಟ್ ಯೂಸ್ ಕೇಸಸ್. ಯೂಶಲಿ ಕಂಟೆಂಟ್ ಕ್ರಿಯೇಷನ್ಗೆ ತುಂಬಾ ಯೂಸ್ ಆಗುತ್ತೆ, ಕೋಡಿಂಗ್ ಮಾಡೋದು ತುಂಬಾ ಯೂಸ್ ಆಗುತ್ತೆ, ಡೇಟಾ ಅನಾಲಿಸಿಸ್ ಮಾಡೋಕೆ ಯೂಸ್ ಆಗುತ್ತೆ, ಬಿಸ್ನೆಸ್ ಅಂಡ್ ಮಾರ್ಕೆಟಿಂಗ್ ತುಂಬಾ ಯೂಸ್ ಆಗುತ್ತೆ. ಸೊ ಹೆಚ್ಚಾಗಿ ಇವರು ಯೂಸ್ ಮಾಡ್ತಾರೆ, ಈ ಡೊಮೈನ್ ಅವರು. ಅದು ಬಿಟ್ಟು ಎಲ್ಲಾ ಡೊಮೈನ್ ಅವರು ಯೂಸ್ ಮಾಡ್ತಾರೆ. ಓಕೆ, ತೊಂದರೆ ಇಲ್ಲ, ಎಲ್ಲ ಯಾರು ಬೇಕಾದ್ರೂ ಇಲ್ಲ. ಬಟ್ ಈಗ ಕಂಟೆಂಟ್ ಕ್ರಿಯೇಷನ್ ಅವ್ರು ಏನ್ ಮಾಡ್ತಾರೆ, ರೈಟ್ ವೈರಲ್ ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್, ಅಂದ್ರೆ ವೈರಲ್ ಕಂಟೆಂಟ್ ಬೇಕು ನನಗೆ. ಕೋಡಿಂಗ್ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಪೈಥಾನ್ ಕೋಡ್ ಬೇಕು, ನಮ್ಗೆ HTML ಕೋಡ್ ಬೇಕು. ಈ ತರ ಕೋಡಿಂಗ್ ಕೊಟ್ರೆ ಕೋಡಿಂಗ್ ಕೊಡುತ್ತದು. ಡೇಟಾ ಅನಾಲಿಸಿಸ್, ನಮ್ಗೆ ಏನಂದ್ರೆ ಡೇಟಾ ಸೆಟ್ ಇದೆ, ಅದು ಅನಲೈಸ್ ಮಾಡು, ಅದಕ್ಕೆ ಸೇಲ್ಸ್ ರಿಪೋರ್ಟ್ಸ್ ಬೇಕು, ಪ್ರಾಫಿಟ್ ರಿಪೋರ್ಟ್ಸ್ ಬೇಕು, ಈ ತರ ಕೇಳ್ಬೋದು. ಬಿಸ್ನೆಸ್ ಮಾರ್ಕೆಟಿಂಗ್ ಅವ್ರಿಗೆ ನಂಗೆ ಮಾರ್ಕೆಟ್ ಸ್ಟ್ರಾಟಜಿ ಬೇಕು, ನನಗೆ ಜಾಸ್ತಿ ಬಿಸ್ನೆಸ್ ಮಾಡೋದಕ್ಕೆ, ಸೇಲ್ಸ್ ಮಾಡೋದಕ್ಕೆ ಏನ್ ಮಾಡಬೇಕು, ಈ ತರದ್ದೆಲ್ಲ ನಾವು ಪ್ರಾಂಪ್ಟ್ಸ್ ಅನ್ನ ಕೊಡ್ಬೋದು, ಆಯ್ತಾ.
ಆಯ್ತಾ. ಅಂದ್ರೆ ಈ ತರ ಡೊಮೈನ್ ಒಂದೊಂದು ಸ್ಪೆಸಿಫಿಕ್ ಡೊಮೈನ್ ಒಂದೊಂದ್ ತರ ಪ್ರಾಂಪ್ಟ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ಡಿಬಗ್ಗಿಂಗ್ ಅಂದ್ರೆ ಕರೆಕ್ಟ್ ಮಾಡೋವಂಥದ್ದು ಆಯ್ತಾ. ಕಾಮನ್ ಪ್ರಾಬ್ಲಮ್ಸ್ ಟೂ ಜನರಿಕ್ ಕೊಡೋದು. ಅಂದ್ರೆ ಅವೆಲ್ಲ ಕೊಟ್ವಲ್ಲ, ಗಿವ್ ಮಿ ಬಿಸ್ನೆಸ್ ಐಡಿಯಾ. ಯಾವ ಬಿಸ್ನೆಸ್ ಐಡಿಯಾ ಗೊತ್ತಿಲ್ಲ, ಸುಮ್ಮನೆ ಬಿಸ್ನೆಸ್ ಐಡಿಯಾ ಅಂತ ಗೊತ್ತಿಲ್ಲ. ನೋ ಫಾರ್ಮ್ಯಾಟ್ಸ್, ಸುಮ್ಮನೆ ಸ್ಟೋರೀಸ್ ಬರ್ಕೊಂಡು ಹೋಗೋದಲ್ಲ. ನೋ ಕಾಂಟೆಕ್ಸ್ಟ್, ಸ್ಪೆಸಿಫಿಕ್ ಏನಕ್ಕೆ ಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಒಂದಷ್ಟು ಸ್ಟೋರೀಸ್ ಬರೆಯೋದು, ಜನರಲ್ ಆಗಿ ಕೊಡೋದು, ಹಂಗೆ ಮಾಡಕ್ ಹೋಗ್ಬೇಡಿ ಆಯ್ತಾ. ಅದೆಲ್ಲ ಒಂದು ಬ್ಯಾಡ್ ಪ್ರಾಂಪ್ಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಬಟ್ ನಿಮ್ಗೆ ಅಕಸ್ಮಾತ್ ಏನಾದ್ರು ಪ್ರಾಂಪ್ಟ್ ಕರೆಕ್ಟ್ ಆಗ್ಬೇಕಾ ನೋಡಿ, ಎಕ್ಸ್ಪ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಫಾರ್ ಸ್ಮಾಲ್ ಬಿಸ್ನೆಸ್ ಇನ್ ಇಂಡಿಯಾ ವಿತ್ ಎಕ್ಸಾಂಪಲ್ಸ್, ಈ ತರ ಕೊಟ್ರೆ ಚಾಟ್ ಜಿಪಿಟಿಗೂ ಅರ್ಥ ಆಗುತ್ತೆ, ಎ ಮಾಡೆಲ್ಸ್ಗೂ ಅರ್ಥ ಆಗುತ್ತೆ ಯಾವ ರೀತಿ ನಾನು ಈ ಔಟ್ಪುಟ್ ಕೊಡಬೇಕು ಅಂತ. ಓಕೆ, ನೆಕ್ಸ್ಟ್ ಬಂದು ಎ ಟೂಲ್ಸ್ ಫಾರ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ನಿಮ್ಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ರಾಂಪ್ಟ್ ಇಂಜಿನಿಯರಿಂಗ್, ಚಾಟ್ ಜಿಪಿಟಿ, ಕ್ಲಾಡ್, ಜೆಮಿನಿ, ಮತ್ತೆ ಡೀಪ್ ಸೀಕ್, ಪರ್ಪ್ಲೆಕ್ಸಿಟಿ, ಮಿಡ್ ಜರ್ನಿ, ಸೊ ಈ ತರದ್ದು ಎಷ್ಟೊಂದಿದೆ. ಸೊ ಇದೆಲ್ಲ ಬಂದು ಪ್ರಾಂಪ್ಟ್ ಇಂಜಿನಿಯರಿಂಗ್ ನಾನು ಯೂಸ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಬಂದು ರಿಯಲ್ ವರ್ಲ್ಡ್ ಪ್ರಾಂಪ್ಟ್ಸ್. ಸೊ ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ ನಾನು ಕೇಳಿದ್ದೆ. ಸೊ ಚಾಟ್ ಜಿಪಿಟಿ ಒಂದಷ್ಟು ಕೊಟ್ಟಿದ್ದೆ, ನಾನು ಆಕ್ಚುಲಿ ಎಕ್ಸಾಂಪಲ್ಸ್ ಬೇಕು ಅಂತ. ಬಿಸ್ನೆಸ್ ಸ್ಟ್ರಾಟಜಿ ಯೂಸ್ ಮಾಡ್ಕೋಬಹುದು, ಕಂಟೆಂಟ್ ಕ್ರಿಯೇಷನ್ ಯೂಸ್ ಮಾಡ್ಕೋಬಹುದು ಆಯ್ತಾ. ಸೊ ನಾನು ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ, ಹಿಂಗೆಲ್ಲ ಬೇಕು ನಿಮಗೆ ಅಂತ. ಸೊ ಹಂಗೆ ಅದು ಕೊಟ್ಟಿದೆ, ಇದೆಲ್ಲ ಚಾಟ್ ಜಿಪಿಟಿ ತಗೊಂಡಿದ್ದು. ಬಟ್ ಆದಷ್ಟು ನಾನು ಎಲ್ಲಾ ಕಂಟೆಂಟ್ಸ್ ಇರಬೇಕು, ಪಾಯಿಂಟ್ ಬೈ ಪಾಯಿಂಟ್ ಈಸಿಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ತಗೊಂಡಿದ್ದೆ. ಓಕೆನಾ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಏನಪ್ಪಾ? ಬಿ ಕ್ಲಿಯರ್, ಬಿ ಸ್ಟ್ರಕ್ಚರ್ಡ್, ಗಿವ್ ಎಕ್ಸಾಂಪಲ್ಸ್, ಐಟ್ರೇಟ್. ಅಂದ್ರೆ ಪದೇ ಪದೇ ನೀವು ಒಳ್ಳೆ ಎಕ್ಸಾಂಪಲ್ಸ್ ಕೊಡ್ತಾ ಏನ್ ಸಿನಾರಿಯೋಸ್ ಕೊಡ್ಬೇಕು, ಯೂಸ್ ರೋಲ್ಸ್, ಇದು ಇಂಪಾರ್ಟೆಂಟ್ ಆಯ್ತಾ. ಅದು ನಾವು ಏನ್ ರೋಲ್ ಕೊಡ್ತೀವಿ ಆ ರೀತಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸ್ಪೆಸಿಫೈ ದಿ ಔಟ್ಪುಟ್, ಯಾವ ತರ ಔಟ್ಪುಟ್ ಬೇಕು ಅಂತ. ಸೊ ಆ ರೀತಿ ನಮ್ಗೆ ಕೊಟ್ರೆ ಒಳ್ಳೆ ಔಟ್ಪುಟ್ ಬರೋ ಚಾನ್ಸಸ್ ಇರುತ್ತೆ. ಇದು ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸಸೈಸಸ್ ಒಂದಷ್ಟು ಎಕ್ಸಸೈಸ್ ಕೊಡ್ಬೇಕಂತಿತ್ತು, ನಾನು ಕೊಟ್ಟಿದ್ದೆ, ಒಂದಷ್ಟು ಕೊಟ್ಟಿದ್ದೆ ಇದು. ಸೊ ಇದನ್ನ ನೀವು ವರ್ಕ್ ಮಾಡ್ಕೊಳ್ಳಿ. ಇದನ್ನ ನಿಮ್ಗೆ ಕೊಡ್ತೀನಿ, ಇನ್ನೊಂದ್ಸರಿ ಡೀಟೇಲ್ ಆಗಿ ನೋಡಿ. ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ನಾನು ಮಾಡ್ಕೊಂಡು ಹೋದೆ, ಯಾಕಂದ್ರೆ ಅದು ಕವರ್ ಮಾಡಬೇಕಿತ್ತು. ನಮ್ಗೆ ಇನ್ನೂ ಏನೋ ಪ್ಲಾನ್ಸ್ ಇತ್ತು ಆಕ್ಚುಲಿ. ನಿನ್ನೆ ನನ್ನ ಕ್ಲಾಸ್ ತಗೊಳಕ್ಕಾಗಿಲ್ಲ, ಹಂಗಾಗಿ ಎರಡೂ ಕ್ಲಾಸ್ ಮರ್ಜ್ ಮಾಡಿದ್ರಿಂದ ಸ್ವಲ್ಪ ಬಟ್ ತೊಂದರೆ ಇಲ್ಲ. ಇನ್ನೂ ಪ್ರಾಂಪ್ಟ್ಸ್ ಅನ್ನ ಬರೆಯುವಂಥದ್ದಿದೆ ಆಯ್ತಾ, ಇನ್ನೂ ಕ್ಲಾಸಸ್ ತುಂಬಾ ಇದೆ. ಸೊ ಅವಾಗ ನಾವು ಬೇಕಾದ್ರೆ ಇನ್ನೂ ಸ್ವಲ್ಪ ಹಂಗೆ ಟೈಮ್ ತಗೊಂಡಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಪ್ರಾಂಪ್ಟ್ಸ್ ಎಲ್ಲ ಹೆಂಗ್ ಬರೀಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ. ಯಾಕಂದ್ರೆ ನಾಳೆ ನಾವು AI ಫಿಲಮ್ ಮೇಕಿಂಗ್ ಅನ್ನ ಮಾಡೋಣ. ಸೊ ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಈ ಪ್ರಾಂಪ್ಟ್ಸ್ ಅನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಂಗ್ ಬರೀಬೇಕು ಅಂತ. ಅಲ್ಲಿ ಬೇಕಾದ್ರೆ ನಾವು ಸ್ವಲ್ಪ ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ರೈಟ್, ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಓಕೆ ರೈಟ್. ಸೊ ಇವಾಗ ಕ್ಲಾಸ್ ಹಿಂಗ್ ಅನ್ನಿಸ್ತು, ಸಾರಿ ಸ್ವಲ್ಪ ಫಾಸ್ಟ್ ಇತ್ತು. ಸಿದ್ದಿಕ್, ಕ್ಯಾನ್ ಯು ಗೆಟ್ ದ ಲಿಂಕ್ಸ್ ಫಾರ್ ದಿಸ್? ಏನ್ ಲಿಂಕ್ ಬೇಕು ಸಿದ್ದಿಕ್? ವಾಟ್ ಲಿಂಕ್ ಯು ಎಕ್ಸ್ಪೆಕ್ಟಿಂಗ್? ಏನ್ ಲಿಂಕ್ ಬೇಕು ಹೇಳಿ. ಹಲೋ, ನಮಸ್ಕಾರ ಸರ್. ಹಾ ಸಿದ್ದಿಕ್, ಆಕ್ಚುಲಿ ಅದು ಇದು ನೀವು ತೋರಿಸ್ತಿರಲ್ಲ ಸರ್, ಅದು ಸ್ವಲ್ಪ ಲಿಂಕ್ ಸಿಗತ್ತಾ? ಕೊಡ್ತೀನಿ ಅದು, ನಿಮ್ಗೆ ಕಳಿಸ್ತೀನಿ. ಅದು ನಿಮ್ಗೆ ಆಲ್ರೆಡಿ ನಾನು ಇದರಲ್ಲಿ ಇದೆ, ಇದನ್ನ ಹಾಕಿದ್ದೀನಿ, ಮತ್ತೆ ನಾನು ಪೋಸ್ಟ್ ಮಾಡ್ತೀನಿ ಆಯ್ತಾ. ನಾಳೆ ಬೆಳಿಗ್ಗೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಾನು ಕಳಿಸ್ತೀನಿ. ಸರಿ ಸರ್, ಓಕೆ ಓಕೆ. ಆಮೇಲೆ ಸರ್ ಇನ್ನೊಂದು, ಎಕ್ಸೆಲ್ ನಲ್ಲಿ ಕ್ಲಾಡ್ ಹೆಂಗೆ ಇನ್ಸ್ಟಾಲ್ ಮಾಡೋದು? ಏನಾದ್ರು ವಿಡಿಯೋಸ್? ಏನಿಲ್ಲ, ನಿಮ್ಗೆ ಕ್ಲಾಡ್ ಎಕ್ಸೆಲ್ ಅಂತ ಕೊಟ್ರೆ ಅದೇ ಬರುತ್ತೆ ಆಯ್ತಾ. ಬಟ್ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಪೇಮೆಂಟ್ ಕೇಳುತ್ತೆ. ನಾನು ನಿನ್ನೆ ಟ್ರೈ ಮಾಡಿದೆ, ಅದು ಪೇಮೆಂಟ್ ಇದಕ್ಕೆ ಹೋಯ್ತು. ಪೇಮೆಂಟ್ ಕೇಳುತ್ತೆ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಇದನ್ನ. ಓಕೆ, ಪೇಮೆಂಟ್ ಕೇಳುತ್ತೆ. ಸರ್ ನೀವು ಮ್ಯೂಟ್ ಇದ್ದೀರಾ ಅನ್ಕೊಂತೀನಿ. ಸಾರಿ, ನೋಟ್ ಆಗ್ಬಿಡ್ತಲ್ಲ ಮತ್ತೆ. ಸಾರಿ, ಸಡನ್ ನೋಟ್ ಆಗ್ತಿದೆ. ಕೇಳಿಸಿದ್ದಪ್ಪ? ಇವಾಗ ಕೇಳಿಸ್ತಾ? ಓಕೆ, ಏನಂದ್ರೆ ಇಲ್ಲಿ ಕ್ಲಾಡ್ ಯೂಸ್ ಮಾಡಿದ್ರೆ ಅದೇನಾಗುತ್ತೆ, ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಏನೇ ಇದ್ರು ಇನ್ಸ್ಟ್ರಕ್ಷನ್ಸ್ ಹಂಗೆ ಕೊಟ್ಬಿಡ್ಬೋದು. ಇಲ್ಲ ಅಂದ್ರೂ ನಾವೇನ್ ಮಾಡ್ಬೋದು, ಈ ಡಾಕ್ಯುಮೆಂಟ್ ತಗೊಂಡು ಔಟ್ ಸೈಡ್ ಕ್ಲಾಡ್ ಅಲ್ಲಿ ಔಟ್ ಸೈಡ್ ಕೊಟ್ಬಿಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಹಂಗೆ ಬರುತ್ತೆ. ಹಂಗೂ ಮಾಡ್ಬೋದು. ಈಗ ನಾನು ಹಂಗೆ ಮಾಡ್ತಾ ಇರೋದು, ಯಾಕಂದ್ರೆ ಇಲ್ಲಿ ಹೋದ್ರೆ ಅದು ಪೇಮೆಂಟ್ ಕೇಳಿಸಿದೆ ಅದು.
ಇದು ಲಾಸ್ಟ್ ಒಂದು ಕ್ವೈರಿ ಇದೆ ಸರ್. ಇದು ಹಾ. ಫ್ರೀಲಾನ್ಸಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್, ನೀವು ಫ್ರೀ ಇದ್ರೆ. ಫ್ರೀಲ್ಯಾನ್ಸಿಂಗ್ ಏನು ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಹಾ, ಪ್ರಾಜೆಕ್ಟ್ ಅದು ಹೆಂಗ್ ತಗೊಂಡ್ಬೇಕು ಏನು, ಅದು ಓಕೆ. ಸ್ವಲ್ಪ ಏನಾದ್ರು ಅದು ವಿಡಿಯೋ ನೋಡಿ, ಇಲ್ಲ ಅದು. ಬೇಕಿದ್ರೆ ಅದು ಸಪ್ರೇಟ್ ಆಗಿ ನಾನು ಮಾಡ್ತೀನಿ, ಬೇಕಿದ್ರೆ ನಾನು ಹೇಳ್ತೀನಿ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಹೆಂಗ್ ತಗೋಬೇಕು ಅಂತ. ಬಟ್ ಸ್ಟಿಲ್ ನಾನು ಎಲ್ರಿಗೂ ಹೇಳೋದೇನಂದ್ರೆ ಒಂದು ಪೋರ್ಟ್ಫೋಲಿಯೋನ ಮಾಡಬೇಕಾಗುತ್ತೆ. ಓಕೆನಾ? ನಿಮ್ಗೆ ಯಾರೇ ಪ್ರಾಜೆಕ್ಟ್ ಕೊಡ್ಬೇಕಾದ್ರೂ ನಿಮ್ಗೆ ಡೈರೆಕ್ಟಾಗಿ ಕೊಡಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ನೀವು ಮಾಡುವಂಥ ಕೆಲಸದ ಮೇಲೆ. ಅದಕ್ಕೆ ನೀವೇನ್ ಮಾಡಬೇಕು, ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು. ನಮ್ಮ ಈ ಸೆಷನ್ಸ್ ಅಲ್ಲಿ ಈ ಕೆರಿಯರ್ ಗೈಡೆನ್ಸ್ ಅಂತಿದೆಯಲ್ಲ, ಅವತ್ತು ಬೇಕಿದ್ರೆ ನಾನು ಖಂಡಿತವಾಗಿ ನಿಮಗೆ ಈ ಫ್ರೀಲ್ಯಾನ್ಸಿಂಗ್ ಬಗ್ಗೆ ನಾನು ಹೇಳ್ತೀನಿ, ನಿಮಗೆ ಪೋರ್ಟ್ಫೋಲಿಯೋ ಹೆಂಗ್ ಬಿಲ್ಡ್ ಮಾಡಬೇಕು ಅಂತ. ಒಂದಷ್ಟು ಕೇಸ್ ಸ್ಟಡಿ ಬೇಕಾದ್ರೆ ನಾನು ತಗೊಂಡ್ಬರ್ತೀನಿ. ಈ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ಬೇಕಾದ್ರೆ ನಾನು ಕೇಸ್ ಸ್ಟಡಿ ತರ ತಗೊಂಡ್ಬಂದು ನಿಮಗೆ ತೋರಿಸ್ತೀನಿ. ಸೊ ನೀವು ಇವಾಗ ಮಾಡ್ಬೇಕಾಗಿರೋದು ಕೆಲವೊಂದು ಆಪ್ಷನ್ಸ್ ನಾನು ಹೇಳ್ತೀನಿ. ಫ್ರೀಲ್ಯಾನ್ಸಿಂಗ್ ಸ್ಪೆಸಿಫಿಕ್ ಆಗಿ ಬೇಕಿದ್ರೆ ಕೆರಿಯರ್ ಗೈಡೆನ್ಸ್ ಟಾಪಿಕ್ ಅಲ್ಲಿ ಬೇಕಾದ್ರೆ ಫ್ರೀಲ್ಯಾನ್ಸಿಂಗ್ ಒಂದು ಟಾಪಿಕ್ ತಗೊಂಡು ಬೇಕಾದ್ರೆ ಮಾಡ್ತೀನಿ ನಾನು. ಓಕೆನಾ? ಆ ಥರ ತುಂಬಾ ಇದಾವೆ. ನಾವು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ ಸುಮ್ಮನೆ ಹಿಂಗೆ ಹೇಳಕ್ಕಾಗಲ್ಲ. ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ತಗೊಳಕ್ಕೆ ತುಂಬಾನೇ ನಾವು ಒಂದು ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ. ರೈಟ್ ಪೀಪಲ್. ಸೊ ಎನಿ ಅದರ್ Yes, sir. ಕ್ವಶನ್ಸ್ ಇದೆಯಾ? ಸದ್ಯಕ್ಕೆ ಮಾಡೋಣ. ಕೆರಿಯರ್ ಗೈಡೆನ್ಸ್ ನಾನು ಖಂಡಿತ ಕ್ವೆರಿ ತಗೊಂಡು ನಾನು ಮಾಡ್ತೀನಿ. ಓಕೆ, ನಾನು ಹೇಳ್ಕೊಡ್ತೀನಿ. ರೈಟ್ ಪೀಪಲ್, ಎನಿ ಮೋರ್ ಕ್ವಶನ್ಸ್? ಓಕೆ, ಎನಿವೇಸ್ ನಾನು ನಾಳೆ ಸಿಗ್ತೀನಿ. AI ಫಿಲಮ್ ಮೇಕಿಂಗ್ ಅಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದು ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಅಟೆಂಡ್ ಮಾಡೋ ಇದ್ರೆ ಮಾಡಿ. ಇಲ್ಲಾಂದ್ರೆ ಈ ಡೇಟಾ ಅನಾಲಿಟಿಕ್ಸ್ ಸಂಬಂಧಪಟ್ಟಿದ್ದಲ್ಲ. ಓಕೆನಾ? ರೈಟ್. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಗುಡ್ ನೈಟ್. ನಾಳೆ ಸಿಗ್ತೀನಿ. ಶುಭರಾತ್ರಿ. ಬಾಯ್.